ಹೋಯ್ತು. ಸರ್ ಅದ್ರ ಒಂದ್ ಕೋರೆ ಸ್ವಲ್ಪ ಹೋಗ್ಬಿಟ್ಟಿದ್ಯಲ್ಲ. ಹೇಳ್ತೀನಿ ಮೇಡಮ್, ಅದ್ರದ್ದೊಂದು ಸ್ಟೋರಿ ಇದೆ. ಹಾಯ್ ಗಜರಾಜ, ಕೇಳದೇ ಇಲ್ವಲ್ಲ ಸರ್ ನಮ್ಮ ಮಾತು? ಅಷ್ಟೇ, ರೆಸ್ಪಾಂಡ್ ಮಾಡುತ್ತೆ. ಹೌದು, ಇದು ಆಲೆ ಅಂತ ಹೇಳಿ ಅಲ್ಲೇ ಹುಟ್ಟಿ ಬೆಳೀತಾ ಇರೋಂಥ ಆನೆ. ನಮ್ಮ ಕ್ಯಾಂಪಲ್ಲೇ ಹುಟ್ಟಿ ಬೆಳೀತಾರೆ. ನಮ್ಮನ್ನು ನೋಡ್ತಾ ಇದೆ, ತೊಂದರೆ ಇಲ್ಲ. ಅರ್ಜುನ ಅಂತ ಪುನೀತ್ ರಾಜ್ಕುಮಾರ್ ಸರ್ ಬಂದು ಇಲ್ಲಿ ಒಂದು ಮರಿನ ಮುದ್ದಾಡಿ ಹೋಗಿದ್ರು, ಇದ್ಯಾವುದು ಗಂಧದ ಗುಡಿ ಶೂಟಿಂಗ್ ಟೈಮಲ್ಲಿ. ಸೊ ಅದಾದ್ಮೇಲೆ ಅನ್ಫಾರ್ಚುನೇಟ್ಲಿ ನಾವು ಅವ್ರನ್ನ ಕಳ್ಕೊಂಡ್ವಿ. ಆನೆ ಯೂಶಲಿ ಮುಂದೆಯಿಂದ ಹಾಲು ಕುಡಿಯೋದಾ? ಅಂದ್ರೆ ಇವಾಗ ನಾವು ಹಸು ಎಮ್ಮೆ ಎಲ್ಲ ನೋಡ್ತೀವಲ್ಲ, ಹಿಂದೆಯಿಂದ ಇದು ಆನೆ ಮುಂದೆ. ಸೇಮ್ ಕೆಚ್ಚಲು ಮುಂದೆ, ಸೇಮ್ ಮನುಷ್ಯರಿಗೆ ಹೇಗೆ ಅದೇ ತರನೇ 2 ಕೆಚ್ಚಲಿದೆ. ಮಾತಾಡೋದು ಕಮೆಂಟ್ಸ್ ಅಂತ ಹೇಳ್ತೀವಲ್ಲ, ಆ ಕಮೆಂಟ್ಸ್ಗಳೆಲ್ಲ ಇರೋದು ಹಿಂದಿ ಮತ್ತೆ ಬೆಂಗಾಲಿಯಲ್ಲಿ. ರೌಂಡ್ ರೌಂಡಕ್ಕೆ ಇದೆಯಲ್ಲ, ಅದೆಲ್ಲ ಏನು ಬಾಡಿ ಮೇಲೆ? ಈಗ ಒಬ್ಬೊಬ್ರಿಗೆ, ಈಗ ಮನುಷ್ಯರಿಗೆ ಒಂದೊಂದು ಸ್ಕಿನ್ ಟ್ಯಾಕ್ಸ್ ಎಲ್ಲ ಬರುತ್ತಲ್ಲ, ಸೇಮ್ ಅದೇ ತರ. ಮೇಜರ್ ಆಗಿ ಆನೆ ಸಾಕಕ್ಕೆ ಏನಕ್ಕಾಗಲ್ಲ ಅಂದರೆ, ನಮಗೆ ಪರ್ ಡೇ 350 to 450 kgs ಫುಡ್ ಬೇಕು ನಮಗೆ. ನಮಸ್ಕಾರ ಕನ್ನಡಿಗರೇ, ಇವಾಗ ಸಮಯ ಕರೆಕ್ಟಾಗಿ 7:30 ಆಗಿದೆ. ನಾನಿವತ್ತು ಬಂದಿರೋದು ಶಿವಮೊಗ್ಗದಲ್ಲಿ ಸಕ್ರೆಬೈಲು ಆನೆ ಬಿಡಾರ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಾ ಇದೆ. ಆದರೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಆನೆಗಳ ಜೀವನ ಶೈಲಿ ಹೇಗಿರುತ್ತೆ, ಇಲ್ಲಿ ಯಾವ ರೀತಿ ಆನೆಗಳನ್ನ ಪಳಗಿಸ್ತಾರೆ, ಇವ್ರಿಗೆ ಯಾವ ರೀತಿ ಫುಡ್ ಕೊಡ್ತಾರೆ, ಮತ್ತು ಆನೆಗಳನ್ನ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ವ್ಯವಸ್ಥೆ ಇದೆ ಅಂತ ತೋರಿಸೋಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ವಿ. ಅರಣ್ಯ ಇಲಾಖೆ ಇದೊಂದನ್ನು ಒಳ್ಳೆ ಪ್ರವಾಸೋದ್ಯಮ ಸ್ಥಳವಾಗಿ ಮಾಡಿದ್ರೆ ಅಲ್ಲ, ನಮ್ಮ ರಾಜ್ಯದ ಮೈಸೂರು, ಬೆಂಗಳೂರು, ಉತ್ತರ ಕನ್ನಡ ಅಲ್ಲಿಂದ ಬರ್ತಾರೆ. ಏನಕ್ಕೆ ಗೊತ್ತಾ? ಆನೆ ನೋಡಲಿಕ್ಕೆ, ಆನೆ ಮೈ ತೊಳಿಲಿಕ್ಕೆ ಮಾತ್ರ ಬರ್ತಾರೆ, ಎಂಜಾಯ್ ಮಾಡಲಿಕ್ಕೆ. ಹಾಫ್ ಡೇ ಇಲ್ಲಿ ಎಂಜಾಯ್ ಮಾಡ್ತಾರೆ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಬನ್ನಿ, ಎಲ್ರಿಗೂ ಕೂಡ ಸಕ್ರೆಬೈಲು ಆನೆ ಶಿಬಿರಕ್ಕೆ ಸ್ವಾಗತ, ಸುಸ್ವಾಗತ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಾಗರಾಜ್ ಸರ್ ಅಂತ. ಸರ್ ನಿಮ್ದು ಇಲ್ಲಿ ಡೆಸಿಗ್ನೇಷನ್? ನನ್ನ ಡೆಸಿಗ್ನೇಷನ್ ಒಂದು ಉಪವಲಯ ಅರಣ್ಯಾಧಿಕಾರಿ ಅಂತ ಹೇಳಿ, ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಹೇಳಿ. ಓಕೆ, ಇವತ್ತು ನಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ? ಆನೆ ಲೈಫ್ ಸ್ಟೈಲ್ ಏನೆಲ್ಲ ತೋರಿಸ್ತೀರಾ? ಸೊ ಒಂದು ಕಾಡಿಂದ ನಾವು ಆನೆನ ಹೇಗೆ ತರ್ತೀವಿ ಅನ್ನೋದು ಒಂದು ಚಿಕ್ಕದೊಂದು, ತುಂಬ ಪೂರ್ತಿ ಕಾಡು ಒಳಗಡೆ ಹೋಗ್ಲಿಕ್ಕಾಗಲ್ಲ, ಹೋಗಿ ಇಲ್ಲೇ ಬರೋ ದಾರಿಯಲ್ಲಿ ಒಂದು ನೋಡ್ಕೊ ಬರ್ಬೋದು ಹೇಗೆ ಬರುತ್ತೆ ಅಂತ ಹೇಳಿ. ಆನೆಗೆ ಸ್ನಾನ ಮಾಡಿಸೋದು ಹೇಗೆ ಮಾಡಿಸ್ತಾರೆ ಏನು ಅಂತ ಹೇಳಿ, ಆನೆ ಸ್ನಾನ ಮಾಡಿಸೋದು. ಅದಾದಮೇಲೆ ಆನೆಗೆ ಏನು ಗಾಯಗಳೇನಾದರೂ ಆಗಿತ್ತಂದ್ರೆ ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಏನು ಅನ್ನೋದನ್ನು ನೋಡ್ಬೋದು. ಮತ್ತು ಆನೆಗೆ ಊಟ ಕೊಡ್ತೀವಿ ನಾವು, ಒಂದು ಮುದ್ದೆ ಅಂತ ಕೊಡ್ತೀವಿ, ಅದೊಂದು ನೋಡ್ಬೋದು. ಮುದ್ದೆ ಹೇಗೆ ಮಾಡ್ತಾರೆ ಏನು ಅನ್ನೋದು ಅದನ್ನು ನೋಡ್ಬೋದು. ಮತ್ತು ಅದಾದಮೇಲೆ ಅದಕ್ಕೆ ತಿನ್ನೋದಕ್ಕೆ ಒಂದಷ್ಟು ಫುಡ್ ಕೊಡ್ತೀವಿ. ಆ ಫುಡ್ಡೆಲ್ಲ ಏನೇನಿದೆ, ಏನು ಕೊಡ್ತೀವಿ ಅನ್ನೋದು ಅದನ್ನು ತಿನ್ಸಾದ ಮೇಲೆ ಕೊನೆಗೆ ಲಾಸ್ಟಿಗೆ ಕ್ಯಾಂಪ್ ಮುಗಿಯೋದು ನಮಗಿಲ್ಲಿ 8:30 1 ಗಂಟೆ ತನಕ. ಸೊ 1 ಗಂಟೆಗೆ ಮುಗಿದ ಮೇಲೆ ವಾಪಸ್ ಕಾಡಿಗೆ ಹೇಗೆ ಕರ್ಕೊಂಡೋಗಿ ಬಿಡ್ತೀವಿ ಅನ್ನೋದು ಇಷ್ಟು ನೋಡ್ಬೋದು. ಓಕೆ, ಹಾಗಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಇವಾಗ? ಆನೆನ ಬರ್ತಾ ಇದೆಯಲ್ಲ ಸರ್ ಆಲ್ರೆಡಿ. ಇದ್ರ ಹೆಸರು ಬಹದ್ದೂರ್ ಅಂತ ಹೇಳಿ ಮುಂದೆ ಬರ್ತಿರೋದು. ಇದೇ ಪುನೀತ್. ಪುನೀತ್, ನಮ್ಮ ಪುನೀತ್ ರಾಜ್ಕುಮಾರ್ ಗಂಧದ ಗುಡಿ ಸಿನಿಮಾದಲ್ಲಿ ಇಟ್ಕೊಂಡಿದ್ದಾರಲ್ಲ ಅದು. ಓಕೆ, ಹೋಗ್ತಾ ಇದೆ, ಅದು ನಿಲ್ತಾ ಇಲ್ಲ. ಫಸ್ಟ್ ಇವಾಗ ನೀರು ತುಂಬಾ ದೂರದಿಂದ ಬಂದಿರ್ತಾರಲ್ಲ, ಹೋಗಿ ನೀರು ಕುಡಿಬೇಕು, ದಾಹ ತುಂಬಾ ಆಗಿರುತ್ತೆ. ಸೊ ಫಸ್ಟ್ ನೀರು ಕುಡಿದ್ಮೇಲೆ ಆಮೇಲೆ ನೀವು ಏನೇ ಮಾತಾಡ್ಸಿ ನಿಧಾನಕ್ಕೆ ನಿಂತ್ಕೊಂಡು ಮಾತಾಡ್ತಾರ ಅವರು. ಇವಾಗ ಮಾತಾಡ್ಬಿಟ್ರೆ ಕೋಪ ಬಂದ್ಬಿಟ್ಟಿರುತ್ತೆ. ಬನ್ನಿ ಸರ್, ಹಾಗಾದ್ರೆ ಕಾಡಿಗೆ ಹೋಗೋಣ. ಈಗ ಈ ಕಡೆ ಹೋಗ್ಬೇಕು. ಓಕೆ, ಇಲ್ಲಿಂದ ತುಂಬಾ ದೂರ ಆಗುತ್ತಾ ಕಾಡು? ಇಲ್ಲ, ಅಂದ್ರೆ ಕಾಡು ಅಂದ್ರೆ ಈ ಕಡೆಯಿಂದ ಆ ಭಾಗಕ್ಕೆ ಇರೋದು ಪೂರ್ತಿ ಎಲ್ಲ ಕಾಡೇ ಇದೆ. ಸೊ ನೀವು ಆ ಕಡೆ ಆ ಭಾಗದಿಂದ ಇನ್ನು ಒಳಗಡೆಗೆ ಹೋಗಿ ಬಿಡ್ತೇವೆ. ಸರ್ ಇದು ಯಾವ ರೋಡಿಗೆ ಕನೆಕ್ಟ್ ಆಗುತ್ತೆ ಸರ್? ಇದು ಶಿವಮೊಗ್ಗದಿಂದ ತೀರ್ಥಹಳ್ಳಿ ಮಂಗಳೂರು. ಓಕೆ, ಶಿವಮೊಗ್ಗ ಮಂಗಳೂರು ಹೈವೇ. ಇದು ಆಕ್ಚುಲಿ ನ್ಯಾಷನಲ್ ಹೈವೇ. ಓ ಹೌದಾ? ನ್ಯಾಷನಲ್ ಹೈವೇ, ಬಟ್ ಅದೇ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಇನ್ನೂ ಕಂಪ್ಲೀಟ್ ಆಗಿ ಡೆವಲಪ್ ಆಗಿಲ್ಲ, ಇಷ್ಟೇ ಇದೆ. ಶಿವಮೊಗ್ಗದಿಂದ ಸಕ್ರೆಬೈಲಿಗೆ ಎಷ್ಟು ಕಿಲೋಮೀಟರ್? 14 ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗ. ಇಲ್ಲಿ ವೆಹಿಕಲ್ ಫೆಸಿಲಿಟೀಸ್ ಹೇಗೆ ಸರ್? ಯಾರು ಟೂರಿಸ್ಟ್ ಬಂದ್ರೆ ಈಗ ಬೈ ಫ್ಲೈಟ್ ಆಯಿತು ಅಂದರೆ, ಬೈ ಫ್ಲೈಟ್ ನಮಗೆ ಶಿವಮೊಗ್ಗ ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ. ಫ್ಲೈಟಲ್ಲಿ ಕೂಡ ಬರ್ಬೋದು? ಹೌದು, ಶಿವಮೊಗ್ಗ ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ. ಅಲ್ಲಿಂದ ಇಲ್ಲಿಗೆ ಅರೌಂಡ್ ನಿಮಗೆ 22 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇನ್ನು ಶಿವಮೊಗ್ಗ ಬಂದ್ರಿ ಅಂದರೆ 14 ಕಿಲೋಮೀಟರ್ಸ್. ಬೈ ಟ್ರೈನು 14 ಕಿಲೋಮೀಟರ್ಸ್ ಆಗುತ್ತೆ, ಬೈ ಬಸ್ 14 ಕಿಲೋಮೀಟರ್ ಆಗುತ್ತೆ. ಓನ್ ವೆಹಿಕಲ್ ಇದ್ರು ಶಿವಮೊಗ್ಗದಿಂದ 14 ಕಿಲೋಮೀಟರ್ಸ್. ಅದು ಬಿಟ್ಟು ಮತ್ತೆ ಎವ್ರಿ ಡೇ ಬೆಳಗ್ಗೆ 8 ಗಂಟೆಗೆ ಒಂದ್ಸರಿ, 10 ಗಂಟೆಗೆ ಒಂದ್ಸರಿ ರೂಟ್ ಬಸ್ ಬರುತ್ತೆ. ಅದು ಗೌರ್ಮೆಂಟ್ ಬಸ್ಗಳು. ಸೊ ಅದು ಬಿಟ್ಟರೆ ಮತ್ತೆ ಮಧ್ಯಾಹ್ನ 1 ಗಂಟೆಗೆ ವಾಪಸ್ ಹೋಗುತ್ತೆ. ಇಲ್ಲಿ ಕ್ಲೋಸ್ ಆಗೋ ಟೈಮಿಗೆ 1 ಗಂಟೆಗೆ ಒಂದ್ಸರಿ ಹೋಗುತ್ತೆ, 3 ಗಂಟೆಗೆ ಒಂದ್ಸರಿ ಹೋಗುತ್ತೆ, ಸಂಜೆ 4 ಗಂಟೆಗೆ ಒಂದ್ಸರಿ ಆ ಕಡೆಯಿಂದ ಬರುತ್ತೆ, ಮತ್ತೆ 6 ಗಂಟೆಗೆ ಒಂದ್ಸರಿ ಹೋಗುತ್ತೆ. ತುಂಬಾ ಅನುಕೂಲವಾಗಿದೆ. ಬಸ್ಗಳಿದೆ. ಅದು ಬಿಟ್ಟು ಪ್ರೈವೇಟ್ ಬಸ್ಗಳು ತುಂಬಾ ಇದೆ ಇಲ್ಲಿ, ಲೋಕಲ್ ಬಸ್ಗಳು ತುಂಬಾ ಇದೆ, ಶಟಲ್ ಬಸ್ಗಳಿದೆ. ಬನ್ನಿ ಸರ್, ಹೋಗೋಣ ಹಾಗಾದ್ರೆ. ಸೊ ಇದು ನಮ್ಮ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ ಅಂತ ಏನು ಒಂದು ಉದ್ಯಮ ಇದೆಯಲ್ಲ, ನಮ್ಮ ಗೌರ್ಮೆಂಟ್ ಅಂಡರ್ಟೇಕಿಂಗ್, ಅವರು ಇಲ್ಲೊಂದು ಕ್ಯಾಂಪ್ ಇದೆ ಅವ್ರದ್ದು, ಜಂಗಲ್ ಲಾಡ್ಜಸ್ ಅಂತ ಹೇಳಿ ಒಂದು ಕ್ಯಾಂಪ್ ಇದೆ. ಆ ಕ್ಯಾಂಪ್ಗೆ ಹೋಗೋ ದಾರಿಯಲ್ಲಿ ಹೋಗಿ ನಾವು ಲೆಫ್ಟಿಗೆ ಹೋಗ್ತೀವಿ. ಈ ಮೇನ್ ರೋಡಲ್ಲಿ ಆನೆ ತೊಗೊಂಡು ಹೋದರೆ ವೆಹಿಕಲ್ಗಳು ಬರ್ತಾ ಇರುತ್ತೆ.
ಆನೆ ಮನಸ್ಥಿತಿ ಹೇಗಿರುತ್ತೆ ಏನು ಅನ್ನೋದು ಗೊತ್ತೇ ಆಗಲ್ಲ ಯಾವ ಟೈಮ್ಗೆ ಹೇಗೆ ಅಂತ ಹೇಳಿ. ಅದರಿಂದ ನಾವು ರೋಡ್ ಮೇಲೆ ತಗೊಂಡು ಹೋಗಲ್ಲ, ಒಳಗಡೆ ಹೋಗಿ ಕಾಡಿಗೆ ತಗೊಂಡೋಗಿ ಬಿಡ್ತೀವಿ. ಕಾಡಿಗೆ ಬಿಡೋದು ಮತ್ತೆ ಕರ್ಕೊಬರೋದು. ಬರೋದು ಅದೇ ರೋಡ್. ಇವಾಗ ಮಾರ್ನಿಂಗ್ ಕರೆಕ್ಟಾಗಿ 8 ಗಂಟೆ ಆಗಿದೆ, ಆನೆ ಬರೋ ಟೈಮ್ ಇದು. ಹೌದು. ಬನ್ನಿ ಸರ್ ಹೋಗೋಣ ಹಾಗಾದ್ರೆ. ಇಲ್ಲಿ ಬಂದು ರೆಸಾರ್ಟ್ ಅಲ್ಲಿ ಸ್ಟೇ ಮಾಡ್ಬೋದಾ? ಯಾರು ಹೌದು, ಬೇಕಾದ್ರೂ? ರೆಸಾರ್ಟ್ ಅಲ್ಲಿ ಆನ್ಲೈನ್ ಬುಕಿಂಗ್ ಸಿಸ್ಟಮ್ ಇದೆ ಅದು. ಸೊ ಅವ್ರು ಬಂದು ಯಾರು ಬೇಕಾದರೂ ಬಂದು ಆನ್ಲೈನ್ ಬುಕಿಂಗ್ ಮಾಡ್ಕೊಂಡ್ಬಂದು ಸ್ಟೇ ಮಾಡ್ತಾರೆ. ಸೊ ಅದು ಸ್ಟೇ ಮಾಡೋದು ಹೇಗೆ, ಬೆಳಗ್ಗೆ ಅಂದರೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಚೆಕ್ ಇನ್ ಆದರೆ ನಾಳೆ ಬೆಳಗ್ಗೆ 10:30 ಚೆಕ್ಔಟ್ ಇದೆ. ಆ ಪುನೀತ್ ಇದು ಪುನೀತ್ ಆನೆದಂತೆ ಹಂಗೆ ಎಕ್ಸಾಕ್ಟ್ ಆಗಿ ಅದು ಹೇಳ್ತಾರಲ್ಲ ಬಾಡಿ ಸೈಜ್ ಇರುತ್ತಲ್ಲ, ಗೊತ್ತಾಗುತ್ತೆ ಅಲ್ಲಿ ಕಾಲ್ ಸೈಜ್ ಏನಿದೆ ಏನು ಅಂತ ಹೇಳಿ. ಸರ್. ನೀವು ಇದು ಹಂಗಾದ್ರೆ ಮುಂದಿನ ಕಾಲು, ಇದು ಹಿಂದಿನ ಮಾವುತಕ್ಕಿಂತ ಎಕ್ಸ್ಪರ್ಟ್ ಆಗಿದ್ದೀರಾ ಸರ್? ಮಾವುತರಿಗಿಂತ ಎಕ್ಸ್ಪರ್ಟ್ ಆಗಿದ್ದೀವಿ ಅಂತ ಅಲ್ಲ ಮೇಡಮ್. ಈಗ ಗಾದೆ ಇದೆಯಲ್ಲ, ಆಡ್ತಾ ರಾಗ ಅಂತ ಹೇಳಿ, ಹಾಗೆ ನಾವು ಇಲ್ಲಿ ಇವರು ಏನೇನು ಮಾಡ್ತಾರೆ ಏನು ಅಂತ ನೋಡ್ತಾ ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ಎಲ್ಲರೂ ಕಲಿತ್ಬೋದು. ನೀವೀಗ ನಾನು 3 ತಿಂಗಳಿಂದ ಇದ್ದೀನಿ, ನೀವು 1 ತಿಂಗಳಿದ್ರೆ ನನಗಿಂತ ಜಾಸ್ತಿ ಕಲಿತೀರಾ ನೀವು. ಹಾಗೆ ಹಾಗೆ ಅದರಲ್ಲೇನು ಈಗ ಕಲಿಯೋದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ. ಪ್ರತಿಯೊಂದನ್ನು ಕಲಿಬೋದು, ಪ್ರತಿಯೊಂದನ್ನು ಕಲಿಸ್ಕೊಡ್ತಾರೆ ಬೇಕಾದರೆ. ಆ ಥರ ಇದೆ, ತೊಂದರೆ ಇಲ್ಲ. ಓಕೆ, ಇನ್ನೊಂದು ಮರಿ ಆನೆ ಇದೆ, ಬರ್ತಾ ಇದೆ. ಸೊ ಇದು ಬೇರೆ ಇನ್ನೊಂದು ಆನೆ, ಇದು ಕೃಷ್ಣ ಅಂತ ಹೇಳಿ ಆನೆ. ಆನೆ ಹೆಸರೇ ಕೃಷ್ಣನ? ಮಾವುತನೇ ರಾಜನ್ ತರ ಬರ್ತಾ ಇದ್ದಾರೆ ಸರ್. ಇವರು ಕಾವಾಡಿ, ಮಾವುತರು ಇನ್ನೊಬ್ರು ಇರ್ತಾರೆ. ಕಾವಾಡಿಗೂ ಮಾವುತನಿಗೂ ಏನು ಡಿಫರೆನ್ಸ್? ಕಾವಾಡಿ ಮತ್ತು ಮಾವುತ ಏನು ಅಂದರೆ ಸೇಮ್ ಲೈಕ್ ಈಗ ಒಂದು ಲಾರಿಯಲ್ಲಿ ಡ್ರೈವರ್ ಮತ್ತು ಕ್ಲೀನರ್ ಹೇಗಿರ್ತಾರೆ ಹಾಗೆ. ಮಾವುತ ಅನ್ನೋರು ಡ್ರೈವರ್ ಥರ, ಕಾವಾಡಿ ಅನ್ನೋರು ಕ್ಲೀನರ್ ಥರ. ಇದಕ್ಕೆಲ್ಲ ಸ್ನಾನ ಮಾಡಿಸೋದು. ಸೊ ಅಂದರೆ ಮಾವುತರು ಎಲ್ಲನೂ ಮಾಡ್ತಾರೆ, ಬಟ್ ಮಾವುತರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ಮತ್ತು ಅವರು ಇವ್ರಿಗೆ ಗೈಡ್ಲೈನ್ಸ್ ಮಾಡ್ತಾರೆ, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂದರೆ. ಅವ್ರು ಆದಮೇಲೆ ಇವ್ರು ಬಂದು ಕೆಲಸಕ್ಕೆ ಸೇರ್ಕೊಂಡಿರೋವಂಥವ್ರು. ಸೊ ಅವರ ಗೈಡ್ಲೈನ್ಸಲ್ಲಿ ಇವ್ರು ಕೆಲಸ ಕಲಿತಾ ಹೋಗ್ತಾರೆ. ಇವಾಗ ಆನೆ ಎಲ್ಲಿಂದ ಬರ್ತಾ ಇರೋದು? ಇವಾಗ ಇಲ್ಲಿ ನಮ್ಮದು ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ. ಇದು ಪೂರ್ತಿ ಇಲ್ಲಿಂದ ಈ ಕಡೆಗೆ ಒಂದು 50,000 ಸ್ಕ್ವೇರ್ ಮೀಟ್ರಷ್ಟು ಜಾಗ ಕಂಪ್ಲೀಟ್ ಫಾರೆಸ್ಟ್ ಇದೆ. ಸೊ ಆ ಫಾರೆಸ್ಟ್ ಒಳಗಡೆ ಫ್ರೀ ಗ್ರೇಜಿಂಗಿಗೆ ಬಿಡ್ತೀವಿ ನಾವು. ಇದು ಹೆಣ್ಣಾನೆನ ಗಂಡಾನೆ? ಕೋರೆ ಇದೆಯಲ್ಲ, ಕೋರೆ ಇರುವಂಥದ್ದೆಲ್ಲ ಅದು ಗಂಡಾನೆ. ನಮಸ್ತೆ. ಸೈಡ್ ಬಿಡಬೇಕು. ಅದಾಗೆ ಸೈಡ್ಗೆ ಹೋಗ್ತಾರೆ. ಅಂದರೆ ನೋಡ್ತಾರೆ, ಅವ್ರಿಗೆ ಪರಿಚಯ ಇರುತ್ತೆ ಎಲ್ಲ, ಯಾರು ಹೇಗೆ ಏನು ಅನ್ನೋದು. ಸೊ ಪಬ್ಲಿಕ್ ಯಾರು, ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಯಾರು, ಹೇಗೆ ಅನ್ನೋದು ಪ್ರತಿಯೊಂದು. ಈಗ ನಾವು ಒಂದು ಕಡೆ ಕೆಲಸ ಮಾಡ್ತಿದ್ದೀವಿ ಅಂದರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಯಾರು, ಹೊರಗಿನವ್ರು ಯಾರು ಅನ್ನೋದು ಹೇಗೆ ಗೊತ್ತಾಗುತ್ತೆ, ಹಾಗೆ ಅದಕ್ಕೂ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ನೋಡಿದ್ರಾ ಸರ್ಗೆ, ನಾಗರಾಜ್ ಸರ್ಗೆ ಎಲ್ಲ ಗೊತ್ತು, ಆನೆ ಐಡೆಂಟಿಫೈ ಮಾಡ್ತು. ನಮ್ಮನ್ನೆಲ್ಲ ಮಾಡಲ್ಲ, ಯಾಕೆ ಹೇಳಿ, ನಾವು ಡೈಲಿ ಇಲ್ಲಿರಲ್ಲ. ಇವ್ರಂದ್ರೆ ಡೈಲಿ ನೋಡ್ತಾ ಇರ್ತಾರೆ, ಅವ್ರ ಜೊತೆ ಒಂದು ರೀತಿಯಾಗಿ ಕಮ್ಯುನಿಕೇಟ್ ಮಾಡ್ದಂಗೆ ಆಗುತ್ತೆ. ಹೌದು, ಅಂದರೆ ಡೈಲಿ ನಾವು ಈಗ ಯಾವುದೇ ವಸ್ತು ಆಯಿತು ಅಥವಾ ಯಾವುದೇ ಪ್ರಾಣಿ ಆಯಿತು, ನೀವು ಡೈಲಿ ಕಮ್ಯುನಿಕೇಟ್ ಮಾಡಿದಷ್ಟು ಅದು ನಮ್ಮ ಜೊತೆಗೆ ಬೇಗ ಒಂದು ಲಿಂಕಿಗೆ ಬರುತ್ತೆ. ಹೌದು. ಸೊ ಬೇಗ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನಾವು ಏನು ಹೇಳಿ ಮಾತಾಡಿದ್ರು ಅದು ಅರ್ಥ ಮಾಡ್ಕೊಳ್ಳುತ್ತೆ, ಅದು ಏನಕ್ಕೆ ಆ ಥರ ಮಾಡ್ತಾ ಇದೆ ಅನ್ನೋದು ನಮಗೂ ಬೇಗ ಅರ್ಥ ಆಗುತ್ತೆ. ಸೊ ಈ ಕಂಡೀಷನ್ಸ್. ಸೊ ಇನ್ನು ಬರೋದು ಮುಂಚೆ ರೋಡಲ್ಲಿ ಬರ್ತಾ ಇತ್ತು. ಸೊ ರೋಡಲ್ಲಿ ಬರೋದು ಸ್ವಲ್ಪ ಡೇಂಜರಸ್ ಅಂತ ಹೇಳಿ ನಾವೇನು ಮಾಡಿದ್ವಿ, ನಮ್ಮ ಹೈಯರ್ ಆಫೀಸರ್ಸ್ ಎಲ್ಲ ಸ್ವಲ್ಪ ಅದ್ರ ಬಗ್ಗೆ ಥಿಂಕ್ ಮಾಡಿ ಇಲ್ಲಿ ಒಳಗೆಯಿಂದ ಒಂದು ಇದು ಮಾಡಿದ್ದಾರೆ, ಮಣ್ಣಿನ ರೋಡ್ ಮಾಡಿದ್ದಾರೆ. ಸೊ ರೋಡಲ್ಲಿ ಬರುವಾಗ ವೆಹಿಕಲ್ಸ್ಗಳು ಬರ್ತಾ ಇರುತ್ತೆ, ಯಾವಾಗ ಹೇಗೆ ಅಂತ ಗೊತ್ತಿರಲ್ಲ. ಸೊ ಆನೆಗಳ ಮನಸ್ಥಿತಿ ಒಂದೇ ಥರ ಇರಲ್ಲ ಪ್ರತಿದಿನ. ಈಗ ನಮಗೆ ಹೇಗೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ, ಅದೇ ಥರ ಅದೂ ಸೇಮ್ ನಮ್ಮ ಥರನೇ ಒಂದು ಜೀವಿ, ಅದಕ್ಕೂ ಮೂಡ್ ಸ್ವಿಂಗ್ಸ್ ಅನ್ನೋದು ಇರುತ್ತೆ. ಸೊ ಆ ಥರ ಮೂಡ್ ಸ್ವಿಂಗ್ಸ್ ಅನ್ನೋದು ಇದ್ದಾಗ ಹೇಗೆ ಏನು ಅಂತ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಇರೋದ್ರಿಂದ ನಾವೇನು ಮಾಡ್ತೀವಿ, ಈಗ ಒಳಗಡೆಯಿಂದ ಕಾಡೊಳಗೆಯಿಂದನೇ ಒಂದು ರೋಡ್ ಮಾಡಿ ಇಲ್ಲಿ ಬರುತ್ತೆ. ಇಲ್ಲಿ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ ಅವ್ರದ್ದು ಟೂರಿಸಮ್ ಡಿಪಾರ್ಟ್ಮೆಂಟಿಂದ ನಮ್ಮದೇನು ಒಂದು ಸಪ್ರೇಟ್ ಒಂದು ಇದಿದೆ, ನಿಗಮ ಮಂಡಳಿ ಇದೆ, ಅವ್ರದ್ದು ಇಲ್ಲಿ ಒಳಗಡೆ ಒಂದು ಕ್ಯಾಂಪ್ ಇದೆ. ಸೊ ಇಲ್ಲಿ ಟೂರಿಸ್ಟ್ ಬಂದು ಸ್ಟೇ ಆಗ್ತಾರೆ, ಅವ್ರದ್ದು ಪ್ಯಾಕೇಜಸ್ ಎಲ್ಲ ಇರುತ್ತೆ. ಸೊ ಅವರು ಹೋಗ್ಲಿಕ್ಕೆ ಅಂತ ಹೇಳಿ ದಾರಿ ಇರುವಂಥದ್ದು, ಸ್ಯಾಂಕ್ಷನ್ ಆಗಿ ಮಾಡ್ಕೊಂಡಿರುವಂಥ ದಾರಿ, ಈ ದಾರಿನ ನಾವು ಇದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀವಿ. ಈಗ ಫಸ್ಟ್ ಆನೆ ದಿನಚರಿ, ಇವಾಗ ಕಾಡಿಂದ ಬರ್ತಾ ಇದ್ರಲ್ಲ, ಕಾಡಿಗೆ ಹೇಗೆ ಹೋಗುತ್ತೆ ಅಥವಾ ಇಲ್ಲಿರಲ್ವಾ ಕ್ಯಾಂಪಲ್ಲಿ? ಇಲ್ಲ, ಅದೇ ಫಸ್ಟ್ ಒಂದು ಆನೆದು ದಿನಚರಿ ಸ್ಟಾರ್ಟ್ ಆಗೋದು ಬೆಳಗ್ಗೆ 5:05 ಸ್ಟಾರ್ಟ್ ಆಗುತ್ತೆ. 5:05 ಅಂದರೆ ನಮಗೆ ಆನೆ ದಿನಚರಿ ಏನಿಲ್ಲ, ನಮಗೆ ಸ್ಟಾರ್ಟ್ ಆಗೋದು 5:05. ಸೊ ನಾವು 5:05 ಅಂದರೆ ಈಗ ಏನಾಗುತ್ತೆ, ಈಗ ಬೇಸಿಗೆ ಇರೋದ್ರಿಂದ ಮೇವು ಸ್ವಲ್ಪ ಹತ್ತಿರದಲ್ಲಿ ಕಡಿಮೆ ಸಿಗುತ್ತೆ, ಸ್ವಲ್ಪ ದೂರ ಹೋಗ್ತವೆ ಆನೆಗಳು. ಸೊ ಅಲ್ಲಿ ತನಕ ಹೋಗಿ ಆನೆನ ಕರೆಕ್ಟ್ ನಾವೀಗ 8:00 ಕ್ಯಾಂಪ್ ಓಪನ್ ಮಾಡ್ತೀವಿ ಅಂತ ಅಂದರೆ ಎಲಿಫೆಂಟ್ ಕ್ಯಾಂಪ್ನ 8:30 ಅಷ್ಟರಲ್ಲಿ ಆನೆಗಳು ಬರಬೇಕು ಕ್ಯಾಂಪ್ಗೆ. ಸೊ ಅದೇ ಮಳೆಗಾಲದಲ್ಲಿ ಮೇವು ಚೆನ್ನಾಗಿ ಸಿಗ್ತಾ ಇದೆ ಅಂತ ಅಂದಾಗ ಇವರು ಒಂದು 6:30 ಹೋಗಿ ತರೋವಂಥದ್ದು ಇದೆ. ಬಟ್ ಬೇಸಿಗೆ ಕಾಲ ಇರೋದ್ರಿಂದ ನೀರು ಕಡಿಮೆ ಇದೆ ಮತ್ತು ಮೇವು ಕಡಿಮೆ ಆಗಿರೋದ್ರಿಂದ
ಅಲ್ಲಿ ತನಕ ಹೋಗಬೇಕು. ಇದು ಎಲ್ಲಿ ತನಕ ಹೋಗಿರುತ್ತೆ ಹುಡುಕೊಂಡು ಅಲ್ಲಿ ತನಕ ಇವ್ರು ಹೋಗಿ ಕರ್ಕೊಂಬರ್ಬೇಕಲ್ಲ. ಹಾಗಾದ್ರೆ ಆನೆ ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಕಾಡಲ್ಲಿ ಸುಮ್ಮನೆ ಹಾಗೆ ಬಿಡೋದು ಅಷ್ಟೇನೆ. ಅದನ್ನೇನು ಕಟ್ಟಲ್ಲ ಯಾವುದನ್ನು ಕಟ್ಟಲ್ಲ. ಅದು ಫ್ರೀಯಾಗಿ ತಾನು ಕಾಡಲ್ಲಿ ಹೇಗೆ ಫ್ರೀಯಾಗಿ ಓಡಾಡ್ಕೊಂಡು ಮೇಯ್ಕೊಂಡಿರುತ್ತೆ ಆ ಥರ ಮೇಯ್ಕೊಂಡಿರ್ಬೇಕು. ಒಂದು ಯಾವುದೇ ಒಂದು ಪ್ರಾಣಿಯಲ್ಲಿ ನಮ್ಮ ಇಲಾಖೆದೇನು ಇದು ಅಂತಂದರೆ ಒಂದು ಮೋಟೋ ಏನಂದರೆ, ಈಗ ಸಾಕಾನೆ ಇರ್ಬೋದು ಆದರೆ ಅದ್ರ ವೈಲ್ಡರ್ನೆಸ್ ಅನ್ನೋದು ಹೋಗ್ಬಾರ್ದು ಅನ್ನೋದು ಒಂದು. ಅದರ ಮೂಲ ಅದ್ರದ್ದು ಏನಿದೆ ಅದು ಹಾಳಾಗಬಾರ್ದು ಅಂತ ಆನೆ ಒಂದ್ ಜಾಗದಲ್ಲಿ ನಿಲ್ಬಾರ್ದು, ಸುತ್ತಾ ಇರಬೇಕು, ಅದಾಗೆ ಮೇವು ಹುಡುಕೊಂಡು ತಿನ್ಬೇಕು. ಸೊ ಕಂಪ್ಲೀಟಾಗಿ ನಮ್ಮ ಮೇಲೆ ಡಿಪೆಂಡ್ ಆಗಿ ನಾವು ಮೇವು ಕೊಡ್ತೀವಿ, ನಾವು ಕೊಟ್ಟಿದ್ದ ಮೇವು ಮಾತ್ರ ತಿಂತೀನಿ, ಆ ಥರ ಆಗಬಾರ್ದು. ಅದಾಗದೆ ಈಗ ಬೇರೆ ನಾವು ಯಾವುದೋ ಒಂದು ನಾಯಿ ಅಥವಾ ಏನಾದರೂ ಸಾಕ್ತೀವಿ, ಅದಕ್ಕೆ ನಾವು ಫುಡ್ ಹಾಕಿದ್ರೆ ಮಾತ್ರ ತಿನ್ನುತ್ತೆ, ಇಲ್ಲಾಂದ್ರೆ ಸುಮ್ಮನೆ ಇರುತ್ತೆ. ಅದೇ ಬೀದಿಲಿರೋ ನಾಯಿಗಳು ಅದು ಫುಡ್ ಹಾಕಿದ್ರೆ ತಿನ್ನುತ್ತೆ, ಇಲ್ಲಾಂದ್ರೆ ಎಲ್ಲಾದರೂ ಹುಡುಕುತ್ತೆ, ಈ ಥರ. ಸೊ ಅಂದರೆ ಆ ವೈಲ್ಡರ್ನೆಸ್ ಅನ್ನೋದು ಅದ್ರ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಥವಾ ಕ್ಯಾರೆಕ್ಟರ್ ಏನಿದೆ ಅದು ಅದರಲ್ಲಿ ಉಳಿಬೇಕು ಅನ್ನೋದಕ್ಕೋಸ್ಕರ ಈ ಥರ ಮ್ಯಾನೇಜ್ ಮಾಡೋದು. ಸೊ 5-5:30 ಅಷ್ಟರಲ್ಲಿ ನಮ್ಮ ಮಾವುತ ಮತ್ತು ಕಾವಡಿಗಳು ಕಾಡಿಗೆ ಹೋಗ್ತಾರೆ. ಆನೆ ಹುಡುಕೊಂಡು ಹೋಗ್ತಾರೆ. ಹುಡುಕೋದು ಹೇಗೆ ಅಂತ ಅಂದರೆ, ಇವತ್ತು ಆನೆ ಕ್ಯಾಂಪಿಗೆ ಬಂತು, ಕ್ಯಾಂಪಿಗೆ ಬಂದ ಮೇಲೆ 8:30ಗೆ ಆನೆ ಕ್ಯಾಂಪಿಗೆ ಬಂದರೆ 8:30ಇಂದ 10:30 ತನಕ ಬೇರೆ ಬೇರೆ ಆನೆಗಳು ಎಲ್ಲದನ್ನು ಸ್ನಾನ ಮಾಡಿಸಿ ಅದಕ್ಕೆ ತಗೊಂಡೋಗಿ, ಅದಕ್ಕೆ ಒಂದು ಇದಿದೆ, ಹಾಲ್ಟಿಂಗ್ ಪ್ಲೇಸ್ಗಳಿದೆ, ರ್ಯಾಂಪ್ ಥರ ಮಾಡಿದ್ದೀವಿ, ಅದರದ್ದೇ ಆದಂಥ ಜಾಗಗಳಿದೆ, ಅದೇ ಜಾಗಗಳಿಗೆ ಹೋಗಿ ನಿಲ್ಲುತ್ತೆ. ಒಟ್ಟಿಗೆ ನಮ್ಮಲ್ಲಿ 23 ಆನೆಗಳಿದೆ, 3 ಮರಿಗಳು ಅದರಲ್ಲಿ. ಇದು ಈ ಕ್ಯಾಂಪು ಯಾವಾಗ ಸ್ಟಾರ್ಟ್ ಆಯಿತು? ಸೊ ಈ ಕ್ಯಾಂಪ್ ಸ್ಟಾರ್ಟ್ ಆಗಿದ್ದು ಮೇಡಮ್ ಆ್ಯಕ್ಚುಲಿ ಬಿಫೋರ್ ಇಂಡಿಪೆಂಡೆನ್ಸ್ ಇತ್ತು ಕ್ಯಾಂಪ್. ಬಿಫೋರ್ ಇಂಡಿಪೆಂಡೆನ್ಸ್ ಎಲ್ಲ ಏನಂದರೆ, ನಮ್ಮ ಇವರು ಬ್ರಿಟಿಷ್ ಅವರು ಏನು ಮಾಡ್ತಿದ್ರು, ಆನೆಗಳನ್ನ ಹಿಡಿದು ಅವಾಗೆಲ್ಲ ಕೆಡ್ಡ ಆಪ್ರೇಷನ್ಸ್ ಅಂತ ಇತ್ತು, ಕುಮ್ಕಿ ಆಪ್ರೇಷನ್ ಅಂತ ಮಾಡ್ತಿದ್ರು. ಏನು ಸರ್ ಅದು ಆಪ್ರೇಷನ್? ಕಾಡಾನೆಗಳನ್ನ ಹಿಡ್ಕೊಂಡು ಅದನ್ನು ಪಳಗಿಸಿ ಉಪಯೋಗಿಸೋದು. ಈಗ ಹಿಡಿಯೋದಕ್ಕೆ ಏನು ಮೆಥಡ್ ಮಾಡ್ತಾರಲ್ಲ, ಈಗ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಸಾಕಾನೆಗಳನ್ನ ತಗೊಂಡೋಗಿ ಟ್ರ್ಯಾಂಕ್ಲೈಸ್ ಮಾಡಿ ಹಿಡಿದು ಅದನ್ನು ಕ್ರಾಲ್ ಅಂತ ಇದೆ, ಅದು ಕಾಡೊಳಗಡೆ ಇರುತ್ತೆ, ಅಲ್ಲಿ ಯಾರಿಗೂ ಎಂಟ್ರಿ ಇರಲ್ಲ, ಕಾಡಾನೆ ಪಳಗಿಸೋವಂಥ ಜಾಗ. ಆ ಜಾಗದಲ್ಲಿ ಅದನ್ನು ಪಳಗಿಸ್ತೀವಿ. ಬ್ರಿಟಿಷರ ಕಾಲದಲ್ಲಿ ಅವಾಗೆಲ್ಲ ಏನು ಮಾಡ್ತಿದ್ರು ಅಂದರೆ, ದೊಡ್ಡದೊಂದು ಗುಂಡಿ ತೋಡಿ ಕಾಡೊಳಗಡೆ ಮೇಲ್ಗಡೆ ಕವರ್ ಮಾಡಿ ಬೇರೆ ಒಂದು ಕಡೆಯಿಂದ ಅದನ್ನು ಕಾಡಾನೆಗಳನ್ನ ಓಡಿಸ್ಕೊಂಡು ಬರ್ತಾಯಿದ್ರು. ಓಡಿಸ್ಕೊಂಡು ಬಂದು ಅದರೊಳಗಡೆ ಬೀಳಿಸಿ ಅದನ್ನು ಹಿಡಿದು ಇದು ಮಾಡ್ತಾಯಿದ್ರು, ಅದನ್ನು ಅದರೊಳಗಡೆ ಪಳಗಿಸಿ ಎಲ್ಲ ಮಾಡಿ ಆಮೇಲೆ ಹೊರಗಡೆ ತೆಗಿತಾಯಿದ್ರು. ಆನೆಗೆ ಜಾಗ ಬಿಡಬೇಕಲ್ವಾ? ಆಮೇಲೆ ಗಜರ ಆನೆ ನಡೆದಿದ್ದೇ ದಾರಿ. ಇದು ಆಲೆ ಅಂತ ಹೇಳಿ ಇದ್ರ ಹೆಸರು. ಇದು ಇಲ್ಲೇ ಹುಟ್ಟಿ ಬೆಳೀತಾ ಇರೋಂಥ ಆನೆ, ನಮ್ಮ ಕ್ಯಾಂಪಲ್ಲೇ ಹುಟ್ಟಿ ಬೆಳೀತಾ ಇರೋ. ನಮ್ಮನ್ನು ನೋಡ್ತಾ ಇದೆ, ತೊಂದರೆ ಇಲ್ಲ. ಓಕೆ. ಇದು ಆಲೆ ಅಂತ ಹೇಳಿ, ಇದು ಅರ್ಜುನ ಅಂತ ಹೇಳಿ. ಆಕ್ಚುಲಿ ಇವತ್ತು ಎಲ್ಲಿತ್ತು ಇದು? ಸರ್ ಅದ್ರ ಒಂದು ಕೋರೆ ಸ್ವಲ್ಪ ಹೋಗ್ಬಿಟ್ಟಿದೆಯಲ್ಲ? ಹೇಳ್ತೀನಿ ಮೇಡಮ್, ಅದ್ರದ್ದೊಂದು ಸ್ಟೋರಿ ಇದೆ. ಹಾಯ್ ಗಜರಾಜ, ಕೇಳದೇ ಇಲ್ಲವಲ್ಲ ಸರ್ ನಮ್ಮ ಮಾತು? ಅಷ್ಟೇ, ರೆಸ್ಪಾಂಡ್ ಮಾಡುತ್ತೆ. ಹೀಗೆ ಹೌದು, ಇಂಥ ಸೊಂಡ್ಲು ಎತ್ತಿದ್ರೆ ರೆಸ್ಪಾನ್ಸ್ ಮಾಡ್ತು ಅಂತ ನಿಮ್ಗೊಂದು ಸೆಲ್ಯೂಟ್ ಮಾಡಿದಾಗೆ ಅದು. ಹಾಗಾದ್ರೆ ಆನೆಗೆ ನನ್ನ ಮಾತು ಅರ್ಥ ಆಯ್ತು ಬಿಡಿ ಸರ್. ನೀವು ಇಷ್ಟು ವರ್ಷ ಇದ್ರು ನೋಡಿ, ನಾನು 1 ನಿಮಿಷಕ್ಕೆ ಬಂದಿನೇ ಆನೆ ಮಾತಾಡ್ಬಿಡ್ತು. ಈಗ ಏನು ಬರುತ್ತೆ ಆನೆಗಳು, ಇದ್ರದ್ದೇನು ಬ್ರಿಟಿಷರು ಕೆಡ್ಡ ಆಪರೇಷನ್ ಅಂತ ಹೇಳಿ ಮಾಡಿ ಏನಕ್ಕೆ ಯೂಸ್ ಮಾಡ್ತಿದ್ರು ಅಂದರೆ, ಅವಾಗ ರೈಲ್ವೆ ಸ್ಲೀಪರ್ಸ್ ಮಾಡ್ತಾಯಿದ್ರು, ಮರಗಳನ್ನು ಕಡ್ದು ಮರದಲ್ಲಿ ರೈಲ್ವೆ ಟ್ರ್ಯಾಕ್ಗಳು ಮಾಡ್ತಾಯಿದ್ದು. ಆ ಟ್ರ್ಯಾಕ್ಗಳಿಗೆ ಏನು ಮರಗಳು ಯೂಸ್ ಮಾಡ್ತಾಯಿದ್ರಲ್ಲ, ಕಾಡಿಂದ ಮರ ಕಡ್ದು ಅದನ್ನು ತಗೊಂಡೋಗಿ ಎಳ್ಕೊಂಡೋಗಿ ಹಾಕ್ಲಿಕ್ಕೆಲ್ಲ ಅವಾಗೆಲ್ಲ ಕ್ರೇನ್ ಸಿಸ್ಟಮ್ ಇರಲಿಲ್ಲ. ಸೊ ಆನೆನೇ ಉಪಯೋಗಿಸ್ತಾ-ಇದ್ರು. ಸೊ ಆ ಟೈಮಿಂದನೂ ಈ ಕ್ಯಾಂಪ್ ಇದೆ. ಅವಾಗಿಂದ ಹಾಗಾದ್ರೆ ನಮ್ಮ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಅಂತ ಹೇಳಿ ರಾಜರು ಮಹಾರಾಜರ ಕಾಲದಲ್ಲಿ ಆನೆ ದಳ ಇತ್ತಲ್ಲ, ಗಜದಳ? ಹೌದು, ಆನೆ ದಳಗಳೆಲ್ಲ ಇತ್ತು, ಅವಾಗೆಲ್ಲ ಇತ್ತು. ಅಂದ್ರೆ ಈಗ ಕ್ಯಾಂಪ್ ಅಂತ ಹೇಳಿ ಹೀಗೆ ಒಂದು ಕ್ಯಾಂಪ್ ಅಂತ ಮಾಡಿ ಅದನ್ನ ಸಾಕಾನೆ ಅಂತ ಹೇಳಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು ಬ್ರಿಟಿಷರ ಕಾಲದಿಂದನೂ ಇದೆ. ಆದ್ರೆ ಈ ಕ್ಯಾಂಪ್ ಗೌರ್ಮೆಂಟ್ ಪ್ರಕಾರ ನೋಟಿಫಿಕೇಶನ್ ಆಗಿ ಎಲ್ಲ ಆಗಿದ್ದು 1952ರಲ್ಲಿ ಆಗಿದ್ದು, 53ರಿಂದ ಶುರು ಆಗಿದೆ. ಫಸ್ಟ್ ಲೋಕಸಭಾ ಚುನಾವಣೆ ಆಯ್ತಲ್ಲ 1952, ಅವಾಗಿಂದ ಸ್ಟಾರ್ಟ್ ಆಗಿದೆ. ಅವಾಗಿಂದ ಸ್ಟಾರ್ಟ್ ಆಗಿ ಅವಾಗಿಂದ ನಡ್ಕೊಂಡ್ ಬರ್ತಾ ಇದೆ. ಆರಂಭದಲ್ಲಿ ಎಷ್ಟು ಆನೆಗಳು ಇಲ್ಲಿದ್ದು? ಆರಂಭದಲ್ಲಿ ಹತ್ತತ್ರ 28ರಿಂದ 30 ಆನೆಗಳೇನೋ ಇತ್ತು ಅಂತ. ಸೊ ಅವಾಗಿಂದನೂ 30-35 ಒಂದು ಸರಿ 60 ಆನೆಗಳ ತನಕನೂ ಇತ್ತು ಅಂತ ಹೇಳ್ತಾರೆ. ಬಟ್ ನಮಗೂ ಗೊತ್ತಿಲ್ಲ, ಇಲ್ಲಿ ತುಂಬಾ ಹಳಬ್ರೆಲ್ಲ ಇದ್ದಾರೆ. ಈ ಊರ ಹೆಸರು ಸಕ್ಕರೆ ಬೈಲು ಅಂತ ಹೇಳಿ. ಮ್ಯಾಕ್ಸಿಮಮ್ ಇಲ್ಲಿ ಸರ್ವ್ ಮಾಡಿರೋ 90% ಅಷ್ಟು ಜನ ಈ ಊರವರೇ. ಸೊ ಇದೇ ಊರವರು ಆನೆ ಹಿಡಿಯೋದು, ಪಳಗಿಸೋದು, ಮಾಡೋದು ಎಲ್ಲ ಥರದ್ದು. ಮತ್ತು ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಮಠಗಳು ಮತ್ತು ದೇವಸ್ಥಾನಗಳಲ್ಲಿ ಏನೇನು ಆನೆಗಳಿದೆ, ಆ ಆನೆಗಳನ್ನ ನೋಡ್ತಾ ಇರೋರು, ಸಾಕ್ತಾ ಇರೋರು, ಎಲ್ಲ ಮಾಡ್ತಿರೋರು ಈ ಊರವರೇ. ಅದರದೆಲ್ಲ ಕೇರ್ ಟೇಕರ್ಸ್ ಇರೋದು. ಅಷ್ಟು ಟ್ರೈನ್ ಅಪ್ ಆಗ್ಬಿಟ್ಟಿದ್ದಾರೆ ಅಂದರೆ ಈಗ ಸೇಮ್ ಲೈಕ್ ಈಗ ಒಂದು ಫ್ಯಾಮಿಲಿಯಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ ಅಂತ ಅಂದರೆ, ಅಪ್ಪ ಡಾಕ್ಟರ್ ಇದ್ದಾನೆ ಅಂದರೆ ಮಗನು, ಸೊ ಇವ್ನು ಬೇರೆ ಪ್ಯಾಷನ್ ಇತ್ತಂದ್ರೂ ಡಾಕ್ಟರ್
ಅನ್ನೋದು ಏನು ಅನ್ನೋದು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ. ಏನಾದರೂ ಒಂದು ಅಭ್ಯಾಸ ಇರುತ್ತೆ ಇದ್ರದ್ದು, ಆ ಹ್ಯಾಬಿಟ್ ಸ್ವಲ್ಪ ಯೂಸ್ ಆಗ್ತಾ ಇರುತ್ತೆ, ಇವನಿಗೂ ಗೊತ್ತಿರುತ್ತೆ ಒಂದಷ್ಟು ಐಡಿಯಾಸ್. ನೋಡ್ತಾ ಇರ್ತಾರಲ್ಲ ಸೊ ಅದೇ ಥರನೇ ಇಲ್ಲಿ ಇರೋದ್ರ ಥರ ಅವ್ರ ಅಪ್ಪ ಅಥವಾ ದೊಡ್ಡಪ್ಪ ಅವ್ರ ಫ್ಯಾಮಿಲಿಯವರು ದೊಡ್ಡವರು ಕೆಲಸ ಮಾಡ್ತಾ ಇರ್ತಾರೆ. ಇವ್ರ ಮಕ್ಕಳು ಬಂದು ನೋಡ್ಕೊಂಡು ಹಾಗೆ ಕಲಿತಾ ಹೋಗ್ತಾರೆ. ಹಾಗಾದ್ರೆ ಇಲ್ಲಿರೋರ್ಗೆ ಒಂದ್ ರೀತಿಯಾಗಿ ಜಾಬ್ ಸಿಕ್ತಂಗಾಯ್ತು. ಜಾಬ್ ಸಿಗ್ತಾ ಇದೆ. ಮತ್ತೆ ಇವಾಗ ರಿಕ್ರೂಟ್ಮೆಂಟ್ ಅಂತ ಹೇಳಿ ಮಾಡ್ತಾರೆ. ಆಲ್ ಓವರ್ ಕರ್ನಾಟಕ ಯಾರು ಬೇಕಾದ್ರೂ ಬರ್ಬೋದು. ಅದು ಒಂದಷ್ಟು ಕಂಡೀಷನ್ಸ್ ಇದೆ, ಏನೇನು ರಿಕ್ರೂಟ್ಮೆಂಟ್ ಆಗ್ಲಿಕ್ಕೆ ಏನೇನು ಕಂಡೀಷನ್ಸ್ ಇದೆ, ಆ ಕಂಡೀಷನ್ಸ್ ಯಾರು ಫುಲ್ಫಿಲ್ ಮಾಡ್ತಾರೆ ಅವ್ರು ಬಂದು ಕೆಲಸ ಮಾಡ್ಬೋದು, ತೊಂದರೆ ಇಲ್ಲ. ನಮ್ ಜೊತೆ ಇವಾಗ ಆನೆ ಇಲ್ಲ ಅಲ್ವಾ, ಅಲ್ಲಿ ಆನೆ ಇದೆ, ಆದ್ರೆ ನಮ್ಮ ಪಕ್ಕನೇ 2 ಆನೆ ಇದೆ, ತೋರಿಸ್ತೀನಿ ಸರ್, ನಿಮ್ ಕೈ ಕೊಡಿ. ಇಲ್ಲಿ ನೋಡಿ, ನಾಗರಾಜ್ ಸರ್ ಕೈಯಲ್ಲಿ 2 ಆನೆ 3 ಒಂದು ಮೇ ಬಿ ನನಗೆ ಫ್ಯಾಮಿಲಿ ಆನೆ ಅನ್ಸುತ್ತೆ. ಇದು ಯಾವಾಗ ಹಾಕಿಸ್ಕೊಂಡಿದ್ದು ಸರ್? ಏನಿದು? ಇದು ನನ್ನ ಮದುವೆ ಡೇಟ್ ಮೇಡಮ್. ಹೇಗೆ ಸರ್? ರೋಮನ್ ಅಂಕಿಲ್ ಇದೆ. ಓಕೆ, ಇದು ಏಕೆ ಆನೆ ಹಾಕಿಸ್ಕೊಂಡಿದ್ದೀರಲ್ಲ ನೀವು? ಅಂದರೆ ಮುಂಚೆಯಿಂದ ನನಗೆ ಸ್ವಲ್ಪ ಎಲಿಫೆಂಟ್ ಅಥವಾ ವೈಲ್ಡ್ ಅನಿಮಲ್ಸ್ ಅನ್ನೋದು ಸ್ವಲ್ಪ ಪ್ಯಾಷನ್. ನಾನು ನನ್ನ ಬೇಸಿಕ್ ಗ್ರ್ಯಾಜುಯೇಷನ್ ಬಂದು BSc ಫಾರೆಸ್ಟ್ರಿ. ಸೊ BSc ಫಾರೆಸ್ಟ್ರಿ ಗ್ರ್ಯಾಜುಯೇಷನ್ ಮಾಡುವಾಗಿಂದನೂ ಒಂದು ಸ್ವಲ್ಪ ವೈಲ್ಡ್ ಅನಿಮಲ್ಸ್, ವೈಲ್ಡ್ ಲೈಫ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆ. ಸೊ ಹಾಗೇನೆ ನೋಡ್ತಾ ಇದ್ದು ಒಂದಷ್ಟೇ. ಇದು ಯಾವಾಗ ಹಾಕಿಸ್ಕೊಂಡಿದ್ದು? ಇಲ್ಲಿಗೆ ಬಂದಾಗ್ಲಾ? ಇಲ್ಲ, ಇದೊಂದು 1.5 ವರ್ಷ ಆಯಿತು. ಜಾಬ್ ಸಿಕ್ಕಾದ್ಮೇಲೆ? ಜಾಬ್ ಸಿಕ್ಕಿ ಇವಾಗ 7th ಇಯರ್ ರನ್ನಿಂಗ್ ಇವಾಗ. ಓಕೆ, ಬೇಸಿಕಲಿ ನೀವು ಯಾವ ಊರವ್ರು ಸರ್? ನಂದು ಹಾಸನ್, ಹೊಳೆನರಸೀಪುರ. ಅರೇ, ನಮ್ಮೂರವ್ರಿ ಇವರು, ನಮ್ಮ ಹಾಸನ್ ಅವರು. ಗ್ರೇಟ್ ಸರ್. ಹಾಗಾದ್ರೆ ನಿಮ್ಮನ್ನ ಮೀಟ್ ಆಗಿ ನನಗಿನ್ನು ನಮ್ಮೂರಂತ ಜಾಸ್ತಿ ಫೀಲ್ ಬಂತು. ಓಕೆ, ಇದ್ಯಾವುದು ಸರ್? ಇದ್ರ ಹೆಸರು ಶ್ರೀ ರಾಘವೇಂದ್ರ ಅಂತ ಹೇಳಿ, ಮಂತ್ರಾಲಯದ ಮಠದಲ್ಲಿ ಇದಿತ್ತು. ಸೊ ಮಠದಲ್ಲಿದ್ದಾಗ ಸ್ವಲ್ಪ ಮಠದಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅವರು ಇದು ಹ್ಯಾಂಡ್ ಓವರ್ ಮಾಡಿದ್ರು. ಅಂದರೆ ಯಾವುದೇ ಒಂದು ಪ್ರಾಣಿ ಆಗಲಿ ಅಥವಾ ಮನುಷ್ಯ ಆಗಲಿ, ಸೊ ಒಂದಷ್ಟು ಏಜಲ್ಲಿ ಹೋಗ್ತಾ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಒಂದಷ್ಟು ಫ್ರಸ್ಟ್ರೇಷನ್ ಅನ್ನೋದು ಜಾಸ್ತಿ ಆಗುತ್ತೆ ಮನುಷ್ಯನಿಗೆ ಯಾವ ಥರ ಆಗುತ್ತೆ, ಪ್ರತಿ ಪ್ರಾಣಿಗೂ ಪ್ರತಿ ಜೀವಿಗೂ ಅದು ಹಾಗೆ ಆಗುತ್ತೆ. ಸೊ ಒಂದೇ ರುಟೀನ್ ಅನ್ನೋದಾದಾಗ ಇದಕ್ಕೂ ಸ್ವಲ್ಪ ಫ್ರಸ್ಟ್ರೇಷನ್ ಸ್ವಲ್ಪ ಜಾಸ್ತಿ ಆ ಥರ ಆಗಿ ಸ್ವಲ್ಪ ಅಲ್ಲಿ ಗಲಾಟೆ ಮಾಡ್ತಿತ್ತು ಅಂತ ಹೇಳಿ ಅಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವರು ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು. ಏನು ರೊಟೀನ್ ಅಲ್ಲಿ ನಡೀತಾ ಇದ್ದಿದ್ದು? ದೇವಸ್ಥಾನದಲ್ಲಿ ಜಸ್ಟ್ ಹಾಗೆ, ಈಗ ಜನಗಳು ಬರ್ತಾ ಇದ್ರು, ಜನಗಳು ಬಂದಾಗ ನೋಡ್ತಾ ಇದ್ರು. ಹಂಗೋಗ್ಬೇಕಾ? ಇಲ್ಲ, ನಿಂತ್ಕೊಳ್ಳಿ, ತೊಂದರೆ ಇಲ್ಲ, ಬಂದು ನಿಲ್ತಾ ಇಲ್ಲ, ಆ ಕಡೆ ಬರ್ತೀನಿ. ಓ, ಹಾಯ್. ನಮ್ಮ ಕ್ಯಾಂಪಲ್ಲಿ ಇರೋದ್ರಲ್ಲಿ ಹೈಟ್ ಇರೋದು ಇದೆ ಆನೆ. 30 ಇಯರ್ಸ್ ಆಗಿದೆ. 30 ವರ್ಷ ಆಗಿದೆಯಾ? ಇವಾಗ ವೆಹಿಕಲ್ ಅಲ್ಲಿ ಹೋಗಿ ಆನೆ ಹುಡ್ಕಕ್ ಆಗಲ್ಲ? ವೆಹಿಕಲ್ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಇದೊಂದೇ ರೋಡ್ ಅಷ್ಟೇ, ಇದೊಂದು ರೋಡ್ ಇದೆ. ಇಲ್ಲಿಂದ ಮುಂದಕ್ಕೆ ರೋಡ್ ಬೇಕಲ್ಲ ನಿಮ್ಗೆ, ಇಲ್ಲಿ ತನಕ ಹೋಗ್ತೀರಿ, ವೆಹಿಕಲ್ ಅಲ್ಲಿ ಹೋಗ್ಬೋದು. ಸರ್ ಅದೇ ಗುಡುಕ್ತಾರೆ ಅಂತ ನನಗೆ ಅದನ್ನ ಹೇಳ್ತೀನಿ. ಅದು ಕಂಪ್ಲೀಟ್ ಒಂದು ಸೈಕಲ್ ತರ ಬರ್ಬೇಕು. ಅದು ಸ್ಟಾರ್ಟಿಂಗ್ ಇಂದ ಬಂತಂದ್ರೆ ನಿಮಗೆ ಕಂಪ್ಲೀಟ್ ಒಂದು ಸ್ಟೋರಿ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ. ಇನ್ನು ಎಷ್ಟು ಆನೆ ಬರಬೇಕು? ಇವಾಗ ನಮಗೆ 5 ಆನೆ ಬಂದಿದೆ, ಇನ್ನೂ 10-12 ಆನೆ ಬರುತ್ತೆ. 12 ಆನೆ. ಮರಿ ಎಷ್ಟಿದೆ? ಮರಿ ಇರೋದು 2 ಆನೆ ಹೋಯ್ತು, ಇನ್ನೊಂದು ಆನೆ ಬರುತ್ತೆ ಇವಾಗ. ಅಂದ್ರೆ 3 ಆನೆ ಜೊತೆನೆ ಮರಿಯನ್ನು ಒಟ್ಟಿಗೆ. ಮರಿ ಫ್ರೀ. ಅದು ಒಂದು ವೀನಿಂಗ್ ಅಂತ ಬರುತ್ತೆ ಪ್ರೊಸೆಸ್. ನಾವು ಸೈಂಟಿಫಿಕಲಿ ವೀನಿಂಗ್ ಅಂದ್ರೆ ಈಗ ಸೇಮ್ ಲೈಕ್ ನಮ್ಮ ಮಕ್ಕಳನ್ನ ಹೇಗೆ ಎದೆ ಹಾಲು ಬಿಡಿಸೋದು ಅಂತ ಹೇಳ್ತಾರಲ್ಲ, ಅದೇ ಥರನೇ ಸೈಂಟಿಫಿಕಲಿ ಅದು ವೀನಿಂಗ್ ಅಂತ ಮಾಡ್ತೀವಿ. ಅಂದರೆ ತಾಯಿಯಿಂದ ಸಪ್ರೇಟ್ ಮಾಡೋದು. ಆ ಸಪ್ರೇಟ್ ಮಾಡೋದು ಎಷ್ಟೊಂದು ಜನ ಕ್ವಶನ್ ಮಾಡ್ತಾರೆ, ಸಪ್ರೇಟ್ ಏನಕ್ಕೆ ಮಾಡಬೇಕು, ಅದ್ರ ಅವಶ್ಯಕತೆ ಏನಿದೆ, ತಾಯಿಯಿಂದ ಮರಿನ ದೂರ ಮಾಡ್ತಾರೆ ಹಾಗೆ ಹೇಗೆ ಅಂತ ಹೇಳಿ. ನೀವು ತಾಯಿಯಿಂದ ಮರಿನ ದೂರ ಮಾಡೋ ತನಕ ಮರಿಗೆ ಅದರದ್ದು ಇಂಡಿವಿಜುವಾಲಿಟಿ ಅಥವಾ ಐಡೆಂಟಿಟಿ ಅನ್ನೋದೇ ಸಿಗಲ್ಲ. ಒಂದು ಅದರ ವೈಲ್ಡರ್ನೆಸ್ ಸಿಗಲ್ಲ. ಅದಕ್ಕೆ ತಾಯಿಯಿಂದನೇ ಓಡಾಡ್ತಾ ಇರುತ್ತೆ, ಹಾಲು ಕುಡ್ಕೊಂಡಿರುತ್ತೆ. ಬೇರೆ ಯಾವುದೇ ಈಗ ಪ್ರತಿಯೊಂದು ಈಗ ಮಕ್ಕಳಿಗೆ ನಾವು ಹಾಲು ಬಿಡಿಸೋದೇನಕ್ಕೆ ಅಂದರೆ ಬೇರೆ ಫುಡ್ ತಿನ್ನಲಿ ಅದು ಅನ್ನೋದಕ್ಕೋಸ್ಕರ. ಅದೇ ಥರ ನಾವು ಇದನ್ನು ಸಪ್ರೇಟ್ ಮಾಡಲೇಬೇಕಾಗುತ್ತೆ. ಸೊ ಒಂದು ಕಾಡಲ್ಲಿ ಹೋದಾಗ ಒಂದಷ್ಟು ಚಿಕ್ಕ ಮರಿ ಇರೋ ತನಕ ತಾಯಿ ಕಾಪಾಡುತ್ತೆ. ದೊಡ್ಡ ಆದ್ಮೇಲೂ ತಾಯಿನೇ ಕಾಪಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ತಾಯಿ ಆನೆಗೆ. ಯಾಕೆಂದ್ರೆ ಅಷ್ಟರಲ್ಲಿ ಅದು ಇನ್ನೊಂದು ಮರಿ ಹಾಕೋ ಸ್ಟೇಜಿಗೆ ಇರಬಹುದು. ಹಾಗಾಗಿ ಇದ್ರ ಮೇಲೆ ಕೇರ್ ಮಾಡೋಕ್ಕಾಗಲ್ಲ. ಇವೆರಡು ಸಪ್ರೇಟ್ ಮಾಡಿ ಇದೊಂದು ಇಂಡಿಪೆಂಡೆಂಟ್ ಆನೆಯಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಆ ಪ್ರೊಸೆಸ್ ಮಾಡಿ ಸಪ್ರೇಷನ್ ಮಾಡ್ತಾರೆ. ಅಂದ್ರೆ ಎಷ್ಟು ದಿನಕ್ಕೆ ಹಾಲು ಬಿಡಿಸೋದು ನೀವು? ಅದು 2 ವರ್ಷಕ್ಕೆ ಮೇಡಮ್. 2 ವರ್ಷ ತನಕ ತಾಯಿ ಜೊತೆನೇ ಇರುತ್ತೆ. ಅದು ತಾಯಿ ಜೊತೆನೇ ಇದ್ಕೊಂಡು ಓಡಾಡ್ಕೊಂಡು 2 ವರ್ಷದ ತನಕ ಅದಕ್ಕೆ ಯಾವುದೇ ಚೈನ್ ಕಟ್ಟಲ್ಲ, ಏನು ಮಾಡಲ್ಲ. ಅದಕ್ಕೆ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ.
ಅದು ಓಡಾಡ್ಕೊಂಡು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರುತ್ತೆ. ಇವಾಗ ಮಕ್ಳು ತುಂಟತನ ಮಾಡ್ತಾರಲ್ಲ, ಆ ರೀತಿ ಆನೆ ಮರಿನೂ ಮಾಡುತ್ತಾ? ಚೇಷ್ಟೆ ಎಲ್ಲ ಮಾಡುತ್ತೆ. ಈಗ ನೀವು ಅಲ್ಲಿ ಆನೆ ಕ್ಯಾಂಪಿಗೆ ಬಂದ್ರೆ, ಅದು ಆನೆಗಳು ಬಂದಾದ್ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸೆಕೆಂಡ್ ಸುಮ್ಮನೆ ನಿಲ್ಲಲ್ಲ, ಏನಾದ್ರೂ ಒಂದು ಚೇಷ್ಟೆ ಮಾಡ್ತಾ ಇರುತ್ತೆ. ಮತ್ತೆ ಮಕ್ಕಳಿಗೆ ಸ್ವಲ್ಪ ತಿಂತಾನೆ ನಿದ್ದೆ ಮಾಡ್ತಾರೆ. ಹಾಗೇನೆ ಸ್ವಲ್ಪ ಹಾಲು ಕುಡಿಯುತ್ತೆ, ಹಾಗೆ ಮಲಗುತ್ತೆ, ಹೋಗಿ ನೀರಲ್ಲಿ ಸ್ನಾನ ಮಾಡುತ್ತೆ, ಬಂದು ಮಲಗುತ್ತೆ. ಸೊ ಇದೇ ಥರ ಮಾಡ್ತಾ ಇರುತ್ತೆ, ಅದು ರೊಟೇಷನ್ ಅದು ಇದ್ದೇ ಇರುತ್ತೆ. ವಿನಯ್ ಸರ್ RF ಅವ್ರು ಬರ್ತಾರೆ, ನಾನು ಡೆಪ್ಟಿ ರೇಂಜ್ ಆಫೀಸರ್. ಇದು ಸಾಗರ ಅಂತ ಹೇಳಿ ಆನೆ. ನಮ್ಮ ಸಕ್ರೆಬೈಲು ಆನೆ ಕ್ಯಾಂಪಲ್ಲಿ ತುಂಬ ಪ್ರಾಂಪ್ಟ್ ಅಥವಾ ತುಂಬ ಆನೆಸ್ಟ್ ಆನೆ ಅಂತಂದ್ರೆ ಇದು. ನೋಡಿದ್ರ ಆನೆಲು ಆನೆಸ್ಟ್ ಆನೆ ಇದೆ ಅಂತ ಹೇಳಿದ್ರೆ ಆಶ್ಚರ್ಯ. ಅಂದ್ರೆ ಅದೇ ಬೇರೆಯವರೆಲ್ಲ ಹಾನೆಸ್ಟ್ ಅಂತ ಅಲ್ಲ, ಅಂದ್ರೆ ಸ್ವಲ್ಪ ತುಂಬಾ ರೆಸ್ಪಾನ್ಸಿಬಲ್ ಆನೆ ಅಂತ ಇರೋದು. ಈಗ ಸೇಮ್ ಲೈಕ್ ನಮ್ಮ ಮನೆಯಲ್ಲಿ ಒಬ್ರು ಹಿರಿಮಗ ಅನ್ನೋರು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ತಗೋತಾರೆ, ತುಂಬಾ ಕೇರ್ಫುಲ್ ಆಗಿರ್ತಾರೆ, ಪ್ರತಿಯೊಬ್ಬರದ್ದು ಇದನ್ನ ನೋಡ್ತಾರೆ. ಹಾ ನಿಲ್ಲಿ ತೊಂದರೆ ಇಲ್ಲ, ಧೈರ್ಯ ಮಾಡಿ ನಿಲ್ತಾ ಏನು ತೊಂದರೆ ಇಲ್ಲ ಈ ಆನೆ ಬಗ್ಗೆ. ನಮ್ಮ ಶಿವಮೊಗ್ಗ ದಸರಾದಲ್ಲಿ ಅಂಬಾರಿಯವರ ಅಂತ ಆನೆ ಇದೇನೆ, ಸಾಗರ ಅಂತ ಹೇಳಿ. ಹೌದು, ಸೆಲಿಟ್. ಮುಂದೆ ಬನ್ನಿ, ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ಬನ್ನಿ ಇಲ್ಲಿ ಬನ್ನಿ, ಏನಾಗಲ್ಲ. ಬಲಿ ಹಾಯ್, ವಾ, ಓಕೆ. ತುಂಬಾ ಪ್ರಾಮಾಣಿಕವಾಗಿದೆ ಹಾಗಾದ್ರೆ. ಅಂದರೆ ಪ್ರಾಮಾಣಿಕವಾಗಿ ಅನ್ನೋದಕ್ಕಿಂತ ನಮಗೆ ಇಲ್ಲಿ ತನಕ ಯಾವುದೇ ಥರ ತೊಂದರೆ ಅನ್ನೋದೇ ಕೊಟ್ಟಿಲ್ಲ. ಎಷ್ಟೊಂದು ಚಿಕ್ಕ ಮಕ್ಕಳು ಅಥವಾ ಯಾವುದೋ ಚಿಕ್ಕ ಮಕ್ಕಳೆಲ್ಲ ಇದ್ರ ಹತ್ರ ಓಡಾಡ್ತಾರೆ, ಏನು ಮಾಡಲ್ಲ. ಬೇರೆದೆಲ್ಲ ಸ್ವಲ್ಪ ಸಿಟ್ಟು ಮಾಡುತ್ತೆ, ಗದರಿಸೋದು ಅದೆಲ್ಲ ಮಾಡುತ್ತೆ. ಇದು ಅದನ್ನೂ ಮಾಡಲ್ಲ, ಅಷ್ಟು ಸಾಧು ಆನೆ. ಎಷ್ಟು ವರ್ಷ ಆಗಿದೆ ಸರ್ ಈ ಆನೆಗೆ? ಇದಕ್ಕೆ ಇವಾಗ 36 ವರ್ಷ ಆಗಿದೆ. 36 ವರ್ಷ, ಓಕೆ. ಒಂದು ಆನೆ ಲೈಫ್ ಸ್ಟೈಲ್ ತಗೊಂಡ್ರೆ ಆನೆ ಒಂದು ಪ್ರೌಢಾವಸ್ಥೆಗೆ ಬರೋದು ಯಾವಾಗ? ಸೊ ಈಗ ಹೆಣ್ಣು ಮತ್ತು ಗಂಡು ಆನೆಗಳಲ್ಲಿ ಗಂಡು ಆನೆಗಳು ಒಂದು 16ರಿಂದ 17 ವರ್ಷ ದಾಟಿದ ಮೇಲೆ ಪ್ರೌಢಾವಸ್ಥೆ. ಮಾಮೂಲಿ ನಮ್ಮ ಹ್ಯೂಮನ್ ಇದ್ರಲ್ಲಿ ಹೇಗೆ ಬರುತ್ತೆ ಅದು. ಹೌದು. ಈ ಫೀಮೇಲ್ಗಳಲ್ಲಿ ಒಂದು 12 ವರ್ಷ ದಾಟಿದ ಮೇಲೆ ಕೇಪಬಿಲಿಟಿ ಬಂದ್ಬಿಡುತ್ತೆ. ಓಕೆ, 12 ಅಥವಾ 13 ವರ್ಷ ದಾಟಿದ ಮೇಲೆ ಒಂದು ಒಂದು ಹೆಲ್ದಿ ಫೀಮೇಲು ಅಪ್ ಟು 50-55 ಇಯರ್ಸ್ ತನಕ ಇದನ್ನ ಮರಿ ಹಾಕೋಷ್ಟು ಕೆಪಾಸಿಟಿ ಇದೆ ಅದಕ್ಕೆ. ಸೊ ಒಂದು ಹೆಲ್ದಿ ಮೇಲ್ಗೆ ಸೇಮ್ 60 ಇಯರ್ಸ್ ತನಕ ರಿಪ್ರೊಡ್ಯೂಸ್ ಮಾಡುವಷ್ಟು ಕೆಪಾಸಿಟಿ ಇರುತ್ತೆ. ಲೈಫ್ ಸೈಕಲ್ ಬಂದು 60ಯಿಂದ 80 ಇಯರ್ಸ್ ಅಂತ ಹೇಳ್ತಾರೆ ಸೈಂಟಿಫಿಕಲಿ, ಎಲ್ಲ ಇದನ್ನು ಮಾಡಿ ರಿಸರ್ಚ್ಗಳಿರೋದು. ಸೊ ಅಂದರೆ ವೈಲ್ಡಲ್ಲಿ ಬಿಟ್ಟಾಗ ಕಾಡಲ್ಲೇ ಇರೋವಂಥದ್ದು ಒಂದು 60 ವರ್ಷಕ್ಕೆ ಅಷ್ಟು, 60-65 ವರ್ಷ ಅಷ್ಟು ಬದುಕ್ಬೋದು. ಈ ಥರ ಈಗ ಸಾಕಾನೆಗಳು ಏನಂತಂದರೆ ಒಂದು 70 ವರ್ಷ 75 ವರ್ಷ ತನಕ, ಒಂದು 10-15 ವರ್ಷ ಎಕ್ಸ್ಟ್ರಾ ಲೈಫ್ ಸ್ಪ್ಯಾನ್ ಸಿಗುತ್ತೆ. ಹೇಗೆ ಸರ್ ಅದಕ್ಕೆ ಎಕ್ಸ್ಟ್ರಾ? ಯಾಕೆಂದ್ರೆ ಕಾಡಲ್ಲಿ ಇದ್ರೇನೆ ಜಾಸ್ತಿ ಫ್ರೀಡಮ್ ಇರುತ್ತೆ, ಇಲ್ಲಿ ಸಾಕಿದಾಗ ಅವುಗಳು ಸ್ವಲ್ಪ ರಿಸ್ಟ್ರಿಕ್ಷನ್ಗೆ ಬರ್ತವೆ. ಕಾಡಲ್ಲಿದ್ದಾಗ ಫ್ರೀಡಮ್ ಇರುತ್ತೆ, ಆದರೆ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅನ್ನೋದು ಒಂದು ಕಂಡೀಷನ್ ಇರುತ್ತೆ. ಡಾರ್ವಿನ್ಸ್ ಥಿಯರಿ ಪ್ರಕಾರ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ ಅಂದರೆ ಇವನಿಗಿಂತ ಕಾಂಪಿಟೇಟರ್ ಇನ್ನೂ ಹೆಲ್ದಿ ಇರೋವಂಥವ್ನು ಇನ್ನೊಬ್ಬ ಇರ್ತಾನೆ. ಫೈಟ್ಸ್ ಆಗ್ತಾ ಇರುತ್ತೆ, ಒಂದೊಂದು ಸರಿ ಸೀರಿಯಸ್ ಇಂಜುರೀಸ್ ಆಗುತ್ತೆ, ಟ್ರೀಟ್ಮೆಂಟ್ ಸಿಗಲ್ಲ ಅವಕ್ಕೆ. ಸೊ ಇಲ್ಲಿ ಏನೇ ಇಂಜುರಿ ಆಯಿತು ಅಂದರೆ, ಈಗ ರೆಗ್ಯುಲರ್ ರುಟೀನೇ ಅದು ನಮ್ಮದು. ಬೆಳಗ್ಗೆ ಬರ್ತಾರೆ, ಸ್ನಾನ ಮಾಡಿಸ್ತೀವಿ. ಏನೇ ಗಾಯ ಇತ್ತು ಅಂತಂದರೆ ಅದಕ್ಕೆ ಅರಿಶಿನ ಅಥವಾ ಬೇವಿನ ಎಣ್ಣೆ ಅದೆಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ, ಗಾಯ ಸ್ಪ್ರೆಡ್ ಆಗದಾಗೆ ಬೇಗ ವಾಸಿ ಆಗಬೇಕು ಅನ್ನೋ ಥರ. ಸೊ ಇವೆಲ್ಲ ಈಗ ಎಕ್ಸ್ಟ್ರಾ ಕೇರ್ ಇದರಲ್ಲಿ ಸಿಗೋದ್ರಿಂದ, ಮತ್ತು ಬೇರೆ ಏನೇ ಹುಷಾರಿಲ್ಲ ಅಂದ್ರೂ ನಮಗಿಲ್ಲೇ ಒಂದು ವೈಲ್ಡ್ ಲೈಫ್ ಡಿವಿಷನ್ಗೆ ಒಬ್ಬರು ವೆಟರ್ನರಿ ಡಾಕ್ಟರ್ ಇದ್ದಾರೆ, ಅವ್ರು ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ. ರೆಗ್ಯುಲರ್ ಅದರದ್ದು ಹೆಲ್ತ್ ಇಶ್ಯೂಸ್ ಏನು ತೊಂದರೆ ಇಲ್ದಂಗೆ ನೋಡ್ತಾ ಇರ್ತೀವಿ. ಸರ್ ಇದೇನು ಅಗ್ರೌಷಧ ವನ ಅಂತ ಇದೆ, ಇಲ್ಲೇನಾದರೂ ಮೆಡಿಸಿನ್ ಪ್ಲಾಂಟ್? ಇಲ್ಲ, ಇದು ಮೆಡಿಸಿನಲ್ ಪ್ಲಾಂಟ್, ಇದು ಪಾರ್ಕ್ ಇದು ಮುಂದೆ ಅಶ್ವಿನಿ ವನ ಅಂತ ಹೇಳಿ ಮಾಡಿದ್ದಾರೆ. ಸೊ ಅದೇ ಈಗ ಬೇಸಿಗೆ ಎಲ್ಲ ಮೇಂಟೆನೆನ್ಸ್ ಆಗ್ತಾ ಇಲ್ಲ, ಬೇಸಿಗೆ ಸಖತ್ತು ಬಿಸಿಲು. ಈಗ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ ಬಿಸಿಲು, ನೀರಿನ ತೊಂದರೆ ಇರೋದ್ರಿಂದ. ಅದೇ ಇದು ಏನು ಜಾಸ್ತಿ ಇಲ್ಲಿ ಜಾಸ್ತಿ ಯಾರನ್ನೂ ಬಿಡ್ತಾ ಇಲ್ಲ ಇವಾಗ. ಸೊ ಮೇಂಟೆನೆನ್ಸ್ ಆಗಬೇಕು. ಓಕೆ, ಏನೆಲ್ಲ ಪ್ಲಾಂಟ್ಸ್ ಇಲ್ಲಿ ನೋಡ್ಬೋದಿತ್ತು ಮೆಡಿಸಿನ್ ಪ್ಲಾಂಟ್? ಸೊ ನಿಮಗೆ ಆಲ್ ಓವರ್ ಈಗ ಆಯುರ್ವೇದದಲ್ಲಿ ಏನೇನು ಪ್ಲಾಂಟ್ಸ್ ಎಲ್ಲ ಹೇಳಿದ್ದಾರೆ, ಆಲ್ಮೋಸ್ಟ್ ಒಂದು 75% ಅಷ್ಟು ಪ್ಲಾಂಟ್ಸ್ಗಳು ಇಲ್ಲಿ ಕವರ್ ಆಗಿತ್ತು. ಓಕೆ, ನ್ಯಾಚುರಲ್ ಆಗಿ ಬಂದಿದ್ದ? ಅಲ್ಲ, ನ್ಯಾಚುರಲ್ ಆಗಲ್ಲ, ನಾವು ಇದು ಮಾಡಿದ್ದು ಪಾರ್ಕ್ ಥರ ಮಾಡಿ ಅಶ್ವಿನಿ ವನ ಅಂತ ಹೇಳಿ ನಾವು ಮಾಡಿದ್ದು. ಏನು ಪರ್ಪಸ್ಗೆ? ಸೊ ಒಂದು ಎಜುಕೇಶನ್ ಪರ್ಪಸ್. ಮರಿ ಬರ್ತಾ ಇದೆ. ನಮಸ್ತೆ. ಇದೆ ಮುಂದೆ ಬರ್ತಿದ್ದಿಲ್ಲ, ಅದೆಷ್ಟು ವರ್ಷದ್ದು ಹಿಂದೆ ಬರ್ತಿದ್ದಿಲ್ಲ? ಮುಂದೆ ಬರ್ತಾ ಇರೋದು 1 ವರ್ಷ 4 ತಿಂಗಳಾಯ್ತು. ಅದಕ್ಕೆ ಧ್ರುವ ಅಂತ ಹೇಳಿ ಹೆಸರು ಇದು ಮಾಡ್ಕೊಂಡಿದ್ದೀವಿ. ಹಿಂದೆ ಬರ್ತಿದ್ದಿಲ್ಲ, ಅದು ಕುಂತಿ ಅಂತ ಹೇಳಿ ಆನೆ. ಆ ಆನೆಯ ಮರಿ ಇದು. ಓಕೆ, ಈ ಆನೆ ಮರಿ
ಇದು ಭಾನುಮತಿ ಅಂತ ಹೇಳಿ ಅದ್ರ ಮರಿ ಅದು ಇವಾಗ 4 ತಿಂಗಳಾಯ್ತು ಅದಕ್ಕೆ. ಏನ್ ಹೆಸರಿಟ್ಟಿದ್ರ? ಅದಕ್ಕೆ ಅಲ್ಲ, 2 ಯೂಶುವಲಿ 1.5 ವರ್ಷ ಆದ್ಮೇಲೆ ಹೆಸರಿಡೋದು. ಸೊ ಇದಕ್ಕೇನಂದ್ರೆ ಹಾಗೇನೆ ಕರಿತಾ ಒಂದು ಹೆಸರು ಇಟ್ಬಿಟ್ಟಿದ್ದಾರೆ ಆಲ್ರೆಡಿ, ಹಾಗೆ ಅಷ್ಟೇ. ತುಂಬಾ ಇವೆರಡಲ್ಲಿ ಯಾರು ತುಂಬಾ ತುಂಟ? ಇಬ್ರು ಹಾಗೇನೆ. 2 ಫಿಮೇಲಾ? ಇಲ್ಲ, ಇದು ಮೇಲ್ ಅದು ಫಿಮೇಲ್. ಇವಾಗ ಹೆಂಗ್ ಗೊತ್ತಾಗುತ್ತೆ ಸರ್ ಅದು ಮೇಲ್ ಅಂತ? ಗಂಡು ಮರಿ ಈಗ ಸೇಮ್ ಲೈಕ್ ನಮ್ಮ ಇದರಲ್ಲಿ ಮನುಷ್ಯದಂಗೆ ಸೇಮ್. ಬರ್ಬೋದ ಹತ್ರ? ಬನ್ನಿ ತೊಂದರೆ ಇಲ್ಲ. ಇಲ್ಲ ಕೊಡಿ, ಒಂದೊಂದೇ ಕೊಡಿ ಅಲ್ಲಿ ಕೊಡಿ. ಹಾಂ, ಬಾಯ್ ಕೊಡಿ. ಬಿದ್ದೋಗೋಯ್ತು, ಪರ್ಸ್ ಕೊಡ್ತೀನಿ. ಕೊಡಿ ಮೇಡಮ್, ಬಾಯ್ ಕೊಡಿ. ಸೊ ಈ ಏಜ್ ಬಂದ್ರೂ ತಾಯಿ ಹಾಲು ಕುಡಿತಾನೆ ಇರುತ್ತೆ ಅದು ಆನೆ. ಸೊ ಆ ಏಜಲ್ಲಿ ಇದ್ದಾಗ ಈಗ ನೋಡಿ ಅಲ್ಲಿ ಕುಡಿತಾ ಇದೆ. ಅಲ್ಲಿ ಕುಡಿತಾ ಇದೆಯಲ್ಲ, ಗ್ಯಾಪ್ ಸಿಕ್ಕಿದ್ರೆ ಸಾಕು ಹಾಗಾದ್ರೆ. ಸೊ ಗ್ಯಾಪ್ ಸಿಗ್ಬೇಕಂತಲ್ಲ, ಅದಕ್ಕೆ ಮನಸ್ಸಿಗೆ ಬಂದಾಗ ಅದು ಕುಡಿಯುತ್ತೆ. ಇವ್ರು ಅದು ಕುಡಿಯೋ ಟೈಮಲ್ಲಿ ನಿಲ್ಲಿಸಿ ಇದನ್ನ ಮಾಡ್ಬೇಕು, ಅದೇ ನಿಂತ್ಬಿಡುತ್ತೆ. ಹಿಂದಿ ಎಲ್ಲ ಕಲ್ಸ್ಬಿಟ್ಟಿದ್ದಾರೆ ಇವರು. ಹಿಂದಿ ಅಂತ ಅಲ್ಲ, ಇಲ್ಲಿ ಇವರು ಇವ್ರು ಮಾತಾಡ್ಸೋದು ಅದನ್ನ ಟ್ರೈನಿಂಗ್ ಮಾಡುವಂತ ಭಾಷೆ ಬಂದು ಮಾತಾಡ್ತಾ ಇರೋದು. ಈಗ ಮಕ್ಕಳಿಗೆ ನಾವು ಹೇಗೆ ನಮ್ಮ ಆಡು ಭಾಷೆಯಲ್ಲಿ ಮಾತಾಡ್ತಾ ಇರ್ತೀವಿ, ಹಾಗೆ ಅದನ್ನ ಮಾತಾಡ್ತಾ ಇರೋದು. ಈಗ ನಮ್ಮ ಆನೆಗಳಿಗೆಲ್ಲ ಇದನ್ನ ಕಲಿಸ್ತಾ ಇರೋದು ಅಂದ್ರೆ ಮಾತಾಡೋದು, ಕಮೆಂಟ್ಸ್ ಅಂತ ಹೇಳ್ತೀವಲ್ಲ, ಆ ಕಮೆಂಟ್ಸ್ಗಳೆಲ್ಲ ಇರೋದು ಹಿಂದಿ ಮತ್ತೆ ಬೆಂಗಾಲಿಯಲ್ಲಿ. ಹೌದು, ಕನ್ನಡ ಕೇಳಲ್ಲ ಅಂತ ಹೇಳಿದಿಲ್ಲ. ಅಂದ್ರೆ ಈಗ ಪ್ರತಿಯೊಂದು ಈಗ ಸ್ಟಾರ್ಟಿಂಗ್ ಅಲ್ಲಿ ಈಗ ನೀವು ಒಂದು ಓದುವಾಗ 1ನೇ ಕ್ಲಾಸ್ ಓದ್ತಾ ಇರ್ತೀರಾ, ಓದುವಾಗ ನೀವು ಯಾವ ಭಾಷೆಯಲ್ಲಿ ಓದಿರ್ತೀರಿ ಅದು ಬೇಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅದೇ ತರ ಅದನ್ನ ಅರ್ಥ ಆನೆ ಯೂಶುವಲಿ ಮುಂದೆಯಿಂದ ಹಾಲು ಕುಡಿಯೋದಾ? ಅಂದ್ರೆ ಇವಾಗ ನಾವು ಹಸು ಎಮ್ಮೆ ಎಲ್ಲ ನೋಡ್ತೀವಲ್ಲ, ಹಿಂದೆಯಿಂದ ಇದು ಆನೆ ಮುಂದೆ. ಸೇಮ್ ಕೆಟ್ಲಿ ಮುಂದೆ ಸೇಮ್ ಮನುಷ್ಯರಿಗೆ ಹೇಗೆ ಅದೇ ತರನೇ 2 ಕೆಟ್ಲಿದೆ, ಸೇಮ್ ಅದೇ ತರನೇ ಮುಂದೆನೇ ಇದೆ. ಪ್ರೆಗ್ನೆನ್ಸಿ ಬಂದು ಈಗ ಮನುಷ್ಯನಿಗೆ 9 ಮಂತ್ಸ್, ಇದಕ್ಕೆ 18 to 21 ಮಂತ್ಸ್. 18 to 21 ಮಂತ್ಸ್ ಅಲ್ಲಿ. ಅದಕ್ಕೆ ಈಗ ಮುಂಚೆ ಎಲ್ಲ ಹೇಳಿಲ್ಲ ಗಜಗರ್ಭ ಅಂತ ಹೇಳ್ತಾರೆ, ತುಂಬಾ ಜಾಸ್ತಿ ಲ್ಯಾಗ್ ಆಯ್ತು ಅಂತ ಅಂದ್ರೆ ಹಾಗೆ. ಆ ಟೈಮಲ್ಲೆಲ್ಲ ತುಂಬಾ ಕೇರ್ ಮಾಡ್ಬೇಕಲ್ಲ. ಹೌದು, ಕೇರಿಂಗ್ ಬಗ್ಗೆ ಅಲ್ಲೇ ಮಾತಾಡೋಣ. ಪಾಪ ಇವ್ ದಾರಿ ಬಿಡ್ಬೇಕು, ಅಲ್ಲಿ ಬಂದು ಮಾತಾಡ್ತೀನಿ. ಎಲ್ರಿಗೂ ಬಾಯ್. ಸರ್, ಇದ್ರು ಆನೆ ಇದೆಯಲ್ಲ, ಇದ್ರ ಹಿಂದೆಲ್ಲ ರೌಂಡ್ ಇದೆಯಲ್ಲ, ಅದೆಲ್ಲ ಏನು ಬಾಡಿ ಮೇಲೆಲ್ಲ? ಈಗ ಒಬ್ಬೊಬ್ರಿಗೆ ಈಗ ಮನುಷ್ಯರಿಗೆ ಒಂದೊಂದು ಸ್ಕಿನ್ ಟ್ಯಾಕ್ಸ್ ಎಲ್ಲ ಬರುತ್ತಲ್ಲ, ಸೇಮ್ ಅದೇ ತರ ಓಡೋಯ್ತು. ಅಂದ್ರೆ ಲೈಕ್ ಚಿಕ್ಕ ಮಕ್ಳ ತರ, ಚಿಕ್ಕ ಮಕ್ಳನ್ನ ಹೆಂಗೆ ಮುದ್ದಾಗಿ ನೋಡ್ತೀವಿ, ಮಾಡ್ತೀವಿ, ಅದೇ ತರನೇ. ಆತರ ಚಿಕ್ಕನೇ ನೋಡಿದ್ರೆ ಇಷ್ಟ ಆಗುತ್ತೆ ಎಂತವ್ರಿಗೂ ಇಷ್ಟ ಆಗುತ್ತೆ. ಮತ್ತೆ ಇನ್ನೊಂದೇನಾದ್ರೆ ಅದಕ್ಕೆ ಅದೇ ಈಗ ಇವಕ್ಕೆ ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದಿದೆ, ಇದ್ರ ಮೇಲೆ ನಮಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಮರಿಗೆ ಯಾವುದೇ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ಲ, ಯಾವ ಕಂಡೀಷನ್ ಅನ್ನೋದಿಲ್ಲ, ನೀನು ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದೇನಿಲ್ಲ. ಆದ್ರೆ ಇವಕ್ಕೆ ಆ ಥರ ಇದೆ, ನೀನು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅನ್ನೋದೆಲ್ಲ ಇದೆ, ಅವಕ್ಕಿಲ್ಲ. ಸೊ ಹಾಗೆ ಈಗ ಮಕ್ಕಳು ಹೇಗೆ ಫ್ರೀಯಾಗಿ ಆರಾಮಾಗಿ ಅವರ ಲೋಕದಲ್ಲಿ ಅವ್ರು ಇರ್ತಾರೆ, ಹಾಗೆ ಅವ್ರ ಲೋಕದಲ್ಲಿ ಅವ್ರು ಇರುತ್ತೆ. ಬಂದಾಯ್ತಾ ಎಲ್ಲ ಆನೆಗಳು? ಇನ್ನು ಬರ್ತಾ ಇರುತ್ತೆ ಇನ್ನು. ಸೊ ಇನ್ನು ಅಂದರೆ ಈಗ ಸ್ನಾನ ಮಾಡ್ಸೋಕೆ ಹೋದಾಗ ಈಗ ನಿಮಗೆ ಅಲ್ಲಿ ಕರೆಕ್ಟಾಗಿ ಮಾಹಿತಿ ಎಲ್ಲ ಬೇಕಾಗುತ್ತೆ. ಹೌದು, ಅಂದ್ರೆ ಬಂದಂಗ್ ಸ್ನಾನ ಸೇಮ್ ಹೀಗೆ ಬಂದಾಗ ಈಗ ಒಂದೇ ಸರಿ ಬಂದರೆ ನಮ್ಗೆ ಇರೋ ಅಷ್ಟು ಜಾಗದಲ್ಲಿ ಎಲ್ಲ ಆನೆ ಒಂದೇ ಸರಿ ನಿಲ್ಲಿಸಿ ಸ್ನಾನ ಮಾಡಿಸೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬಂದಾಗ ಒಂದೊಂದು ಸ್ನಾನ ಮಾಡಿಸಿ ಮೇಲೆ ತರ್ತಾರೆ, ಇನ್ನೊಂದು ಹೋಗುತ್ತೆ ಹಾಗೆ. ಓ ಸೂಪರ್. ಹಾಗಾದ್ರೆ ಸರ್, ಎಷ್ಟು ಹೆಕ್ಟೇರ್ ಕಾಡಿದೆ ಸರ್ ಇದು? 1560 ಹೆಕ್ಟೇರು ನಮ್ಮ ಸಕ್ರೆಬೈಲು ವೈಲ್ಡ್ ಲೈಫ್ ರೇಂಜ್ ಇದು. ಅದಕ್ಕೆ ಅಡ್ಜಾಯ್ನಿಂಗ್ ಆಗಿ ತುಂಬಾ ಇನ್ನೂ ಇದೆ, ಅರೌಂಡ್ ನಾನು ಹೇಳಿದ್ನಲ್ಲ 50 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು. ಇವಾಗ ಅಷ್ಟು ದೂರ ಆನೆ ಹೋಗಿರ್ತವೆ? ಅಲ್ಲ, ಅಷ್ಟು ದೂರನೂ ಹೋಗಿರುತ್ತೆ ಅಂತ ಇಲ್ಲ, ಒಂದೊಂದಿನ ಹತ್ರದಲ್ಲಿ ಇರುತ್ತೆ, ಒಂದೊಂದಿನ ದೂರ ಹೋಗುತ್ತೆ. ಹಾಗಾದ್ರೆ ಮಾವುತರಿಗೆ ಗೊತ್ತಿರುತ್ತಾ ಇಲ್ಲೇ ಹೋಗಿರುತ್ತೆ ಹಿಂಗೆ ಇರುತ್ತೆ ಅಂತ? ಕೆಲವೊಮ್ಮೆ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಎಲ್ಲ ಇರುತ್ತೆ. ಅಂದ್ರೆ ಇಲ್ಲಿ ಏನಂದ್ರೆ ಮ್ಯಾಕ್ಸಿಮಮ್ ನಮ್ಮ ಮಾವುತರೆಲ್ಲ ಇದೇ ಊರವ್ರು ಆಗಿರೋದ್ರಿಂದ ಸೊ ಅವ್ರಿಗೆ ಕಾಡು ಗೊತ್ತು ಚೆನ್ನಾಗಿ, ಯಾವ ರೋಡ್ಗಳು ಎಲ್ಲಿ ಹೋಗ್ಬೇಕು, ಯಾವ ಕಾಲ್ದಾರಿಯಲ್ಲಿ ಹೋದ್ರೆ ನಾವು ಎಲ್ಲಿಗೆ ರೀಚ್ ಆಗ್ತೀವಿ ಅನ್ನೋದೆಲ್ಲ ಚೆನ್ನಾಗಿ ಗೊತ್ತು ಅವ್ರಿಗೆ. ಸೊ ಅಂದರೆ ಈಗ ಈಗ ಹೊಸದಾಗಿ ಹೊರಗಡೆಯಿಂದ ಬಂದು ಕೆಲಸಕ್ಕೆ ಸೇರಿದ್ರು ಅಂದ್ರೂ ಫಸ್ಟ್ ಅವರು 1-2 ತಿಂಗಳು ಬರೀ ಕಾಡು ಅರ್ತ್ಕೊಳ್ಳೋದ್ರಲ್ಲೇ ಇರುತ್ತೆ ಅವ್ರಿಗೆ. ಅದನ್ನು ತಿಳ್ಕೊಂಡು ಆನೆ ಜೊತೆ ಓಡಾಡಿ ಕಾಡು ಹೇಗೆ ಏನು ಅನ್ನೋದನ್ನ ತಿಳ್ಕೋಬೇಕು. ಇಲ್ಲ, ಅಲ್ಲೆಲ್ಲಿ ಆ ಥರ ಯಾರಿಲ್ಲ. ಅಂದರೆ ನಮ್ದು ಒಂದಷ್ಟು ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ಅಂತ ಇದೆ, ಆಂಟಿ ಪೋಚಿಂಗ್ ಕ್ಯಾಂಪ್ಗಳಲ್ಲಿ ವಾಚರ್ಸ್ ಇರ್ತಾರೆ. ಇವಾಗ ಆನೆ ಕರಿಬೇಕಪ್ಪ, ನಾನು ನೋಡಿದ ತಕ್ಷಣ ಬರಬೇಕು, ಏನಂತ ಸಿಗ್ನಲ್ ಮಾಡ್ತಾರೆ? ಸೊ ಅದೇ ನಾ ಹೇಳಿದ್ನ, ಈಗ
ಮಲೈ ಅಂತ ಅಂತಾರೆ, ಮಲೈ ಅಂತ ಅಂತಾರೆ. ಮಲೈ ಅಂದ್ರೆ ಬಾ ಅಂತ ಹೇಳಿ. ಹಾ ಹಾ ಈಗ ಹಿಂದಿಯಲ್ಲಿ ಇಲ್ಲೆಲ್ಲ ಮಾತಾಡೋದು ಈಗ ಏನಾಗಿದೆ ಅಂತ ಅಂದರೆ ಪ್ರತಿಯೊಂದು ಆನೆಗಳು ನಾವು ಮಾತಾಡೋ ಭಾಷೆನೇ ಈಗ ಬಾರ ಅಂತಂದ್ರೂ ಬಂದ್ಬಿಡುತ್ತೆ ಗಂಡಾನೆಗಳಿಗೆಲ್ಲ, ಮತ್ತು ಹೆಣ್ಣಾನೆಗಳಿಗೂ ಅಷ್ಟೇ. ಸೊ ಈಗ ನಾವು ಕರೆದ್ರೂ ಬರುತ್ತೆ. ಅವ್ರ ಮಾವುತರು ಕರೆದ್ರೆ ಅವ್ರ ಮಾವುತರು ಈಗ ಇಲ್ಲಿ ಅವರು ಎಲ್ಲ ಸ್ವಲ್ಪ ಮುಸ್ಲಿಂ ಕಮ್ಯುನಿಟಿ ಅವರು ಜಾಸ್ತಿ ಇದ್ದಾರೆ. ಸೊ ಅವರೆಲ್ಲ ಉರ್ದು ಮಾತಾಡ್ತಾರೆ, ಆರೆ ಅಂತಾರೆ, ಅವ್ರು ಬರುತ್ತೆ. ಹಾಗೆ ಅಂದ್ರೆ ಆಡು ಭಾಷೆಲಿ ನಾವು ಹೇಗೆ ಮಾತಾಡ್ತೀವಿ ಹಾಗೆ. ಆದರೆ ಕಮೆಂಟ್ಸ್ ಅಂತ ಏನಿದೆ ಈಗ, ಕಂಡೀಷನ್ಸ್ ಏನಂದರೆ ಕಮೆಂಟ್ಸ್, ಈಗ ಏನೇ ಕೆಲಸ ಮಾಡಿಸ್ಬೇಕಂದ್ರೆ ಅದಕ್ಕೆ ದಲೈ ಅಂತೀವಿ. ಸೊ ಅದೆಲ್ಲ ಉರ್ದು ಹಿಂದಿ ಮತ್ತು ಬಂಗಾಲಿ ಮಿಕ್ಸ್. ಸೊ ಬಂಗಾಲಿ ಏನಕ್ಕೆ ಬಂತಂದರೆ ಫಸ್ಟು ಇಲ್ಲಿ ಆನೆ ಪಳಗಿಸಿ ಸ್ಟಾರ್ಟ್ ಮಾಡಿದ್ರಲ್ಲ, ಅವರು ಬಂಗಾಲಿ ಅವರು. ಸೊ ಬಂಗಾಲಿಂದ ಬಂದು ಇಲ್ಲಿ ಇದ್ದು ಆನೆ ಪಳಗಿಸಿ ಇದು ಮಾಡಿದ್ರಿಂದ ಅವ್ರ ಭಾಷೆನೇ ಇವರು ಎಲ್ಲ ಕಲಿತಾ ಹೋದ್ರು. ಅದೇ ಕಂಡೀಷನ್ ಅದೇ ಕಂಟಿನ್ಯೂ ಆಯ್ತಾ ಹೋಯ್ತು. ಓಕೆ, ಇವಾಗ ಅದನ್ನೇ ಇದು ಮಾಡೋದು. ನಮ್ಮ ಎಲಿಫೆಂಟ್ ಕ್ಯಾಂಪು, ಎಲಿಫೆಂಟ್ಸು ಎಲ್ಲದು ಅವರ ರೆಸ್ಪಾನ್ಸಿಬಿಲಿಟಿ. ಸೊ ನಾವು ಎಕ್ಸಿಕ್ಯೂಷನ್, ಅವರು ನಮ್ಮ ಅಂಡರ್ ಸ್ಟಾಫ್ಸ್ ಅವರು. ಓಕೆ, ಆಪೋಸಿಟ್ ಕಾಡು. ಆಪೋಸಿಟ್ ಕಾಡು. ಇಲ್ಲಿ ಕ್ಯಾಂಪು. ಇಲ್ಲಿ ಕ್ಯಾಂಪ್ ಇದೆ. ಸೊ ಇಲ್ಲೇ ಕ್ಯಾಂಪ್ ಏನಕ್ಕೆ ಬೇಕು ಅಂತಂದರೆ, ನಮಗೆ ಯಾವುದೇ ಒಂದು ಆನೆ ಸಾಕಬೇಕು ಅಂತಂದರೆ ಮೇಯ್ನ್ ನೀರು ಸೋರ್ಸ್ ಬೇಕು, ವಾಟರ್ ಸೋರ್ಸ್. ನಮಗೆ ಇದು ಗಾಜನೂರು ಡ್ಯಾಮ್ನ ಬ್ಯಾಕ್ ವಾಟರ್ ಇರೋದ್ರಿಂದ ಸೊ ನಮಗೆ ಎನಿ ಟೈಮ್ ನೀರು ಇರುತ್ತೆ ಅನ್ನೋದೊಂದು ಗ್ಯಾರಂಟಿ ಇದೆ. ಬೇಸಿಗೆಲೆಲ್ಲ ಪ್ರಾಬ್ಲಮ್ ಆಗಲ್ವಾ ಸರ್? ಇಲ್ಲ, ಈಗ ಬೇಸಿಗೆಲಿ ಅದೇ ಹಿಂದೆ ಹೋಗುತ್ತೆ, ಸ್ವಲ್ಪ ನೀರು ಕಡಿಮೆ ಆಗುತ್ತೆ. ಪೂರ್ತಿ ಕಡಿಮೆ ಆಗೋ ಅಷ್ಟರಲ್ಲಿ ಮಳೆ ಏನಾದರೂ ಬಂತಂದರೆ ಬರುತ್ತೆ. ಸೊ ಇಲ್ಲಿ ತನಕ ಈಗ ಅಲ್ಲಿ ನೋಡ್ಬೋದು, ಆನೆಗೆ ಸ್ನಾನ ಮಾಡಿಸೋದು ಅದೆಲ್ಲ ಮಾಡೋದಕ್ಕೆ ಹಿಂದೆ ಅಲ್ಲಿ ಮರ ಕಾಣಿಸ್ತಿದೆಯಲ್ಲ, ಅಲ್ಲಿ ತನಕನೂ ಹಿಂದಕ್ಕೆ ಹೋಗುತ್ತೆ. ಓಕೆ, ಯಾವ್ದು ಇದು ನದಿ ಹಾಗಾದ್ರೆ? ಇದು ತುಂಗಾ ನದಿ. ತುಂಗಾ ನದಿ ಅಂದ್ರೆ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ನೀರು ಇರುತ್ತೆ ಸರ್? ಮಳೆಗಾಲದಲ್ಲಿ ತುಂಬ ಬರುತ್ತೆ, ನೀರು ಬರುತ್ತೆ, ಮೇಲೆ ತನಕ ಬರುತ್ತೆ. ಸೊ ಅಲ್ಲಿಗೆ ಹೋಗ್ಬೋದು. ನಮ್ಮ ವೀಕ್ಷಕರು ಪ್ರವೇಶ ಇಲ್ಲ ಅಂದ್ರೆ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಸರ್. ಯೂಶಲಿ ಅದೇ ಹೇಳಿದ್ನಲ್ಲ ಸರ್, ಈಗ ಆನೆ ಪಳಗಿಸೋವಂಥ ಜಾಗ ಇದೆ, ಅಲ್ಲಿಗೆ ಯಾವ ಪಬ್ಲಿಕ್ಸ್ ಅಥವಾ ಬೇರೆ ಯಾರು ಎಂಟ್ರಿ ಇಲ್ಲ, ನಮ್ಮ ಸ್ಟಾಫ್ ಮಾತ್ರ. ಅದು ಸ್ಟಾಫಲ್ಲಿ ಯಾರು ಅಂತಂದರೆ, ಅಲ್ಲಿ ಯಾವುದಾದ್ರು ಆನೆ ಪಳಗಿಸ್ಲಿಕ್ಕೆ ಹಾಕಿದರೆ, ಆನೆ ಪಳಗಿಸ್ಲಿಕ್ಕೆ ಅಂತ ಹೇಳಿ ಯಾರು ಇಬ್ಬರು, ಒಬ್ಬ ಮಾವುತ ಒಬ್ಬ ಕಾವಡಿ ಕೊಟ್ಟಿರ್ತೀವಿ, ಅವ್ರ ಜೊತೆಗೆ ಒಂದಷ್ಟು ಜನ ಸಪೋರ್ಟಿಂಗ್ ಸ್ಟಾಫ್ ಇರ್ತಾರೆ. ಇಬ್ಬರು ಮಾವುತ ಮತ್ತು ಕಾವಡಿ ಅಲ್ಲೇ ಇರ್ತಾರೆ ಯಾವಾಗ್ಲೂ. ಆನೆ ಪಳಗಿಸಿ ಹೊರಗಡೆ ತೆಗೆದು ಅದಕ್ಕೆ ಟ್ರೈನಿಂಗ್ ಮಾಡಿ ಇಲ್ಲಿಗೆ ತರೋ ತನಕನೂ ಅದ್ರ ಜೊತೆನೇ ಇರ್ತಾರೆ. ಸೊ ಇನ್ನು ಅದಕ್ಕೆ ಸಪೋರ್ಟಿಂಗ್ ಸ್ಟಾಫ್ ಏನಿರ್ತಾರೆ ಅವ್ರು ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಸರ್, ಇವತ್ತು ಇಷ್ಟೊಂದು ಜನ ಬಂದಿದ್ದಾರಲ್ಲ, ಯೂಶಲಿ ಇಷ್ಟೇ ಜನ ಇರ್ತಾರಾ? ಇಲ್ಲ, ಯೂಶಲಿ ಅಂದರೆ ಇವತ್ತು ಆ್ಯಕ್ಚುಲಿ ಇನ್ನೂ ಕಡಿಮೆನೇ ಇದ್ದಾರೆ ಜನ. ಬೆಳಗ್ಗೆ ನೋಡಿದರೆ 8 ಗಂಟೆ ಇಷ್ಟೊಂದು ಜನ ಬಂದಿದ್ದಾರೆ. 8 ಅಂದರೆ ಮುಂಚೆ 7:30 11:30 ತನಕ ಇತ್ತು ಟೈಮಿಂಗ್ಸ್ ಇದು. ಸೊ ಅವಾಗಿಂದ 7:30 ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದಂಥವ್ರು ಈಗ ಅದೇ ರುಟೀನ್ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಕ್ಯಾಂಪ್ ಸ್ಟಾರ್ಟ್ ಆಗೋದು 8:30 1 ಗಂಟೆ ತನಕ ಇರುತ್ತೆ. ಓಕೆ, 1 ಗಂಟೆವರೆಗೆ ಪರ್ಮಿಷನ್ ಇದೆ. ಇವ್ರಿಗೆಲ್ಲ ಏನೆಲ್ಲ ಅವೈಲೇಬಲ್ ಇದೆ? ಸೊ ಇವಾಗ ಇವ್ರು ಬಂದು ಆನೆಗಳು ನೋಡ್ಲಿಕ್ಕೆ ಇರುತ್ತೆ, ಮತ್ತೆ ಆನೆಗಳಿಗೆ ಸ್ನಾನ ಮಾಡಿಸ್ಬಹುದು ನೀರಲ್ಲಿ ಇಳಿದು. ಈಗ ಅಲ್ಲಿ ಸ್ನಾನ ಮಾಡಿಸ್ತಾ ಇದಾರಲ್ಲ ನಮ್ಮ ಸ್ಟಾಫ್, ಸೊ ಅದಕ್ಕೆ ಚಾರ್ಜಸ್ ಇದೆ, ಗೌರ್ಮೆಂಟ್ ಇಂದ ರೆಕಮೆಂಡ್ ಮಾಡಿರೋ ಅಷ್ಟು ಚಾರ್ಜಸ್ ಇದೆ. ಆ ಚಾರ್ಜಸ್ನ ಪೇ ಮಾಡಿ ಟಿಕೆಟ್ ತಗೊಂಡು ಬಂದು ಇಲ್ಲಿ ಆನೆ ಸ್ನಾನ ಮಾಡಿಸೋದೆಲ್ಲ ಮಾಡ್ತಾರೆ. ಇವ್ರ್ಯಾಕೆ ರಿಟರ್ನ್ ಬರ್ತಾ ಇದ್ದಾರೆ? ಸ್ನಾನ ಮಾಡಿಸಿ ವಾಪಸ್ ಕರ್ಕೊ ಬರ್ತಾ ಇದ್ದಾರೆ, ಅದ್ರ ಜಾಗಕ್ಕೆ ನಿಲ್ಲಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಓಕೆ, ಮುಗಿಸ್ಕೊ ಬಂದ್ಬಿಟ್ರು. ಇವರೇ ಫಸ್ಟ್ ಬಂದಿದ್ದು. ಸೊ ನಾನು ನಿಮಗೆ ಅವಾಗಲೇ ಹೇಳಿದ್ನಲ್ಲ, ಬೇಗ ಈಗ ನೋಡಿ ಇಷ್ಟೊತ್ತು ತನಕ ಸ್ನಾನ ಮಾಡಿಸಿದ್ದಾರೆ, ಮರಿ ಆಲ್ರೆಡಿ ಮಣ್ಣಾಯಿತು, ಅಲ್ಲಿ ಬರ್ತಾ ಮಣ್ಣಲ್ಲಿ ಅಲ್ಲೇ ಬೀಳ್ತು, ಒದ್ದಾಡ್ತು, ಆಲ್ರೆಡಿ ಬರ್ತಾ ಇದೆ. ಸೊ ಅದು ಮರಿ ಆಗೇನೆ. ಈಗ ಮಕ್ಕಳು ಸ್ವಭಾವ ಆನೆ ಸೊ ಈಗ ನೆಕ್ಸ್ಟ್ ನಮ್ಮ ಇವ್ರು ಬರ್ತಾರೆ. ಈಗ ಯಾವ ಆನೆ ಲದ್ದಿ ಹಾಕೋಗಿರುತ್ತೆ ಅವ್ರು ಬಂದು ಆ ಲದ್ದಿ ತೆಗೆದು ಸೈಡ್ಗೆ ಹಾಕ್ಬೇಕು. ಅದು ಹೆಂಗ್ ಗೊತ್ತಾಗುತ್ತೆ ಸರ್? ಹೋಗುವಾಗ ಹಾಕೊಂಡು ಹೋಗಿರೋದು ಅವ್ರಿಗೆ ಗೊತ್ತಿರುತ್ತಲ್ಲ. ಇವಾಗ ನಮ್ಮಲ್ಲೂ ಕೆಲಸ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಯೂಶಲಿ ಜಗಳ ಆಗ್ತಾ ಇರುತ್ತೆ. ನಮ್ಮ ಮನೆ ಎಲ್ಲಪ್ಪ ನಿಮ್ಮ ಮನೆ ಅಂತ ಆತರ. ಇಲ್ಲ, ಆತರ ಯಾರು ಇದು ಮಾಡಲ್ಲ ಮೇಡಮ್. ಇಲ್ಲ 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 ಈಗ ಏನಂದ್ರೆ ಎಲ್ಲರಿಗೂ ಒಂದು ಎಮೋಷನಲಿ ಕನೆಕ್ಟ್ ಆಗಿರುವಂತದ್ದು ಏನಂದ್ರೆ, ಅದರಿಂದ ನಾವು ಅನ್ನ ತಿಂತಾ ಇದ್ದೀವಿ, ಅದ್ರ ಕೆಲಸ ನಾವು ಮಾಡಿದ್ರೆ ನಾವು ದೇವ್ರ ಕೆಲಸ ಮಾಡಿದಾಗ. ಸೊ ಆ ತರ ಆ ಕಂಡೀಷನ್ ಎಲ್ಲರಿಗೂ ಇದೆ, ಆ ಮೆಂಟಾಲಿಟಿ ಎಲ್ಲರಿಗೂ ಇದೆ. ಮತ್ತೆ ಯಾರಿಗೆಲ್ಲ ಅಷ್ಟೊಂದು ಇದಿರುತ್ತೆ, ಅವಕಾಶ ಸಿಗುತ್ತೆ, ಕೆಲವೊಬ್ರಿಗೆ ಮಾತ್ರ ಈ ಅವಕಾಶ ಸಿಗೋದು. ಮತ್ತೆ ಅವರು ಕೂಡ ಕಾಯಕವೇ ಕೈಲಾಸ ಅಂದ್ರೆ ಕೆಲಸದಲ್ಲಿ ದೇವರನ್ನ ಕಾಣ್ತಾ ಇದ್ದಾರೆ, ಅಂದ್ರೆ ಆನೆನ ದೇವ್ರ ರೀತಿ ಆರಾಧಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ? ಒಟ್ಟು ನಮ್ಮಲ್ಲಿ ಮೇಡಮ್ ಇಲ್ಲಿ ಸ್ಯಾಂಕ್ಷನ್ಡ್ ಪೋಸ್ಟ್ ಬಂದು 40 ಪೋಸ್ಟ್ ಇದೆ. ಅಂದ್ರೆ 20 ಆನೆ ಮಾವುತರು, 20 ಆನೆ ಕಾವಡಿಗಳು ಪೋಸ್ಟ್ ಇರುವಂಥದ್ದು. ಒಂದು ಆನೆಗೆ ಒಬ್ಬರು ಮಾವುತರು, ಒಬ್ಬರು ಕಾವಡಿ ಅನ್ನೋ ಲೆಕ್ಕಕ್ಕೆ. ಈಗ ಅಟ್ ಪ್ರೆಸೆಂಟ್ ನಮಗೆ ಇರೋದು 23 ಆನೆ ಮಾವುತರಿದ್ದಾರೆ,
10 ಜನ ಆನೆ ಕಾವಾಡಿಗಳಿದ್ದಾರೆ. ಸ್ಟಾಫ್ ಇದಿದೆ, ಡೆಫಿಷಿಯನ್ಸಿ ಇದೆ. ಓಕೆ. ಎಲ್ಲ ಕಡೆನೂ ಸ್ಟಾಫ್ ಡೆಫಿಷಿಯನ್ಸಿ ಇದೆ. ಸೊ ಈಗ ಆ್ಯಕ್ಚುಲಿ ನಮ್ಗೆ ಇಲ್ಲಿ ಟಿಕೆಟ್ ಕೌಂಟ್ರಿಗೆ ಸ್ಟಾಫ್ ಇಲ್ಲ. ನಾವು ಇವತ್ತು ಬೇಕು ಅಂತಂದರೆ ಈಗ ಏನೋ ಒಂದು ಈಗ ಬಂದ್ರಿ, ನಾವೇನೋ ಒಂದು ಮಾಹಿತಿ ಕೊಡಬೇಕಂದ್ರೆ ನಾವು ಇನ್ನೊಬ್ರು ಸ್ಟಾಫ್ನ ನಾವು ಅಲ್ಲಿ ಅರೇಂಜ್ ಮಾಡ್ಕೊಂಡು ಈ ಕಡೆಗೆ ಬರಬೇಕು. ಸೊ ಹೀಗೆ ಸ್ಟಾಫ್ ಕೊರತೆಗಳು ತುಂಬ ಇದೆ. ರಿಕ್ರೂಟ್ಮೆಂಟ್ಸ್ ಆಗಬೇಕಿನ್ನು. ನಮ್ಮ ಡೆಸಿಗ್ನೇಷನ್ ಬಂದು ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಹೇಳಿ, ಉಪವಲಯ ಅರಣ್ಯಾಧಿಕಾರಿ. ಓಕೆ, ಗ್ರೇಟ್. ಇಷ್ಟೊಂದು ತಿಳ್ಕೊಂಡಿದ್ದೀರಲ್ಲ ಸರ್, ನಿಜವಾಗ್ಲೂ ಗ್ರೇಟ್. ಆನೆಗಳ ಬಗ್ಗೆ ಜಸ್ಟ್ ಬಂದು ಇಲ್ಲಿಗೆ 2 ವರ್ಷ ಆಗಿದೆ ಅಷ್ಟೇ ಅಲ್ಲ? ಇಲ್ಲ, ಈ ಆನೆ ಕ್ಯಾಂಪಿಗೆ ನಾನು ಬಂದು ಅಂದರೆ ಮುಂಚೆ ಮಲ್ಲಿಕಾರ್ಜುನ್ ಅಂತ ಒಬ್ರು ಡೆಪ್ಯೂಟಿ ರೇಂಜ್ ಆಫೀಸರ್ ಇದ್ರು. ಅವ್ರದ್ದು ಪ್ರಮೋಷನ್ ಆಗಿ ಬೇರೆ ಕಡೆ ಹೋದ್ರು. ಅವ್ರ ಜಾಗಕ್ಕೆ ನಾನು ಆನ್ ಡೆಪ್ಟೇಷನ್ ನಾನು ಇರೋದು. ನನ್ನ ವರ್ಕಿಂಗ್ ಪ್ಲೇಸ್ ಬೇರೆ ಇದೆ, ಗಾಜನೂರು ಅಂತ ಹೇಳಿ ಅಲ್ಲಿದೆ. ಸೊ ನಾನು ಇವಾಗ ಆನ್ ಡೆಪ್ಟೇಷನ್ ಇಲ್ಲಿ ಈಗ ಒಂದು 3 ತಿಂಗಳಾಯ್ತು ಕೆಲಸ. ಡೆಪ್ಟೇಷನ್ ಬಿಟ್ಟು ಮತ್ತೆ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲೇ ಹಾಕಿಸ್ಕೊಳ್ತೀರಾ ಅಥವಾ ಏನಾದ್ರು? ಇಲ್ಲ, ಅದು ಆ ಥರ ಏನಿಲ್ಲ, ಗೌರ್ಮೆಂಟ್ ಅಲ್ಲಿ ಹಾಕ್ತಾರೆ, ಅಲ್ಲಿ ಹೋಗ್ಬೇಕಷ್ಟೇ. ಬಟ್ ಆನೆ ಬಿಟ್ಟು ಹೋಗೋದಕ್ಕೆ ನಿಮ್ಗೆ ಇಷ್ಟ ಆಗಲ್ಲ ಅನ್ಕೋತೀನಿ, ಯಾಕಂದ್ರೆ ಕೈಯಲ್ಲಿ ಬೇರೆ ಟ್ಯಾಟೂ ಇದೆ ಅಷ್ಟೇ. ಕೈಯಲ್ಲಿ ಟ್ಯಾಟೂ ಇರೋದಂತ ಅಲ್ಲ, ಅಂದ್ರೆ ಸೊ ಎನಿ ಅನಿಮಲ್ಸ್, ಈಗ ನಾವು ಇಲ್ಲಿಂದ ಅಲ್ಲಿಗೆ ಹೋದ್ವಿ ಅಂತಂದ್ಮೇಲೆ ಮತ್ತೆ ನಾವು ಇಲ್ಲಿಗೆ ಬರಬಾರ್ದು ಅಂತ ಯಾರು ಹೇಳೋದಲ್ಲ. ಯಾವಾಗಾದ್ರೂ ಬಂದು ನೋಡ್ಬೋದು, ಮಾಡ್ಬೋದು. ಬೋಟ್ ರೈಡಿಂಗ್ ಕೂಡ ಇದೆ. ಸೊ ಇದು ಬೋಟ್ ರೈಡಿಂಗ್ ಅದೇ ನಾವು ಜಂಗಲ್ ಲಾಡ್ಜಸ್ ಅವರು ಅಂತ ಹೇಳಿದ್ವಲ್ಲ, ಅವ್ರದ್ದು ಇಲ್ಲಿ ಬೋಟ್ ರೈಡಿಂಗ್ ಮಾಡ್ತಾರೆ. ಸೊ ಒಂದು 20 ಮಿನಿಟ್ಸ್ ಬೋಟ್ ರೈಡಿಂಗ್ ಇದೆ. ಒಂದ್ ರೀತಿಯಾಗಿ ಬಂದ್ರೆ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ತುಂಬಾ ಅವ್ರಿಗೆ ಒಬ್ರು ಈಗ ಯೂಶುವಲಿ ಬ್ಯಾಂಗ್ಳೂರ್ ಸೈಡಲ್ಲಿ ಇರೋಂಥವ್ರಿಗೆ ಒಂದು ಪಿಕ್ನಿಕ್ ತರ, ಸ್ಮಾಲ್ ಪಿಕ್ನಿಕ್ ತರ ಹೊರಗಡೆ ಬಂದ್ರೆ ಆನೆಗೆ ಸ್ನಾನ ಮಾಡಿಸಿ ಎಲ್ಲ ಮಾಡಿ, ಮತ್ತೆ ಇವಾಗ ಆನೆ ಸವಾರಿ ಅನ್ನೋದಿಲ್ಲ, ಆನೆ ಸವಾರಿ ಅಂತಾನು ಮಾಡ್ತೀವಿ. ಸೊ ಅದು ಸೇಮ್ ಚಾರ್ಜಬಲ್ ಇರುತ್ತೆ. ಆನೆ ಸವಾರಿ ಮಾಡಿ, ಆನೆಗೆ ಸ್ನಾನ ಮಾಡಿಸಿ, ಆನೆ ಸವಾರಿ ಮಾಡಿ ಎಲ್ಲ ಮಾಡಿ ಒಂದು ಬೋಟಿಂಗ್ ಮಾಡಿ ಹೋದ್ರು ಅಂದ್ರೆ ಒಂದು ಹಾಫ್ ಡೇ ಒಂದು ರಿಲ್ಯಾಕ್ಸೇಷನ್ ಅವ್ರಿಗೆ. ಮಕ್ಕಳು ಬರ್ತಾರೆ ಅನ್ಸುತ್ತಲ್ಲ, ತುಂಬಾ ಜನ ಇರ್ತಾರೆ. ಮಕ್ಳಿಗೆ ತುಂಬಾ ಇಷ್ಟ ಅಲ್ಲ ಆನೆ ಅಂತ ಹೇಳಿದ್ರೆ, ಅನಿಮಲ್ಸ್ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲಿ ಆನೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದ್ರಲ್ಲಿ ಫೀಲ್ ಮಾಡಿ ಮುಟ್ತೀವಿ ಅಂತ ಹೇಳಿದ್ರೆ ಇನ್ನೇನ್ ಕೇಳ್ಬೇಕಾ? ಇಲ್ಲ, ಈಗ ಆನೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಇದು ಬೇರೆ ಬೇರೆ, ಈಗ ಮಾವುತರು ಮತ್ತೆ ಕಾವಾಡಿಗಳು ಸ್ನಾನ ಮಾಡಿಸ್ಕೋತಾರೆ. ಆನೆ ಜಮೇದಾರ್ಗಳೇನಂದ್ರೆ ಅವ್ರದ್ದು ಮ್ಯಾನೇಜ್ಮೆಂಟ್ ಅಷ್ಟೇ ಅವ್ರಿಗೆ. ಸೊ ಈಗ ಇಲ್ಲ, ಆನೆ ಜಮೇದಾರ್ ಅನ್ನೋರು ಈಸ್ ಲೈಕ್ ಎ ಓನರ್. ಹಾಂ, ಅಂದರೆ ಓನರ್ ಅನ್ನೋದಕ್ಕಿಂತ ಈಗ ಮೇಸ್ತ್ರಿ ಥರ ಅವರು. ಸೊ ಅವ್ರು ಕೆಲಸ ಮಾಡಿಸ್ಬೇಕು. ಆನೆ ನೋಡ್ಕೊಳ್ಳೋದಕ್ಕೆ ಎಷ್ಟು ಐರಾರಿಟಿ ಬರುತ್ತೆ ಸರ್? ಯಾವ ರೀತಿ? ಈಗ ಆನೆ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಆನೆ ಕ್ಯಾಂಪಲ್ಲಿ ಒಂದು ಫಸ್ಟ್ ಬರೋದು ಆನೆ ಕಾವಾಡಿ, ಅದ್ರ ಮೇಲೆ ಆನೆ ಮಾಹುತ, ಅದ್ರ ಮೇಲೆ ಆನೆ ಜಮೇದಾರರು, ಅದ್ರ ಮೇಲೆ ಡೆಪ್ಯೂಟಿ ರೇಂಜ್ ಆಫೀಸರ್. ಸರ್ ನಾವು ಡೆಪ್ಯೂಟಿ ರೇಂಜ್ ಆಫೀಸರ್. ಸೊ ನಮ್ಮ ಅಂಡರಲ್ಲಿ 2 ಆನೆ ಜಮೇದಾರರು ಇರ್ತಾರೆ. ಒಬ್ಬರು ಇಲ್ಲಿದು ನೋಡ್ಕೊಳಕ್ಕೆ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಇರ್ತಾರೆ. ಇನ್ನೊಬ್ಬರು ಕಾಡಾನೆ ಪಳಗಿಸೋ ಜಾಗ ಇರುತ್ತೆ, ಮತ್ತು ಹೊರಗಡೆ ಆನೆಗಳನ್ನ ಹಿಡಿಲಿಕ್ಕೆ ಹೋಗುವಾಗ ಆನೆಗಳನ್ನ ತಗೊಂಡು ಹೋಗ್ತೀವಿ. ಆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಅವ್ರಿಗೊಬ್ರಿಗಿರುತ್ತೆ. ಓಕೆ, ಬನ್ನಿ ನೋಡೋಣ ಹಾಗಾದ್ರೆ ಆನೆನ ಯಾವ ರೀತಿ ಸ್ನಾನ ಮಾಡಿಸ್ತಾರೆ, ಹೇಗೆ ಏನು, ಮತ್ತು ಜನಗಳ ಜೊತೆ ಎಲ್ಲ ಯಾವ ರೀತಿ ರಿಯಾಕ್ಟ್ ಆಗುತ್ತೆ. ಇನ್ನೊಂದು ಚಿಕ್ಕ ಆನೆ ಬರ್ತಾ ಇದೆ. ಓ ಹೌದಾ? ಈಗ ಪುನೀತ್ ರಾಜ್ಕುಮಾರ್ ಸರ್ ಬಂದು ಇಲ್ಲಿ ಒಂದು ಮರಿನ ಮುದ್ದಾಡಿ ಹೋಗಿದ್ರು, ಇದ್ಯಾವುದು ಗಂಧದ ಗುಡಿ ಶೂಟಿಂಗ್ ಟೈಮಲ್ಲಿ. ಸೊ ಅದಾದಮೇಲೆ ಅನ್ಫಾರ್ಚುನೇಟ್ಲಿ ನಾವು ಅವ್ರನ್ನ ಕಳ್ಕೊಂಡ್ವಿ. ಸೊ ಅವರೊಂದು ಜ್ಞಾಪಕಕ್ಕೆ ಒಂದು ಮರಿಗೆ ನಾವು ಪುನೀತ್ ಅಂತ ಹೇಳಿ ಹೆಸರಿಟ್ಟಿದ್ದೀವಿ. ಪುನೀತ್ ಅಂತ ಇಟ್ಟಿದ್ದೀವಿ. ಸೊ ಪುನೀತ್ ಅಂತ ಕರಿತೀವಿ. ಅದೊಂದು ಮರಿ ಇದೆ. ಸೊ ಅದು ಬಿಟ್ಟರೆ ಇನ್ನೊಂದು ಮರಿ, ಅದಕ್ಕಿಂತ 2 ವರ್ಷ ದೊಡ್ಡದ ಮರಿ ಇನ್ನೊಂದಿದೆ, ಅದು ಬರ್ತಾ ಇದೆ ಇವಾಗ. ಸೊ ಇದೆಲ್ಲ ಇವ್ರದ್ದು ಆಗುತ್ತೆ. ಈಗ ಆಲ್ರೆಡಿ ಆಲ್ಮೋಸ್ಟ್ ಸ್ನಾನ ಮಾಡಿಸಿ ಮುಗ್ಲಿಕ್ಕೆ ಬಂತಲ್ಲ, ಸೊ ಅಲ್ಲಿ ಬರ್ತಾ ಇದ್ದಾವೆ ಇನ್ನು. ಸರ್ ನೀವು ಹೋಗ್ತಾ ಇರ್ತೀರಾ ಕಾಡ್ಗೆಲ್ಲ? ನಾವು ಹೋಗ್ತಾ ಇರ್ತೀವಿ ಮೇಡಮ್. ಅದೇ ರ್ಯಾಂಡಮ್ ಆಗಿ ನಾವು ಈಗ ಕೆಲಸ ಹೇಗೆ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಏನು ಅಂತ ನಾವು ಮಾನಿಟ್ರಿಂಗ್ ಮಾಡಬೇಕಾಗತ್ತೆ. ಸೊ ಪ್ರತಿಯೊಂದರೆ ಯಾವುದೇ ಜಾಗಕ್ಕೆ ಹೋದ್ರೂ ಅದರಲ್ಲಿ ಒಂದೊಂದು ಇದ್ದೇ ಇರುತ್ತೆ. ಕೆಲಸ ಹಾಗೆ ಮಾಡ್ಬೇಕು, ಹೀಗೆ ಮಾಡಬೇಕು, ಕೆಲಸ ಕದಿಯೋಂಥವ್ರು ಇರ್ತಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥವ್ರು ಇರ್ತಾರೆ. ಸೊ ಹಾಗೆ ನಾವು ಎಲ್ಲ ಹೇಗೆ ಇದ್ರೂ ನಾವು ಎಲ್ಲ ಮಾನಿಟರ್ ಮಾಡ್ತಾ ಇರಬೇಕು. ಇವಾಗ ಮೈ ತೊಳೆದು ಕಾಡಿಗೆ ಬಿಟ್ಬಿಟ್ರೆ ಆಯ್ತಲ್ಲ, ಕೆಲಸ ಮುಗೀತಲ್ಲ, ಆರಾಮಾಗಿ ಮೈ ತೊಳೆದು ಕಾಳಿಗೆ ಬಿಟ್ಬಿಟ್ರೆ ಅಂತಂದರೆ ಸುಮ್ಮನೆ ಬಿಟ್ಬಿಟ್ಟು ಬರ್ಲಿಕ್ಕೆ ಆಗಲ್ಲ ಮೇಡಮ್. ಈಗ ನೀವು ಈಗ ಮಕ್ಕಳಿಗೆ ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿ ಸುಮ್ಮನೆ ಮಲಗಿಸ್ಬಿಡಲ್ಲ, ಹಾಲು ಕುಡಿಸಿ ಎಲ್ಲ ಮಾಡಿ ಅದಕ್ಕೆ ನಿದ್ದೆ ಬರಬೇಕು, ಆಮೇಲೆ ನಿದ್ದೆ ಮಾಡಿಸೋದು. ಸುಮ್ಮನೆ ನಿದ್ದೆ ಮಾಡು ಅಂತ ಬಿಡಲ್ಲ. ಹಾಗೆ ತೊಗೊಂಡೋಗಿ ಕಾಡಿಗೆ ನೀನು ತಿನ್ಕೊಂಡು ಹೋಗು ಅಂತ ಬಿಡೋಕ್ಕಾಗಲ್ಲ. ಕ್ಲೀನಾಗಿ ಫಸ್ಟು ಇಲ್ಲಿ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿದ ಮೇಲೆ ಕರ್ಕೊಂಡೋಗಿ ಅದರದ್ರದ್ದೇ ಆದಂಥ ಒಂದೊಂದು ಜಾಗಗಳಿದೆ. ಈಗ ಬಸ್ ಸ್ಟ್ಯಾಂಡಲ್ಲಿ ಹೇಗೆ ಪ್ಲಾಟ್ಫಾರ್ಮ್ಗಳಿರುತ್ತೆ, ಅದೇ ಥರ ಅದಕ್ಕೆ ಈ ಆನೆ ಇಲ್ಲೇ ನಿಲ್ಲಬೇಕು ಅಂತೇಳಿ ಜಾಗಗಳಿದೆ. ಅದು ಅವಾಗಿಂದ ಪ್ರಾಕ್ಟೀಸ್ ಆಗಿದೆ. ಅದೇ ಜಾಗಕ್ಕೆ ಹೋಗಿ ನಿಲ್ಲುತ್ತವೆ ಅವು. ಆ ಜಾಗದಲ್ಲಿ ನಿಂತಾದ ಮೇಲೆ ಹೋಗಿ ಅದರದ್ದು ಪೂರ್ತಿ ಕಂಪ್ಲೀಟ್ ಮೈ ಹೇಗಿದೆ, ಏನಾದರೂ ಗಾಯಗಳು ಮಾಡ್ಕೊಂಡಿದೆಯಾ, ಏನಾದರೂ ಏಟಾಗಿದೆಯಾ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಏನಾದರೂ ನೋವುಗಳಾಗಿದೆಯಾ, ಒಳ ನೋವುಗಳೇನಾದರೂ ಆಗಿದೆಯಾ.
ಈಗ ಕಾಡಾನೆಗಳು ಇರೋದ್ರಿಂದ ಈಗ ಯಾವುದೇ ಪ್ರಾಣಿಗಳಲ್ಲಿ ಜಾಸ್ತಿ ಫೈಟ್ ಆಗೋದು ಮೇಲೆ ಫೀಮೇಲ್ ಮತ್ತು ಮೇಲ್ ಫೈಟ್ ಆಗಲ್ಲ. ಈಗ ಇಲ್ಲಿ ನಮ್ಮದೆಲ್ಲ ಮ್ಯಾಕ್ಸಿಮಮ್ ಏಟ್ ಆಗೋವಂಥದ್ದು ಏನು ಗಂಡಾನೆಗಳಿದೆ, ಎಲ್ಲ ಗಂಡಾನೆಗಳಿಗೂ ಏಟ್ ಆಗ್ತಾನೆ ಇರುತ್ತೆ. ಏನಕ್ಕೆ ಅಂದರೆ ಕಾಂಪಿಟೇಷನ್. ಸೊ ಈಗ ಫೀಮೇಲ್ಸ್ ಇರೋದು ಇಲ್ಲಿ ನಮ್ಮಲ್ಲಿ 3 ಫೀಮೇಲ್ಸ್ ಇದೆ. ಕಾಡಲ್ಲಿ ಬೇರೆ ಬೇರೆ ಫೀಮೇಲ್ ಎಲಿಫೆಂಟ್ಸ್ ಇದೆ, ಬಟ್ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಅದು ಫೈಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಈಗ ಏನಾದರೂ ಏಟ್ ಆಗಿದೆಯಾ ಏನು ಅನ್ನೋದೆಲ್ಲ ನೋಡ್ತಾ ಇರ್ತೀವಿ. ಇದಾ ಪುನೀತ್? ಇಲ್ಲ ಇದು ಸೋಮಣ್ಣ ಅಂತ ಹೇಳಿ. ಸೋಮಣ್ಣ, ಓಕೆ. ಏನು ಸೋಮಣ್ಣ ಅಂತ ಇಟ್ಬಿಟ್ಟಿದ್ದಾರಲ್ಲ, ಎಷ್ಟು ಯಾವ ರೀತಿ ಚೂಸ್ ಮಾಡ್ತೀರಾ? ಸೊ ಚೂಸ್ ಮಾಡೋದಕ್ಕೆ ಇಂಥದ್ದೇ ಅಂತ ಹೇಳಿ ಕ್ರೈಟೀರಿಯಾ ಏನಿಲ್ಲ. ಸೊ ಇವೆಲ್ಲ ತುಂಬ ಹಳೆಯ ಆನೆಗಳು, ಈಗ ಇದಕ್ಕೆ 40 ವರ್ಷ ಆಯಿತು. ಸೊ ಅವಾಗ ಇದು ಮರಿ ಇದ್ದಂಥ ಕಾಲದಲ್ಲಿ ಅಥವಾ ಹೊರಗಡೆ ಹಿಡ್ದು ಬಂದು ಪಳಗಿಸಿರೋವಂಥ ಆನೆ ಇದು. ಹಿಡಿದು ಬಂದು ಪಳಗಿಸಿರೋವಂಥದ್ದು. ಸೊ ಪಳಗಿಸಿ ಇದು ಮಾಡುವಾಗ ಅವಾಗೆಲ್ಲ ಯಾವ ಥರ ಇತ್ತಂದರೆ, ಯಾರ್ದಾದ್ರೂ ಒಬ್ರು ಈಗ ಅದ್ರ ಮೇಲೆ ಕೆಲಸ ಮಾಡ್ತಿದ್ದವ್ರು ಯಾರಾದ್ರೂ ಒಬ್ಬರು ತೀರ್ಕೊಂಡ್ರು ಅಂತಂದರೆ ಅವ್ರ ಹೆಸ್ರನ್ನ ಇದರಲ್ಲಿಟ್ಟು ಅವ್ರನ್ನೇ ನೆನಪಿಸೋದಕ್ಕೆ ಅಂತೇಳಿ ಅವ್ರ ಹೆಸರು ಇಡೋದು. ಆ ಥರ ಈಗೆಲ್ಲ ಅಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದಂಥವ್ರ ಹೆಸರನ್ನೇ ಇಡೋದು ಇದನ್ನು ಮಾಡ್ತಾಯಿದ್ರು. ಸೊ ನೀವು ಹೇಳ್ಬೋದು, ಮೈಸೂರು ಅಂಬಾರಿ ಹೊತ್ತಂಥ ದ್ರೋಣ ಆನೆ ಈ ಕ್ಯಾಂಪಿನ ಆನೆ. ಸೊ ಅಂತ ತುಂಬ ದೊಡ್ಡ ಲೆಗೆಸಿ ಇರುವಂಥ ಎಲಿಫೆಂಟ್ ಕ್ಯಾಂಪ್ ಇದು. ಆನೆ ಪಳಗಿಸೋದಕ್ಕೆ ಯಾರನ್ನೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದು ಯಾರಿಗೂ ಪರ್ಮಿಷನ್ ಇಲ್ಲ. ಅಂದರೆ ಕಾಡಾನೆ ಅದು ಇನ್ನೂ ಪಳಗಿಸಿರಲ್ಲ, ನಮ್ಮ ಕಂಟ್ರೋಲಲ್ಲಿ ಇರಲ್ಲ, ಅದು ನಾವು ಹೇಳಿದ ಮಾತು ಕೇಳೋಷ್ಟು ಕಂಡೀಷನಲ್ಲಿ ಇರಲ್ಲ. ಸೊ ಹಾಗಾಗಿ ಎಲ್ಲ ರಿಸ್ಕ್ ತಗೊಳಕ್ಕಾಗಲ್ಲ. ಓಕೆ, ಇವಾಗ ಟೋಟಲ್ ಎಷ್ಟು ಆನೆಗೆ ಸ್ನಾನ ಆಗಿದೆ, ಇನ್ನು ಎಷ್ಟು ಆನೆಗೆ ಆಗಬೇಕು? ಅಲ್ಲೊಬ್ರು ಅಷ್ಟು ಒಳಗಡೆ ಹೋಗಿ ಮಾಡ್ತಾ ಇದ್ರಲ್ಲ ಸರ್ ಮಾವುತ? ಅದೇ ಮರಿ ಆನೆ ಇತ್ತಲ್ಲ, ಒಂದು ದೊಡ್ಡ ಮರಿ ಇತ್ತು, ನೀವು ಇದನ್ನು ತಿನ್ಸಿದ್ರಲ್ಲ, ಕಬ್ಬು ತಿನ್ಸಿದ್ರಲ್ಲ, ಆ ಮರಿ ಪಕ್ಕದಲ್ಲೇ ನೀರೊಳಗಡೆ ಇದೆ. ಓಕೆ, ಅಲ್ಲೇ ಇದೆ. ಇರುತ್ತೆ, ನೀರೊಳಗಡೆ ಇರುತ್ತೆ. ಸೊ ಅಷ್ಟು ಕಂಡೀಷನ್, ಈಗ ನನ್ನ ಕೆಪಾಸಿಟಿ ಬೇರೆ, ನಿಮ್ಮ ಕೆಪಾಸಿಟಿ ಬೇರೆ, ಒಬ್ಬೊಬ್ರ ಕೆಪಾಸಿಟಿ ಬೇರೆ ಇರುತ್ತೆ. ಅರೌಂಡ್ 2 to 3 minutes ತನಕ ಇರುತ್ತೆ, ಏನು ತೊಂದರೆ ಇಲ್ಲ ಅದಕ್ಕೆ. ಸೊ ಮೇನ್ ಆಗೋ ಏನಿಲ್ಲ ಅಂತಂದರೆ ಮೇಲೆ ಅದು ಸೊಂಡ್ಲೊಂದು ಮೇಲೆ ಹೊರಗಡೆ ಇದ್ರೆ ಸಾಕು, ಎಷ್ಟೊತ್ತು ಬೇಕಾದರೂ ಇರುತ್ತೆ. ಈಜುತ್ತೆ. ಇಟ್ಸ್ ಎ ಗುಡ್ ಸ್ವಿಮ್ಮರ್ ಅದು. ಎಷ್ಟೊಂದು ಈಗ ನಮಗೆ ಕಾಡಾನೆಗಳು ಇಲ್ಲಿಗೆ ಬರೋದೇನೆಂದರೆ, ಈ ಭದ್ರಾ ಟೈಗರ್ ರಿಸರ್ವ್ ಏನಿದೆ, ಭದ್ರಾ ಟೈಗರ್ ರಿಸರ್ವ್ ಜಾಯಿನ್ ಆಗುತ್ತೆ. ಅಲ್ಲಿಂದ ಈ ನದಿನ ದಾಟ್ಕೊಂಡು ಈ ಕಡೆಗೆ ಬರುವಂಥದ್ದು ಆನೆಗಳು, ಮತ್ತು ವಾಪಸ್ ಅದೇ ಥರ ಹೋಗುತ್ತೆ. ಓಕೆ, ಇವಾಗ ಅವ್ರು ಮುಗೀತು, ಬರ್ತಾ ಇದ್ದಾರೆ. ಅಲ್ಲಿ ಅದ್ರ ಮೇಲೆ ನೀರೊಳಗಡೆ ಆನೆ ಮೇಲೆ ನಿಂತ್ಕೊಂಡು ಬರ್ತಾ ಇದ್ದಾರೆ ಅವರು, ಅಷ್ಟು ನಂಬಿಕೆ ಇದೆ ಅವ್ರಿಗೆ. ಪುನೀತ್ ಬರುತ್ತೆ ಅಂದರೆ ಈ ಆನೆಗಳು ಏನಂತಂದರೆ 2 ಆನೆನ ಪೇರ್ ಮಾಡಿ ಬಿಡ್ತೀವಿ. ಅಂದರೆ ಎಲ್ಲೂ ತಪ್ಪಿಸ್ಕೋಬಾರ್ದು, ಅಥವಾ ಒಬ್ಬನೇ ಇದೀನಿ ಅನ್ನೋ ಭಯ ಬರಬಾರ್ದು ಅವಕ್ಕೆ ಅಂತ ಹೇಳಿ ಚಿಕ್ಕ ಮರಿಗಳಿರುವಂಥದ್ದು. ಒಂದು ದೊಡ್ಡ ಆನೆ ಜೊತೆಗೆ ಇನ್ನೊಂದು ಚಿಕ್ಕ ಆನೆನ, ಓಕೆ, ಅವುಗಳ ಜೊತೆನೇ ಇರ್ತವೆ. ಅವುಗಳ ಜೊತೆನೇ ಹೋಗಿ ಅವು ಯಾವ ಥರ ಹೋಗುತ್ತೆ ಅದೇ ಥರ ಕರೀತಾ ಹೋಗ್ತವೆ. ಬನ್ನಿ ಈ ಕಡೆ ಎಲ್ಲಾದರೂ ಈ ಕಡೆ ಮಾಡಿಸ್ತೀರಾ, ಎಲ್ಲಿ ಮಾಡಿಸ್ತೀರಾ? ನೀರು ಕುಡಿಸ್ಕರಿ ಆಯ್ತು. ಏನು ವಯಸ್ಸು ಸರ್ ಇದ್ರದ್ದು? ಇವಾಗ 6 ವರ್ಷ ಆಯ್ತು ಮೇಡಮ್. 6 ವರ್ಷ. 6 ವರ್ಷ. ಓಕೆ, 6 ವರ್ಷ. ಇವಾಗ ಒಂದು 3 ಟನ್ ಇರ್ಬೋದು. 3 ಟನ್ ಇದಲ್ಲ, 1.5 2 ಟನ್ ಕೂಗ್ತಾ ಇದೆ. ಹಾಗೇನೆ, ಅದು ನೀರು ಕುಡಿಬೇಕು. ಇವಾಗ ಕಾಡಿಂದ ಬಂದಿದ್ದಾನೆ. ಕರ್ಕೊಂಡು ಹೋಗಿ ಪಾಪ, ಅದು ಕೋಪ ಮಾಡ್ಕೊಂಡ್ರೆ ಆಮೇಲೆ ಅಷ್ಟೇ. ಇಲ್ಲ, ಆ ಥರ ಎಲ್ಲ ಏನು ಮಾಡಲ್ಲ ಇವನು, ಗಲಾಟೆ ಮಾಡೋ ಅಂತ. ಸ್ವಲ್ಪ ತಿಂಡಿ ಪೋತ ಜಾಸ್ತಿ. ತಿಂಡಿ ಪೋತ ಆನೆ ಹಾಗಾದ್ರೆ ಇದು. ತಿಂಡಿ ಪೋತ ಸ್ವಲ್ಪ. ಓಕೆ, ಕರ್ಕೊಂಡೋಗಿ ಕುಡಿಸಿ ನೀರು ಕುಡಿಸಿ. ಮತ್ತೆ ಎಲ್ಲ ಆನೆಗೂ ಗಂಟೆ ಕಟ್ಟಿಲ್ಲ, ಇದಕ್ಕೆ ಯಾಕೆ ಗಂಟೆ ಕಟ್ಟಿದ್ದೀರಾ? ಸೊ ಎಲ್ಲ ಆನೆಗೂ ಗಂಟೆ ಕಟ್ಟಲೇಬೇಕು, ಇದಕ್ಕೂ ಕಟ್ಟಬೇಕು ಅಂತ ಏನಿಲ್ಲ. ಸೊ ಅಂದರೆ ಇದ್ರ ಅಭಿಮಾನಿಗಳಿರ್ತಾರೆ, ತಂದು ಕೊಟ್ಟಿರ್ತಾರೆ, ಇದೊಂದು ಕಟ್ಟಿ ಅಂತ ಹೇಳಿ. ಸೊ ಹಾಗೆ ಕಟ್ಟಿರ್ತೀವಿ ಅಷ್ಟೇ. ಸೊ ಇತ್ತಂದ್ರೆ ನಮಗೂ ಕಾಡಲ್ಲಿದ್ದಾಗ ಒಂದು ಹೆಲ್ಪ್ ಆಗುತ್ತೆ ಇವ್ರಿಗೆ, ಬೇಗ ಅದನ್ನ ಇದು ಮಾಡಲಿಕ್ಕೆ, ಎಲ್ಲಿದೆ ಯಾವ ಕಡೆ ಇದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ. ಹಂಗಾಗಿ ಮತ್ತೆ ಕಾಲಿಗೆ ಇದನ್ನ ಹಾಕ್ಲೇಬೇಕಾ ಸರಪಳಿ? ಹೌದು, ಸರಪಳಿ. ನೀವು ಹೇಳಿದ್ರೆ ಕಟ್ಟಾಕೋದಲ್ಲ. ಸೊ ನೀವು ಕೇಳಿದ್ರಲ್ಲ ಹೇಗೆ ಹುಡ್ಕೊಂಡು ಬರ್ತಾರೆ ಅಂತ ಹೇಳಿ, ಅದಕ್ಕೆ ಇದು ಲಿಂಕ್ ಇದೆ. ಓ ಹೌದಾ? ಓಕೆ, ಇದಿರ್ಲೇಬೇಕು. ಹೌದು, ಚೈನನ್ನ ಬಿಡ್ಬೇಕಾದ್ರೆ ಕಾಡಲ್ಲಿ ಕೆಳಗಡೆ ಬಿಡ್ತಾರೆ, ಅದು ಹೋದಲ್ಲುದ್ದಕ್ಕೂ ಈ ರೀತಿ ಲೈನ್ ಎಳ್ಕೊಂಡು ಹೋಗುತ್ತಲ್ಲ, ಆ ಮಾರ್ಕ್ ಇಟ್ಕೊಂಡು ಹೋಗ್ತಾರೆ. ಮಾರ್ಕ್ನ ಫಾಲೋ ಮಾಡಿ ಹಿಡ್ಕೊಂಡ್ ಬರ್ತೀವಿ. ಹೆಂಗೆ ಹೇಳಿ, ಹೆಂಗ್ ಹುಡುಕ್ತೀರಾ ನೀವು? ಚೈನ್ ಇರುತ್ತೆ, ಇದನ್ನ ಕೆಳಗಡೆ ಬೀಳಿಸ್ತೀವಿ, ಅದ್ರ ಕಾಲಲ್ಲಿ ಇರುತ್ತೆ. ಅದು ಹೋದಲ್ಲುದ್ದಕ್ಕೂ ಈ ರೀತಿ ಮಾರ್ಕ್ ಬೀಳುತ್ತೆ, ಚೈನ್ ಎಳ್ಕೊಂಡು ಹೋಗಿರೋ ಮಾರ್ಕ್. ಓಕೆ, ಹೋಗುತ್ತೋ ಆ ರೀತಿ
ಇದು ಮಾರ್ಕ್ ಬೀಳ್ತಾ ಹೋಗುತ್ತೆ. ಓಕೆ. ನಾವು ಬೆಳಗ್ಗೆ ಹುಡ್ಕಕ್ಕೆ ಹೋದಾಗ ಆ ಮಾರ್ಕನ್ನು ಫಾಲೋ ಮಾಡ್ತೀವಿ ನಾವು. ಓ, ಈ ರೀತಿಯಾಗಿ ದೂರ ಹೋದ್ರೂ ಆ ಮಾರ್ಕನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ನಮ್ಮ ಮನೆ ನಮಗೆ ಸಿಗುತ್ತೆ. ಇದು ಎಷ್ಟು ದೂರ ಹೋಗಿತ್ತು? ಇವತ್ತೊಂದು 6 ಕಿಲೋಮೀಟರ್ ಹೋಗಿತ್ತು ಮೇಡಮ್. ಓಕೆ. ಅಂದ್ರೆ ಇದೇ ಮಾರ್ಕ್ ಅಂತ ಗೊತ್ತಾಗುತ್ತಾ ನಿಮ್ಗೆ? ಗೊತ್ತಾಗತ್ತೆ. ನಾವು ಹೋಗ್ತಾ ಜಾಡಲ್ಲಿ ಅದ್ರದ್ದು ಲದ್ದಿ ಇರುತ್ತೆ ಅಥವಾ ಅದ್ರ ಹೆಜ್ಜೆ ಗುರುತು ಅಂತವೆಲ್ಲ ನೋಡ್ಕೊಂಡು ಹೋಗ್ತೀವಿ. ಸುಮಾರು ಜಾಡ್ಗಳೆಲ್ಲ ಮಿಕ್ಸ್ ಆದಾಗ ಅದ್ರ ಲದ್ದಿಗಳು ಆಮೇಲೆ ಅದ್ರ ಹೆಜ್ಜೆಗಳು. ಮತ್ತೆ ಈಗ ಅದೇ ಎಕ್ಸ್ಪೀರಿಯನ್ಸ್ ಇವ್ರದ್ದು ಏನು ಎಕ್ಸ್ಪೀರಿಯನ್ಸ್ ಅಂತಂದ್ರೆ 2-3 ಆನೆಗಳದ್ದು ಕ್ರಾಸ್ ಓವರ್ ಆಗಿತ್ತು ಅಂದ್ರೂ ಇವ್ರ ಆನೆ ಯಾವ ಕಡೆ ಹೋಗಿದೆ ಅಂತ ಹೇಳಿ ಕಂಡಿಡಿದು ತಗೊಬರ್ತಾರೆ. ಓಕೆ. ಏನಾದ್ರು ಚೈನಲ್ಲಿ ಏನಾದ್ರು ವೇರಿಯೇಷನ್ ಇದೆಯಾ? ಏನಿಲ್ಲ. ಈಗ ಸೇಮ್ ಈಗ ಒಬ್ಬ ಮನುಷ್ಯ ಪಾಪ ಅದು ನೀರ್ ಕುಡಿಬೇಕು ಅನ್ಸುತ್ತೆ. ಎಡಗಡೆ ಕಾಲಿಗೆ ಹಾಕಿರ್ತೀವಿ, ಇನ್ ಕೆಲವು ಆನೆಗಳಿಗೆ ಬಲಗಡೆ ಕಾಲಿಗೆ ಹಾಕಿರ್ತೀವಿ. ಈಗ ಎಡಗಡೆ ಅಂದ್ರೆ ಈಗ ಒಂದು 2-3 ಜಾಡ್ ಮಿಕ್ಸ್ ಆಗಿದೆ ಅಂತ ಇಟ್ಕೊಳ್ಳಿ. ಈಗ ಎಡಗಡೆ ಜಾಡ್ ಯಾವ್ದು ಹೋಗಿರುತ್ತೋ ಆ ಜಾಡ್ ನಮ್ದು ಅಂತ ಆ ರೀತಿ ಹೋಗ್ತೀವಿ. ಓಕೆ. ಹಾ ಬರ್ತೀನಿ ನಡೀರಿ, ಆಮೇಲೆ ಮಾತಾಡ್ತೀನಿ. ಪಾಪ ಅದು ನೀರು ಕುಡಿಬೇಕಲ್ಲ. ಇವರು ವಿನಯ್ ಸರ್ ಅಂತ ಹೇಳಿ, ನಮಸ್ತೆ ಸರ್. ವಲಯ ಅರಣ್ಯಾಧಿಕಾರಿಗಳು. ಓಕೆ. ಹೋಗಿ ಬಂದ್ರೆ ಫಾರೆಸ್ಟ್ ಒಳಗಡೆ? ಫಾರೆಸ್ಟ್ ಒಳಗಡೆ ಸ್ವಲ್ಪ ದೂರ ಅಷ್ಟೇ, ಇಲ್ಲಿ ಹೋಗಿದ್ದು, ತುಂಬಾ ರಿಸ್ಕ್ ತಗೊಳ್ಳಿಲ್ಲ. ಆನೆಗೆ ಏನಾದರೂ ಕೊಡಬೇಕು ಹಾಗೆ ಹೀಗೆ ಅಂತ ಹೇಳಿ ತುಂಬ ಆಸೆಯಿಂದ ತಂದು ತರ್ತಾರೆ. ಸೊ ನಾವು ಅದನ್ನ ಫುಡ್ ಅಥವಾ ಅಂದರೆ ಮ್ಯಾಕ್ಸಿಮಮ್ ತರೋದು ಬಾಳೆಹಣ್ಣು ತರ್ತಾರೆ ಅಥವಾ ಕೊಬ್ಬರಿ ಬೆಲ್ಲ ಇದನ್ನೆಲ್ಲ ತರ್ತಾರೆ. ಸೊ ಪ್ರತಿಯೊಂದು ಅವ್ರು ತರೋದು ತುಂಬ ಒಳ್ಳೆ ಇಂಟೆನ್ಷನಲ್ಲಿ ತರ್ತಾರೆ, ಬಟ್ ಅದು ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಏನಂದರೆ ಇಲ್ಲೆಲ್ಲ ನಾವು ಒಳ್ಳೆ ಕ್ವಾಲಿಟಿ ಇರೋವಂಥದ್ದನ್ನು ಮೇಂಟೈನ್ ಮಾಡೋದ್ರಿಂದ ಸ್ವಲ್ಪ ಕ್ವಾಲಿಟಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅಥವಾ ಬೇರೆ ಏನೋ ಅಡಲ್ಟ್ರೇಟ್ ಆಗಿರೋವಂಥದ್ದು ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋವಂಥದ್ದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ, ಯಾರೇ ಏನೇ ತಂದ್ರು ನಾವಲ್ಲಿ ಇದರಲ್ಲೇ ಕೌಂಟ್ರಲ್ಲೇ ಇಟ್ಕೊಂಡಿದ್ದು ಅಲ್ಲಿ ನಮ್ಮ ಡಾಕ್ಟ್ರು ಬರ್ತಾರೆ, ಎವ್ರಿ ಡೇ ವಿಸಿಟ್ ಮಾಡ್ತಾರೆ. ಅವ್ರು ಬಂದಾಗ ಒಂದು 12:45, 12:30 ಅಷ್ಟರಲ್ಲಿ ಬಂದು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಮೇಲೆ ಅದು ಓಕೆ ಕೊಡ್ಬೋದು ಅಂತ ಅಂದಮೇಲೆ ಆನೆ ವಾಪಸ್ ಹೋಗೋ ಟೈಮಲ್ಲಿ ಬಾಳೆಹಣ್ಣು ಇತ್ತಂದ್ರೆ ಅಲ್ಲಲ್ಲೇ ಕೊಟ್ಟು ಕಳಿಸ್ಬಿಡ್ತೀವಿ. ಓಕೆ. ಆನೆಗೆ ಹಂಗಾರೆ ಅವತ್ತು ಡಬಲ್ ಮಜಾ. ಹೌದು, ಇಲ್ಲಿ ರೆಗ್ಯುಲರ್ ಆಗಿ ಸಿಗೋ ಫುಡ್ ಸಿಗುತ್ತೆ, ಅದು ತಿಂದ್ಬಿಟ್ಟು ವಾಪಸ್ ಹೋಗ್ಬೇಕು, ಅದೊಂಥರ ಬೋನಸ್ ಥರ ಅಷ್ಟೇ. ವೀಕ್ಷಕರೇ, ಇವರು ವಿನಯ್ ಸರ್ ಅಂತ. ಸರ್, ನಿಮ್ಮ ಡೆಸಿಗ್ನೇಷನ್ ಇಲ್ಲಿ? ನಾನು ಇಲ್ಲಿ ವಲಯ ಅರಣ್ಯಾಧಿಕಾರಿ, ಸಕ್ರೆಬೈಲ್ ವನ್ಯಜೀವಿ ವಲಯ ಗಾಜನೂರಿಂದ. ಇನ್ನು ಸಕ್ರೆಬೈಲ್ ಆನೆ ಬಿಡಾರದ ಒಂದು ಇನ್ಚಾರ್ಜಲ್ಲಿ ನಾವಿದ್ವಿ. ಓಕೆ. ಹಾಗಾದರೆ ಇಲ್ಲಿ ಆನೆಗಳದ್ದು ಏನೇ ಆಗು ಹೋಗುಗಳೆಲ್ಲ ನಿಮ್ಮ ಮುತುವರ್ಜಿಲೆ ಎಲ್ಲ ನಡಿಬೇಕು. ಆನೆಗಳಿಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಆನೆಗಳು ಒಂದು ಮಿಸ್ಸಿಂಗ್ ಆದರೆ ಅಥವಾ ಯಾವುದಾದ್ರೂ ಒಂದು ಕಾಡಿಗೆ ಹೋದಾಗ ಏನಾದರೂ ಒಂದು ಬೇರೆ ಪುಂಡಾನೆ ಬಂದು ಸೇರಿಕೊಂಡ್ರು ಎಲ್ಲ ಕೂಡ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಹತ್ರ ಇರುತ್ತೆ. ಸರ್, ಒಂದು ಗಾದೆ ಮಾತು ಹೇಳ್ತೀವಿ ಕನ್ನಡದಲ್ಲಿ, ಏನಾದರೂ ಸಾಕ್ಬೋದಪ್ಪ ಆದರೆ ಆನೆ ಸಾಕೋಕ್ಕಾಗಲ್ಲ ಜೀವನದಲ್ಲಿ ಅಂತ. ಯಾಕೆ ಸರ್ ಹಂಗೆ ಹೇಳೋದು? ಮೇಜರಾಗಿ ಆನೆ ಸಾಕಕ್ಕೆ ಏನಕ್ಕಾಗಲ್ಲ ಅಂದರೆ ನಮಗೆ ಪರ್ ಡೇ 350 to 450 kgs ಫುಡ್ ಬೇಕು ನಮಗೆ. ಒಂದು ಆನೆ ಸಾಕಬೇಕು ಅಂದರೆ ಅಡಲ್ಟ್ ಅಂದರೆ 350-400 kg ಒಂದು ಆನೆಗೆ ಒಂದು ದಿನಕ್ಕೆ. ಸೊ ಅದು ನೀರು ಅಷ್ಟೇ, ನೀರು ಹೆಚ್ಚು ಕಡಿಮೆ ನಮಗೆ ಆಲ್ಮೋಸ್ಟ್ 100 to 150 ಲೀಟರ್ಸ್ ಪರ್ ಡೇ ಬೇಕಾಗ್ತದೆ. ಅದನ್ನ ಸಪ್ಲೈ ಮಾಡೋದಕ್ಕೆ ಹ್ಯೂಮನ್ ಕೈಯಲ್ಲಿ ಸ್ವಲ್ಪ ಕಷ್ಟ, ಹಾಗಾಗಿ ಅದನ್ನು ಸಾಕೋದು ತುಂಬಾ ಕಷ್ಟ ಅಂತಾರೆ. ಯಾಕಂದರೆ ಅಷ್ಟು ಬಾಡಿ ವೆಯ್ಟಿಗೆ ಅದು ಮಿನಿಮಮ್ ರಿಕ್ವೈರ್ಮೆಂಟ್ ಇರ್ತದೆ. ಆಮೇಲೆ ನಾವು ಫುಡ್ ಏನೇ ಕೊಟ್ಟರು ಕೂಡ ಅದಕ್ಕೆ ಆದಂಥ ಒಂದು ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸೊ ಅದೆಲ್ಲ ಕ್ವಾಂಟಿಟಿ ಜಾಸ್ತಿ ಆದಂಗೆ ಅದು ನಮಗೆ ಜಾಸ್ತಿ ಆಗ್ತದೆ. ಅಂದಾಜು ಎಷ್ಟು ಖರ್ಚಾಗುತ್ತೆ ಸರ್ ಹಂಗಾರೆ ಒಂದು ದಿನಕ್ಕೆ ಎಲ್ಲ ಆನೆಗಳಿಂದ ಸೇರಿ? ಈಗ ನಮ್ದು ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪಲ್ಲಿ ನಾವು ಫುಡ್ ಏನು ಸಪ್ಲೈ ಮಾಡ್ತೀವಿ ಇದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ನಮ್ಮ ಕ್ಯಾಂಪಲ್ಲಿ ಜಸ್ಟ್ 4 ಅಂದರೆ ನಮ್ಮದು ಬೆಳಗ್ಗೆ 8:30 to 1 o'clock ಮಾತ್ರ ಇರುತ್ತೆ. ಆಲ್ಮೋಸ್ಟ್ ಒಂದು 6-7 hours ಅಷ್ಟೇ ನಮ್ಮದು ಈ ಕಾಡಲ್ಲಿ ಇರ್ತದೆ. ನೆಕ್ಸ್ಟ್ ರಿಮೈನಿಂಗ್ ಟೈಮ್ಸ್ ನಾವು ಕಾಡಿಗೆ ಬಿಡ್ತೀವಿ. ಸೊ ನಾವು ಇಲ್ಲೇನು ಮಾಡ್ತಾಯಿದ್ದೀವಿ ಪರ್ ಡೇ ಅಂದರೆ ನಮಗೆ ಆಲ್ಮೋಸ್ಟ್ 9 to 10 kg ಅಲ್ಲ, ಆಲ್ಮೋಸ್ಟ್ ಅಂದರೆ ಡಿಫ್ರೆನ್ಸ್ ಇರುತ್ತೆ. ಒಂದೊಂದು ಆನೆಗೆ ಸಣ್ಣ ಆನೆಗಾರ ಕಡಿಮೆ ಆಗುತ್ತೆ, ದೊಡ್ಡ ಆನೆ 25 to 35 kg ಫುಡ್ ನಾವು ಇಲ್ಲಿ ಕೊಡ್ತೀವಿ. ರಿಮೈನಿಂಗ್ ಫುಡ್ನ ನಾವು ಕಾಡಲ್ಲಿ ಬಿಡೋದ್ರಿಂದ ಅಲ್ಲಿ ಗ್ರೇಸಿಂಗ್ ಮಾಡ್ಕೊಡುತ್ತೆ. ಫುಲ್ ಅಮೌಂಟ್ನ ನಮ್ಮ ಕೈಲಿ ಕೊಡೋದಕ್ಕೂ ಆಗಲ್ಲ. ಎರಡನೇದಾಗಿ ನಾವು ಕಾಡಿಗೆ ಬಿಡೋದು ಮೇನ್ ಉದ್ದೇಶ ಏನಂದ್ರೆ ಅದು ವೈಲ್ಡರ್ನೆಸ್ ಇರಲಿ ಅಂತೇಳಿ. ಸೊ ಫುಲ್ ನಾವು ಇಲ್ಲೇ ಸಾಕೊಂತ ಇದ್ರೆ ಅದು ಆಲ್ಮೋಸ್ಟ್ ಸಾಕು ಪ್ರಾಣಿ ಥರನೇ ಆಗೋಗ್ಬಿಡ್ತದೆ. ಅದು ವೈಲ್ಡರ್ನೆಸ್ ಮರ್ತೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಕಾಡಿಗೆ ಬಿಡ್ತೀವಿ. ಫುಡ್ ಇದನ್ನು ಕೂಡ ಮಾಡ್ತೇವೆ. ನಮಗೆ ಪ್ರೆಸೆಂಟ್ ಬರ್ತಾ ಇರೋದು ನಾವೇನಾದರೂ ಎಂಟೈರ್ ನಾವು ಕಾಡಿಗೆ ಬಿಡೋದಿಲ್ಲ, ನಾವು ಇಲ್ಲೇ ಸಾಕೊಂತೀವಿ ಅಂದರೆ ಪರ್ ಮಂತ್ ನಮಗೆ ಒಂದು ಮಿನಿಮಮ್ 6 to 7 lakhs ಒಂದಾನೆ ಬೇಕಾಗ್ತದೆ. ಸೊ ನಾವು ಇಲ್ಲಿ ಕಾಡಿಗೆ ಕಳಿಸೋದ್ರಿಂದ ನಮಗೆ ಆಲ್ಮೋಸ್ಟ್ 3 to 4 lakhs ಎಂಟೈರ್ದು ಮುಗ್ದೋಗ್ತದೆ.
ಅರೌಂಡ್ 5 lakhs ನಮಗೆ ಇವಾಗ ಬೇಕಾಗೋದು ಮಿನಿಮಮ್. ಅದಕ್ಕೆ ಹೇಳೋದು ಸರ್, ಆನೆ ಸಾಕಾಗಲ್ಲ ಅಂತ. ಏನಾದರೂ ಜೀವನದಲ್ಲಿ ಸಾಕ್ಬೋದು, ಆನೆ ಸಾಕಾಗಲ್ಲ. ನೀನು ಅಷ್ಟು ಸ್ಥಿತಿವಂತ ಆಗಿದ್ರೆ ಆನೆ ಸಾಕಿ ನೋಡು ಅಂತ ಊರ್ ಕಡೆ ಎಲ್ಲ ಚಾಲೆಂಜ್ ಆಗ್ತಾ ಇರ್ತಾರೆ ನೋಡಿ, ಅದಕ್ಕೆ ಆನ್ಸರ್ ಸಿಕ್ತು. 7 ಲಕ್ಷ ಎಲ್ಲಿ ತರಕಾಗುತ್ತೆ ಸರ್? ಹೌದು, ಅಂದ್ರೆ ಒಂದು ಆನೆಗೆ ನಾವು 24 hours ನಾವು ಕ್ಯಾಂಪಲ್ಲೇ ಇಟ್ಕೊಂತೀವಿ, ಕಾಡಿಗೆ ಬಿಡಲ್ಲ ಅಂದ್ರೆ ನಮಗೆ 6 to 7 lakhs 1 ಮಂತಿಗೆ ಬೇಕಾಗ್ತದೆ. ಒಂದು ಆನೆಗೆ? ಇಲ್ಲಿ ಎಷ್ಟು ಆನೆ ಇದೆ ಹಾಗಾದ್ರೆ? ಟೋಟಲಿ 23 ಆನೆ ಇದೆ. 23 into 6 ಅಷ್ಟು ನಮಗೆ ಬೇಕಾಗ್ತದೆ. ಅಂದ್ರೆ 24 hours ನಾವು ಇಲ್ಲೇ ಇಟ್ಕೊಳ್ಳೋದಾದ್ರೆ ಕೋಟಿಗಟ್ಟಲೆ ಆಗೋಯ್ತು. ಅದು ಬಟ್ ಇವಾಗ ಏನಾಗ್ತದೆ, ನಾವು ಆಲ್ಮೋಸ್ಟ್ ನಾವು ಕಾಡಿಗೆ ಬಿಡೋದ್ರಿಂದ ನಮಗೆ ಇಲ್ಲೇನಾಗ್ತದೆ ಅಂದರೆ ಎಲ್ಲ ಆನೆಗೂ ಸೇರಿಸಿ ಒಂದು ತಿಂಗಳಿಗೆ ನಮಗೆ 5 to 5.5 lakhs ಬರುತ್ತೆ, 23 ಆನೆ ಸೇರಿಸಿ. ಓಕೆ, ಓ ಎಷ್ಟು ಅರ್ಧ ಖರ್ಚು ಫುಲ್ ಮಿಕ್ಕೋಗೋಯ್ತು. ಓ ಹಾಗಾಗಿ ಸರ್, ಏನು ಇದ್ರ ಹಿನ್ನೆಲೆ, ಹೇಗೆ ಸ್ಟಾರ್ಟ್ ಆಯಿತು ಸಕ್ರೆಬೈಲು ಆನೆ ಶಿಬಿರ? ಈ ಸಕ್ರೆಬೈಲು ಆನೆ ಶಿಬಿರ ಏನಿದೆ, ಇದು ಬ್ರಿಟಿಷರ ಕಾಲದಿಂದನೂ ಇಲ್ಲೇ ಇದೆ. ಮೇಜರಾಗಿ ಅವಾಗ ಏನಕ್ಕೆ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ವಿ ಅಂದರೆ, ರಾಜರು ಒಂದು ಯುದ್ಧಕ್ಕೂ ಇರ್ಬೋದು, ಅಥವಾ ನಮ್ದೆಲ್ಲ ಅವಾಗೆಲ್ಲ ಹೇಗಿತ್ತು ಅಂದರೆ ಫಾರೆಸ್ಟಲ್ಲಿ ನಮ್ದು ಲಾಗಿಂಗ್ ಆಪರೇಷನ್ ಅಂತ ನಡೆಯೋದು. ಡಿಪಾರ್ಟ್ಮೆಂಟಿಂದನೇ ಕೂಡ ಒಣಗಿರೋ ಮರಗಳನ್ನ ಅಥವಾ ಬಿದ್ದಿರೋ ಮರಗಳನ್ನ ನಾವು ತೊಗೊಂಬಂದು ಅದನ್ನು ಕಟ್ ಮಾಡಿಬಿಟ್ಟು ನಾವು ಸೇಲ್ ಮಾಡ್ತಾ ಇದ್ವಿ. ಆ ಒಂದು ಆಪರೇಷನ್ಗೆ ಅವಾಗೆಲ್ಲ ಅಷ್ಟು ವೆಹಿಕಲ್ ಇರ್ತಾ ಇರಲಿಲ್ಲ. ಸೊ ಕಾಡೊಳಗಡೆ ನಮ್ದು ಈಸಿ ಮೂಮೆಂಟು ಇರ್ತಾ ಇರಲಿಲ್ಲ. ಸೊ ಹಾಗಾಗ್ಬಿಟ್ಟು ಏನು ರೋಡ್ ಇರೋದಿಲ್ಲ ಅಂತ ಕಡೆ ನಾವೆಲ್ಲ ಆನೆಗಳನ್ನ ಬಳಸ್ತಾ ಇದ್ವಿ ಲಾಗಿಂಗ್ ಆಪರೇಷನ್ ಆಗಕ್ಕೆ. ಅದಕ್ಕೋಸ್ಕರ ನಮಗೆ ಆನೆಗಳನ್ನ ಯೂಸ್ ಇತ್ತು. ತದನಂತರ ನಮ್ಮದು ಫಾರೆಸ್ಟ್ ಕನ್ಸರ್ವೇಷನ್ ಕೂಡ ಚೇಂಜ್ ಆಯಿತು. ಫಾರೆಸ್ಟ್ ಕನ್ಸರ್ವೇಷನ್ ಹೆಂಗೆ, ನಮ್ಮದು ಪ್ರೊಡಕ್ಷನ್ ಅನ್ನೋದಕ್ಕಿಂತ ಕನ್ಸರ್ವ್ ಮಾಡಬೇಕು ಅಂದಾಗ ಇದನ್ನು ನಾವು ಯಾವುದೇ ರೀತಿ ಲಾಗಿಂಗ್ ಆಪರೇಷನ್ ಇರ್ಬೋದು, ಡಿಪಾರ್ಟ್ಮೆಂಟಲ್ ಆಪರೇಷನ್ಗೆ ಬಳಸೋದಿಲ್ಲ. ಇವಾಗ ನಮ್ಮ ಮೇನ್ ಪರ್ಪಸ್ ಇಲ್ಲಿ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದರೆ, ಈಗ ಎಷ್ಟೋ ಜನಗಳಿಗೆ ವೈಲ್ಡ್ ಅನಿಮಲ್ಸ್ ಕಾಣಿಸೋದಿಲ್ಲ, ಎಷ್ಟೋ ನಮ್ದೆಲ್ಲ ಎಕ್ಸ್ಟಿಂಕ್ಟ್ ಆಗ್ಬಿಟ್ಟಿದೆ ಒಳ್ಳೊಳ್ಳೆ ಸ್ಪೀಸೀಸ್. ಮೊದಲೆಲ್ಲ ಚೀತಾ ಎಲ್ಲ ಇಂಡಿಯಾದಲ್ಲಿ ಇತ್ತು, ಇವಾಗ ಚೀತಾನೇ ಇಲ್ಲ. ಸೊ ಆ ಥರ ಕಳೆದೋದಾಗ ಒಂದು ಜನಗಳಿಗೆ ಒಂದು ಅವೇರ್ನೆಸ್ ಇರೋದಿಲ್ಲ ನಾವು ವೈಲ್ಡ್ ಅನಿಮಲ್ಸ್ ಬಗ್ಗೆ, ಫಾರೆಸ್ಟ್ ಬಗ್ಗೆ. ಅದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆನೆಗಳು ನಮಗೆ ಎಷ್ಟು ಇಂಪಾರ್ಟೆನ್ಸು ನಮಗೆ, ಅಥವಾ ಇದು ಮುಂದಿನ ಪೀಳಿಗೆಗೆ ಅನ್ನೋದನ್ನ ಒಂದು ಎಜುಕೇಷನಲ್ ಪರ್ಪಸ್ ಅವ್ರಿಗೆ ತೋರ್ಸೋಕ್ಕೋಸ್ಕರ ಒಂದು ಕ್ಯಾಂಪ್ ಇದು ಮಾಡ್ತೀವಿ. ಇಲ್ಲಿ ಟೂರಿಸ್ಟಿಗೆ ಒಂದು ರಿಕ್ರೆಷನ್ ಆಗ್ತದೆ, ಇಲ್ಲಿ ಬಂದವರಿಗೆ ಒಂದು ಎಜುಕೇಷನ್ ಆಗ್ತದೆ. ಇವೆರಡರ ಜೊತೆ ನಾವು ಮೇಯ್ನ್ ಏನಂದರೆ, ನಾವು ಯಾವುದೇ ಒಂದು ಪುಂಡಾನೆ ಇರ್ಬೋದು, ಕಾಡಲ್ಲಿ ಒಂದು ಗಲಾಟೆ ಮಾಡ್ತಾ ಇರುತ್ತೆ, ಅದನ್ನು ಹಿಡಿಬೇಕು ಅಂತ ಅಂದಾಗ ನಮಗೆ ಸಾಕಾನೆ ಬೇಕೇ ಬೇಕು. ಅದೆಷ್ಟೇ ಬಲಿಷ್ಠವಾಗಾನೆ ನಾವು ಹೋಗ್ಬಿಟ್ಟು ಇಲ್ಲಿ ಹಿಡಿಯೋದಕ್ಕಾಗೋದಿಲ್ಲ, ನಾವು ಹಿಡಿಯೋದಕ್ಕಾಗಲ್ಲ. ಇವಾಗ ನಮಗೆ ಸಾಕಿರೋ ಆನೆನೇ ನಮ್ಗೆ ಸಾಕಾನೆನೇ ಬೇಕಾಗ್ತದೆ. ಅದನ್ನ ನಮ್ದು ತಗೊಂಡು ಹೋಗ್ಬಿಟ್ಟು ನಾವು ಆಪರೇಷನ್ನ ಮಾಡ್ತೀವಿ. ಟ್ರಾನ್ಸ್ಕೊಲೈಸ್ ಮಾಡಿಬಿಟ್ಟು ಆನೆಗಳನ್ನ ತೊಗೊಂಬರೋದು, ಆಫ್ ರೋಡಿಂದ ಆನ್ ರೋಡಿಗೆ ತೊಗೊಳೋದು, ಅದನ್ನು ಪಳಗ್ಸೋದಕ್ಕೋಸ್ಕರ ಎಲ್ಲ ನಮಗೆ ಬೇಕಾಗ್ತದೆ. ಕಾಡಾನೆ ಅಂದ್ರೆ ಸಾಕಾನೆ ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಇವಾಗ ಮೇನ್ ಪರ್ಪಸ್ ಈ ಕ್ಯಾಂಪ್ ರನ್ ಆಗ್ತಾ ಇದೆ. ಓಕೆ ಸರ್, ಪುಂಡಾನೆಗೂ ಸಾಕಾಗೇನು ಬಿಹೇವಿಯರ್ಸಲ್ಲಿ ಏನು ಚೇಂಜಸ್ ಇರುತ್ತೆ? ಯಾಕೆಂದರೆ ಪುಂಡಾನೆ ಅಂತೇಳಿ ಹೆಸರಲ್ಲೇ ಪುಂಡಾನೆ ಅಂತ ಕರಿತೀವಿ. ಸಾಕಾನೆ ಅಂತ ಹೇಳಿದರೆ ಸಾಫ್ಟ್ ಆಗಿರುತ್ತೆ ಅಂತ ನೇಚರ್ ನಮಗೆ ಬಂದಿರುತ್ತೆ, ಆದರೂ ಎಲ್ರಿಗೂ ಭಯ ಆಗಿರುತ್ತೆ. ಅದನ್ನು ಹೊರತುಪಡಿಸಿ ಏನೆಲ್ಲ ಡಿಫ್ರೆಂಟ್ ಇರುತ್ತೆ ಸರ್? ಇಂಥದ್ದೆಲ್ಲ ಕ್ವಾಲಿಟೀಸು ಮತ್ತು ಇಂಥದ್ದೆಲ್ಲ ಬಿಹೇವಿಯರ್ಸ್ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ? ಸಾಕಾನೆ ಅಂದರೆ ಅದೆಲ್ಲ ಆನೆಗಳೆಲ್ಲ ಒಂದೇ ಕ್ಯಾರೆಕ್ಟರ್ಸ್ಟಿಕ್ಸ್. ಈ ಸಾಕಾನೆ ಏನಂತಾರೆ, ನಾವು ಟ್ರೈನ್ ಕೊಟ್ಟಿರ್ತೀವಿ, ನಮ್ಮ ಮಾತು ಕೇಳೋ ಥರದ್ದು ಮಾಡ್ಕೊಂಡಿರ್ತೀವಿ. ಕಾಡಾನೆ ಆದರೆ ನಮ್ಮ ಮಾತು ಕೇಳೋದಿಲ್ಲ, ಅದಕ್ಕೆ ಯಾವುದೇ ಕಮೆಂಡ್ ಆಗಲಿ ಮತ್ತೊಂದಾಗಲಿ ಅದು ಬರೋದಿಲ್ಲ. ಅದಕ್ಕೇನಿದೆ ಅದನ್ನ ಮಾತ್ರ ಅದು ಯೂಸ್ ಮಾಡ್ಕೊಳ್ತಾ ಇರುತ್ತೆ, ಅದರಲ್ಲಿರೋ ಟ್ಯಾಲೆಂಟು, ನಾಲೆಜ್. ಈ ಸಾಕಾನೆ ಏನಾಗ್ತದೆ ಅಂದರೆ, ಆಲ್ಮೋಸ್ಟ್ ನಾವು ಕೊಡೋ ಫುಡ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಅಥವಾ ನಾವು ಕೊಡೋ ಪ್ರೀತಿ ಅಥವಾ ವಿಶ್ವಾಸದಿಂದ ಅದು ನಮ್ಮ ಜೊತೆನೇ ಇರೋದ್ರಿಂದ ನಾವು ಹೇಳೋ ಒಂದು ಮಾತನ್ನು ಕೇಳ್ತಾ ಇದೆ. ಆಮೇಲೆ ಇದರಲ್ಲಿ ನಮ್ಮ ಸ್ಟ್ರೆಂತಲ್ಲಿ ನೋಡಿದ್ರು ಕೂಡ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿನೇ ಇರುತ್ತೆ, ಇದ್ರಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ. ಇದು ನಮ್ಮ ಮಾತು ಕೇಳೋದ್ರಿಂದ ಒಂದು ಕಂಟ್ರೋಲಲ್ಲಿ ಇರುತ್ತೆ, ಒಂದು ಡಿಸಿಪ್ಲೈನಲ್ಲಿ. ಪುಂಡಾನೆಗಳದಲ್ಲ, ಅದು ಎಲ್ಲಿ ಬೇಕಾದ್ರೂ ಹೋಗ್ತಾ ಇರುತ್ತೆ. ಅಗ್ರಿಕಲ್ಚರ್ ಕ್ರಾಪ್ ಇರ್ಬೋದು, ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ಕಾಡೊಳಗಡೆ ರೋಮ್ ಮಾಡೋದೆಲ್ಲ ಇರ್ತದೆ. ಬಟ್ ಇದರಲ್ಲಿ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಷ್ಟೇ, ಮತ್ತೇನು ಡಿಫ್ರೆನ್ಸ್. ಓಕೆ, ಇವಾಗ ಕಾಡಿಗೆ ಬಿಡ್ತಿರಲ್ಲ, ಈ ಆನೆಗಳ ಜೊತೆ ಪುಂಡಾನೆಗಳು ಸೇರ್ಕೊಳ್ತದೆ. ಆಲ್ಮೋಸ್ಟ್ ಅದು ಕಾಮನ್ ಆಗ್ತದೆ. ಈಗ ನಾವು ಆನೆಗಳು ಬಿಟ್ಟಾಗ ಅದು ಗೊತ್ತಾಗಲ್ಲ ಆನೆ ಸಾಕಿದ ಆನೆ ಕಾಡಾನೆ ಅಂತೇಳಿ. ಆ್ಯಸ್ ಎ ಆನೆಗಳು ಸಿಕ್ತಾಗ ಅದರಲ್ಲಿ ಆಟ ಆಡೋದಿರ್ಬೋದು. ಈಗ ಮರಿಗಳೆಲ್ಲ ತುಂಬ ಇದೆ. ಈ ಮರಿಗಳು ಅಂದ ತಕ್ಷಣ ಯಾವುದೋ ಆನೆ ಮರಿ ಅಂತೇಳಿ ದೊಡ್ಡ ಆನೆಗಳು ಅದ್ರ ಜೊತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತದೆ, ಅದ್ರ ಜೊತೆನೇ ಪಳಗ್ತದೆ, ಅದ್ರ ಜೊತೆನೇ ಇರ್ತದೆ. ಒಂದು 2-3 ದಿನ ಗಟ್ಲೆನೋ ಇರ್ತದೆ ಅದ್ರ ಜೊತೆನೆ. ಸೊ ಅವಾಗ ಇವ್ರ ಕಾವಡಿಗಳೆಲ್ಲ ಒಂದು 2-3 ದಿನ ವೆಯ್ಟ್ ಮಾಡ್ತಾರೆ, ಅದು ಸಪ್ರೇಟ್ ಆಗುತ್ತೆ ಅಂತೇಳಿ. ಯಾಕಂದ್ರೆ ಹೋದ ತಕ್ಷಣ ಅಲ್ಲಿ ಕಾಡಾನೆ ಆದ ತಕ್ಷಣ ತೊಗೊಂಬರೋಕ್ಕಾಗಲ್ಲ, ಒಂದು 2 days ವೆಯ್ಟ್ ಮಾಡ್ತಾರೆ. ಸಪ್ರೇಟ್ ಆಗಲಿಲ್ಲ ಅಂದ್ರೆ ನಾವು ಪಟಾಕಿ ಹೊಡೆಯೋದಾಗಲಿ ಮತ್ತೊಂದು ಯೂಸ್ ಮಾಡಿಬಿಟ್ಟು ಅದನ್ನ ಸಪ್ರೇಟ್ ಮಾಡಿ ನಮ್ಮ ಮನೆ ತೊಗೊಂಬರ್ತೀವಿ. ಯಾವ ಸೀಸನಲ್ಲಿ ಪುಂಡಾನೆಗಳು ಇವ್ರ ಜೊತೆ ಸೇರ್ಕೊಳ್ತವೆ? ಆಲ್ಮೋಸ್ಟ್ ಸೀಸನ್ ಅಂತ ಏನಿಲ್ಲ, ನಮ್ಮಲ್ಲಿ ಅವೈಲಬಿಲಿಟೀಸ್ ಯಾವ ಥರ ಇರುತ್ತೆ ಹಾಗೆ. ಎಲಿಫೆಂಟ್ ನಮ್ಮಲ್ಲಿ ಕಾಡಾನೆ ಈಗ ಸಮ್ಮರಲ್ಲಿ ಏನಾಗ್ಬಿಡ್ತದೆ ಅಂದರೆ, ಎಲ್ಲ ಕಡೆ ಫುಡ್ ಸಿಗೋದಿಲ್ಲ, ಎಲ್ಲೋ ಪರ್ಟಿಕ್ಯುಲರ್ ಫುಡ್ ಇರೋ ಕಡೆ ಇರ್ತದೆ. ನಾವು ಅಷ್ಟೇ, ಆನೆ ಎಲ್ಲಿ ಫುಡ್ ಇರುತ್ತೋ ಅಲ್ಲೋಗಿ ಬಿಟ್ಟಿರ್ತೀವಿ. ಸೊ ಅವೆಲ್ಲ ಜೊತೆ ಆಗ್ಬಿಟ್ಟು ಅವು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಒಂದ್ಸಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮರಿಗಳು ಇರ್ತದೆ, ಮರಿಗಳ ಜೊತೆ ಆಟ ಆಡ್ತಿರ್ತವೆ. ನಾವು ಪಟಾಕಿ ಹೊಡೆದು ಏನೇ ಮಾಡಿ ಮರಿಗಳನ್ನ ತೊಗೊಂಬಂದ್ರು ಕೂಡ
ಅಗೇನ್ ಸೇಮ್ ಅದು ಆನೆ ಫಾಲೋ ಮಾಡ್ಕೊಂಡೇ ಬಂದ್ಬಿಡುತ್ತೆ. ನಾನು ಆಟ ಆಡ್ತಿದ್ ಮರಿ ಯಾರು ತೊಗೊಂಡೋಗ್ಬಿಟ್ರು ಅಂತ ಹೇಳಿ ಫಾಲೋ ಮಾಡ್ಕೊಂಡು ಕ್ಯಾಂಪ್ ಹತ್ರ ಬಂದಿರೋ ಉದಾಹರಣೆಗಳು ಬೇಜಾನಿದೆ ಇಲ್ಲಿ. ಓಕೆ, ಮತ್ತೆ ಅದನ್ನೆಲ್ಲ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ಇಲ್ಲ ಸರ್? ಅದೇನಾಗ್ತದೆ ಅಂದ್ರೆ ಆಲ್ಮೋಸ್ಟ್ ಈ ಕ್ಯಾಂಪ್ ವರೆಗೂ ಬಂದಿಲ್ಲ, ನಮ್ಮಲ್ಲಿ ಕ್ರಾಲ್ ಅಂತ ಇದೆ ಒಂದು ಟ್ರೈನಿಂಗ್ ಸೆಂಟರ್, ಅಲ್ಲಿವರೆಗೂ ಬರ್ತದೆ. ಮತ್ತೆ ಅಲ್ಲಿ ಸುಮಾರು ಸಂಜೆವರೆಗೂ ವೇಟ್ ಮಾಡುತ್ತೆ, ರೋಡ್ ಕ್ರಾಸ್ ಮಾಡಲ್ಲ, ಸಂಜೆವರೆಗೂ ವೇಟ್ ಮಾಡಿ ಮತ್ತೆ ನಾವು ಸಂಜೆ ಕಾಡಿಗೆ ಬಿಟ್ಟಾಗ ನೆಕ್ಸ್ಟ್ ಅದ್ರ ಜೊತೆನೆ ಹೋಗ್ತದೆ. ಈ ಸಂದರ್ಭಗಳಲ್ಲಿ ಏನಾದ್ರು ಸಕ್ಕರೆ ಬೈಲ್ ಇದು ಆನೆ ಶಿಬಿರದಲ್ಲಿ ಏನಾದ್ರು ಅವಘಡಗಳು ಸಂಭವಿಸಿದ್ಯಾ? ಇಲ್ಲ, ಅವಘಡಗಳಂತ ಏನು ಸಂಭವಿಸಿಲ್ಲ. ಯಾಕೆಂದ್ರೆ ಇದೆಲ್ಲ ನಮಗೆ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ನಾಲೆಜ್ ಇರೋದ್ರಿಂದ ಇಲ್ಲಿ ಆನೆಗಳು ಬರ್ತದೆ ಅನ್ನೋದೊಂದು ಇರ್ತದೆ. ಯಾವಾಗ ಬರ್ತದೆ ಅದಕ್ಕೆ ಬೇಕಂತ ಸೇಫ್ಟಿ ಮೆಜರ್ ನಾವು ತಗೊಂಡಿರ್ತೀವಿ. ನಿಮ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ಆಲ್ಮೋಸ್ಟ್ ಇಲ್ಲಿ ಒನ್ ಇಯರ್ಸ್ ಆಯ್ತು. ಮುಂಚೆ ಇಲ್ಲಿ ವರ್ಕ್ ಮಾಡ್ತಾ ಇದ್ರೆ? ಭದ್ರಾವತಿಲಿ ವರ್ಕ್ ಮಾಡ್ತಾ ಇದ್ದೆ. ನಿಮ್ದು ನೇಟಿವ್ ಸರ್? ನನ್ನ ಚಿತ್ರದುರ್ಗ. ಏನು ಕ್ವಾಲಿಫಿಕೇಶನ್ ಸರ್? ನಾನು BSc ಫಾರೆಸ್ಟ್ರಿ, BSc and MSc ಫಾರೆಸ್ಟ್ರಿ. ಓಕೆ, ಇವಾಗ ನಮ್ಮ ವಿಡಿಯೋ ನೋಡ್ತಿರೋರು ನಾನು ಫಾರೆಸ್ಟ್ ಇಲಾಖೆಲಾಗಿರ್ಬೋದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿ ರಿಕ್ರೂಟ್ಮೆಂಟ್ ಇರುತ್ತೆ ಇಲ್ಲಿ? ಏನೆಲ್ಲ ಎಕ್ಸಾಮ್ ಬರೀಬೇಕು? ಅಂದರೆ ಈಗ ನಮ್ಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅಪ್ ಟು RFO ವರ್ಗೂ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡುತ್ತೆ. ಡಿಫ್ರೆಂಟ್ ಏಜ್ ಅಂದರೆ ಕ್ವಾಲಿಫಿಕೇಷನ್ ಇರುತ್ತೆ ನಮ್ಮಲ್ಲಿ, ಫ್ರಮ್ ವಾಚರ್ಸ್ ಟು DF IFS ವರ್ಗೂ ಕೂಡ ಕಾಲ್ ಮಾಡ್ತಾರೆ. IFS ಬಂದ್ಬಿಟ್ಟು UPSC ವರ್ಕ್ ಮಾಡೋದು, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನರ್ ಅವ್ರು ಎನಿ ಡಿಗ್ರಿ ಅವರು ಅಲ್ಲಿ UPSC ಕಾಲ್ ಮಾಡಿದಾಗ ಅಪ್ಲೈ ಮಾಡಿ ಅಲ್ಲಿ ತಗೊಂಡು ಎನಿ ಡಿಗ್ರಿ BSc BSc ಅಂದರೆ ಸೈನ್ಸ್ ಆಗಿರಬೇಕು. IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೆ UPSC ಮಾಡಿರಬೇಕು, ಡಿಗ್ರಿ ವಿತ್ ಸೈನ್ಸ್ ಗ್ರಾಜುಯೇಟ್, ಸೈನ್ಸ್ ಡಿಗ್ರಿ ಸೈನ್ಸ್ BSc ಆಗಿರ್ಬೋದು, ಅಥವಾ ವೆಟರ್ನರಿ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ಅಂದ್ರೆ ಆರ್ಟ್ಸ್ ಕಾಮರ್ಸ್ ಬರೋದಿಲ್ಲ, ಅವರು IFSಗೆ ತೆಗಿಬೋದು. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಬರುತ್ತೆ IFS. ಅದಾದ ನಂತರ ACF ಪೋಸ್ಟ್ ಬರುತ್ತೆ. ACFಗೆ ಡಿಗ್ರಿ, ಅದು ಕೂಡ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಬೇಕು. ಅದು ನಮ್ದು KPSC ಕಾಲ್ ಮಾಡುತ್ತೆ. ಸೊ KPSC ಕಾಲ್ ಮಾಡಿದಾಗ ಅದು ಕೂಡ ನಮಗೆ 50-50 ರಿಸರ್ವೇಷನ್ ಇರುತ್ತೆ. 50 ಫಾರ್ ಫಾರೆಸ್ಟ್ರಿ, 50 ಫಾರ್ ನಾನ್ ಅದರ್ ದ್ಯಾನ್ ಫಾರೆಸ್ಟ್ರಿ ವಿತ್ ಸೈನ್ಸ್ ಬ್ಯಾಕ್ಗ್ರೌಂಡ್. ಅವ್ರು ಕೂಡ ಅಪ್ಲೈ ಮಾಡಬೇಕು, ಯಾವ ನೋಟಿಫಿಕೇಶನ್ ಆಗುತ್ತೆ ನೋಡಿಕೊಂಡು ಮಾಡಬೇಕು. RFOಗೆ ಇಂದ ವಾಚರ್ಸ್ವರೆಗೂ ನಮ್ಮ ಡಿಪಾರ್ಟ್ಮೆಂಟ್ ಅವರೇ ಕಂಡಕ್ಟ್ ಮಾಡ್ತಾರೆ. RFOಗೆ ಮತ್ತು ನಮ್ಮದು ಡಿಪ್ಟಿ RFOಗೆ ಡಿಗ್ರಿ ಕ್ವಾಲಿಫಿಕೇಶನ್ ಇದೆ. ಅದರಲ್ಲೂ 50-50 ಇದೆ. 50 ಫಾರ್ ಫಾರೆಸ್ಟ್ರಿ ಗ್ರಾಜುಯೇಟ್ಸ್, 50 ಫಾರ್ ನಾನ್ ಫಾರೆಸ್ಟ್ರಿ ಗ್ರಾಜುಯೇಟ್ಸ್. ನಿಮ್ಮ ಡಿಗ್ರಿನೂ ಕೂಡ BSc ಸೈನ್ಸ್ ಆಗಿರಬೇಕು? ನಮ್ಮದು BSc ಸೈನ್ಸ್. ನಮ್ದಲ್ಲಿ ಫಾರೆಸ್ಟ್ರಿ ಸೈನ್ಸ್ ಬ್ಯಾಕ್ಗ್ರೌಂಡ್. ನೀವು ಸೈನ್ಸ್ ಮಾಡಿದ್ಮೇಲೆ ನಾವು BSc ಫಾರೆಸ್ಟ್ರಿ ಬರೋಕ್ಕಾಗುತ್ತೆ. ನಮ್ಮದು ಬ್ಯಾಚುಲರ್ ಆಫ್ ಸೈನ್ಸೇ ಬರುತ್ತೆ. ಯಾವುದೇ BSc ಸೈನ್ಸ್ ಬರುತ್ತೆ ಅವ್ರು ಮಾತ್ರ ಕ್ವಾಲಿಫೈಡ್ ಬರ್ತಾರೆ. ಓಕೆ, ಈ ಥರ ವಿಷಯಗಳು ನಮ್ಮ ಯುವಕರಿಗೆ ಗೊತ್ತೇ ಇರಲ್ಲ. ಡೈರೆಕ್ಟ್ ಡಿಗ್ರಿ ಆದ ನಂತರ ಯಾವುದು ಕಾಲ್ಫಾರ್ಮ್ ಮಾಡಿರ್ತಾರೆ ಅಂತ ಇದು ಒಂದು ಅಪ್ಲಿಕೇಶನ್ ತೊಗೊಂಡು ಫಿಲಪ್ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಇದನ್ನು ಮಾಡಿದ್ದೀನಲ್ಲ, ನನಗೂ ಕನಸಿತ್ತು ಅಂತ. ನಿಜವಾಗ್ಲೂ ಸರ್, ಈ ರೀತಿಯಾಗಿ ನಮ್ಮ ಸುತ್ತಮುತ್ತಲೇ ಸ್ನೇಹಿತರು ಹೇಳ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಅವ್ರಿಗೆ ನಾಲೆಡ್ಜ್ ಸಿಕ್ತು. ಇವಾಗ ನೋಡ್ತಿರೋ 10th ಇದ್ದಾಗಲೇ ಇಂಥ ತಗೋಬೇಕು. PUC ಸೈನ್ಸ್ ತಗೊಂಡ್ರೆ ನಮ್ದು ಇವಾಗ ಗಾರ್ಡ್ರಿಗೆಲ್ಲ ಬರುತ್ತೆ, ವಾಚರ್ಸ್ಗೆಲ್ಲ SLC ಇರುತ್ತೆ. ಸೊ SLC ಮೇಲ್ಗಡೆ ನಾವು ಇದು ಮಾಡ್ಕೊಂಡು. ನೀವು ಫಸ್ಟ್ ಟೈಮ್ ಆನೆ ನೋಡಿದಾಗ, ಆನೆ ಕ್ಯಾಂಪಿಗೆ ಬಂದಾಗ ನಿಮ್ಮ ಫೀಲ್ ಹೇಗಿತ್ತು ಸರ್? ಇದೆಲ್ಲ ತುಂಬಾ ಎಕ್ಸೈಟಿಂಗ್ ಏನೇ ನಮಗೂ ಕೂಡ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಫಾರೆಸ್ಟ್ರಿ ಮಾಡಿದ್ರು ಕೂಡ ನಮಗೆ ಒಂದು ಪ್ರತಿ ಸಲಿನ ಆನೆಗಳು ನೋಡಿದಾಗ, ವೈಲ್ಡ್ ಅನಿಮಲ್ಸ್ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ನಾನು ಕೂಡ ಆಕ್ಚುಲಿ MSc ಫಾರೆಸ್ಟ್ರಿ ಇನ್ ವೈಲ್ಡ್ ಲೈಫ್ ಸ್ಪೆಷಲೈಸೇಷನ್ ಆಗಿರೋದು. ಸೊ ಫುಲ್ ಎಕ್ಸೈಟ್ ಆಗ್ತಿರುತ್ತೆ. ಮತ್ತು ಆಕ್ಟಿವಿಟೀಸು ಅದ್ರ ಏನು ಮಾಡ್ತದೆ ಅನ್ನೋದು ಪ್ರತಿಯೊಂದು ಡಾಟಾಸ್ ನಾವು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನಾವು ಯಾವ ರೀತಿ ಬಿಹೇವ್ ಮಾಡಬೇಕು, ಅದು ಯಾವ ರೀತಿ ಬಿಹೇವ್ ಮಾಡ್ತದೆ. ಅದರಲ್ಲೂ ಕೂಡ ಟೈಮ್ ಪೀರಿಯಡ್ಸ್ ಇರುತ್ತೆ. ಅದ್ರಲ್ಲಿ ಮದ ಬಂದಾಗ ಯಾವ ಥರ, ಮದ ಇಲ್ಲದೆ ಇರೋವಾಗ ಯಾವ ಥರ ಇರ್ತದೆ, ಅದಕ್ಕೆ ಫುಡ್ ಕ್ವಾಂಟಿಟೀಸ್. ಸೊ ಅದೆಲ್ಲ ನಾಲೆಜ್ ಇರೋದ್ರಿಂದ ನಮಗೂ ಕೂಡ ಎಕ್ಸೈಟ್ ಆಗಿರುತ್ತೆ. ನಾವು ಅದ್ರ ಕೂಡ ವರ್ಕ್ ಮಾಡೋದು ಫುಲ್ ಸಂತೋಷ ನಮಗೆ. ಆಕ್ಚುಲಿ ನಮ್ದಲ್ಲಿ ಇವಾಗ ಸೌತ್ ಇಂಡಿಯಾದಲ್ಲೇ ಹೆವಿ ನಮಗೆ ಆನೆಗಳು ಸಿಗೋದು. ಅದರಲ್ಲಿ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ. ಕರ್ನಾಟಕದಲ್ಲಿ ಇವಾಗ ನಮ್ದು ಲಾರ್ಜೆಸ್ಟ್ ಪಶ್ಚಿಮ ಘಟ್ಟಗಳಲ್ಲಿ. ಹೌದು, ಪಶ್ಚಿಮ ಘಟ್ಟದಲ್ಲಿ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಬಂದ್ರೆ ನಮಗೆ ನಾಗರಹೊಳೆ, ಬಂಡೀಪುರದಲ್ಲೇ ಹೈಯೆಸ್ಟ್ ಸಿಗೋದು. ಅದು ಬಿಟ್ಟರೆ ನಮ್ಮಲ್ಲಿ ಶಿವಮೊಗ್ಗ ಅಥವಾ ಏನು ನಮ್ದು ವೆಸ್ಟರ್ನ್ ಘಾಟ್ಸ್ ಬೆಲ್ಟ್ ಇದೆ ಅಲ್ಲಿ ಸಿಗ್ತದೆ. ಅಂದ್ರೆ ಇಡೀ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲೇ ನಮಗೆ ತುಂಬಾ ಜಾಸ್ತಿ ಬರೋದು. ಏನು ಸಂಖ್ಯೆ ಇದೆ ಸರ್ ಇವಾಗ? ಆಲ್ಮೋಸ್ಟ್ 5,000 ಪ್ಲಸ್ ಸಮಥಿಂಗ್ ಇದೆ. ಟೋಟಲ್ ಓವರ್ ಆಲ್ ಒಂದು 5,000. ಓಕೆ ಸರ್, ಅದ್ರ ಜೊತೆಗೆ ಇವಾಗ ಒಂದು ಇಶ್ಯೂಸ್ ಆಯಿತು ಅರ್ಜುನ ಆನೆದು. ಆವಾಗ ಇಲ್ಲೇನಾದರೂ ನಿಮ್ಮಲ್ಲಿ ಏನಾದ್ರು ನ್ಯೂಸ್ ಆಯಿತಾ? ಹೇಗೆ ಏನು ಇಲ್ಲಿದ್ದಾಗ ಆನೆಗಳ ಮೇಲೆ ಅಥವಾ ಇಲ್ಲಿರೋಂಥ ಫೆಸಿಲಿಟೀಸ್ ಮೇಲೆ, ವ್ಯವಸ್ಥೆ ಮೇಲೆ ಏನಾದರೂ ಪರಿಣಾಮ ಬಿತ್ತಾ? ಹೇಗೆ ಏನು ಸರ್? ಸಮ್ ಟೈಮ್ ನಾವು ಏನಾಗ್ತೇವೆ ಅಂದರೆ ಅಲ್ಲಿ ಪ್ಲಾನ್ ಆಫ್ ಆಪರೇಷನ್ ಅಂತ ಇರುತ್ತೆ. ನಮ್ಮ SOP ಅಂತ ಸ್ಟ್ಯಾಂಡರ್ಡ್ ಆಫ್ ಆಪರೇಷನ್ ಅಂತೇಳಿ. ನಮ್ಮದು ಪ್ರತಿಯೊಂದು ಆಪರೇಷನ್ ಮಾಡುವಾಗಲೂ ಕೂಡ ಒಂದು ಟೀಮ್ ಅಂತ ಮಾಡಿರ್ತಾರೆ. ಅಲ್ಲಿ ವೆಟರ್ನರಿ ಡಾಕ್ಟರ್ ಇರ್ತಾರೆ, ಆಮೇಲೆ RFOs ಇರ್ತಾರೆ, ಡಿಪ್ಟಿ RFOs ಅಥವಾ ಟೀಮು, ಆಮೇಲೆ ಸ್ಪೆಷಲಿಸ್ಟ್ ಎಲ್ಲ ಇರ್ತಾರೆ. ಅದಾದಮೇಲೆ ಒಂದು ಆಪ್ರೇಷನ್ ಅಂತ ಆದಮೇಲೆ ಯಾವುದೇ ಒಂದು ಟ್ರಾನ್ಸ್ಕ್ಯುಲೈಸ್ ಮಾಡಬೇಕಾದ್ರೂ ಕೂಡ ಅದಕ್ಕೂ ಕೂಡ ಇವರೇ ಮಾಡಬೇಕು, ಇಷ್ಟೇ ಕ್ವಾಂಟಿಟಿ ಮಾಡಬೇಕು, ಟೈಮಿಂಗ್ಸ್ ಎಲ್ಲ ಇರುತ್ತೆ. ಆಮೇಲೆ ಆಫ್ಟರ್ ಸನ್ಸೆಟ್ ಮಾಡೋಂಗಿರೋದಿಲ್ಲ. ಆಮೇಲೆ ನಾವು ಮಾಡುವಾಗಲೂ ಕೂಡ ನದಿ ಪಕ್ಕ ಇರ್ಬೋದು, ಹಳ್ಳದ ಪಕ್ಕ ಇರ್ಬೋದು, ಅಥವಾ ಸ್ಟೀಪ್ ಸ್ಲೋಪ್ ಕಡೆ ಎಲ್ಲ ಮಾಡಬಾರ್ದು ಅಂತೇಳಿ ಆಲ್ರೆಡಿ ಫುಲ್ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರ್ ಇರುತ್ತೆ. ನಾವು ಅದನ್ನೇ ಫಾಲೋ ಮಾಡಿರ್ತೀವಿ. ಬಟ್ ಏನಾಗಿದೆ ಅಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಕಾಡಾನೆ ಕೂಡ ಮದ ಇರುತ್ತೆ. ಆ ಕಾಡಾನೆ ಮದ ಇದ್ದ ಸಂದರ್ಭದಲ್ಲಿ ಇವ್ರು ಕೊಟ್ಟಿರೋ ಟ್ರಾನ್ಸ್ಕೊಲೈಸು ಅದಕ್ಕೆ ಎಫೆಕ್ಟ್ ಆಗಿರೋದಿಲ್ಲ. ನಾವು ಒಂದಿಷ್ಟು ಕ್ವಾಂಟಿಟಿ ಕೊಟ್ಟ ಮೇಲೆ ಒಂದು ಅರ್ಧ ಗಂಟೆ ಅಥವಾ ಒಂದಿಷ್ಟು 10 ಮಿನಿಟ್ಸ್ ವೆಯ್ಟ್ ಮಾಡ್ತೀವಿ. ನಾವು ಕೊಟ್ಟಿರೋ ಇಂಜೆಕ್ಷನ್ ಅದು ಅವ್ರಿಗೆ ವರ್ಕ್ ಆಗ್ತಿದೆಯಲ್ಲ ಅಂತ ವೆಯ್ಟ್ ಮಾಡೋಕ್ಕೆ. ಅದು ಮದ ಬಂದಿರೋದ್ರಿಂದ ಇವ್ರು ಕೊಟ್ಟಿರೋದು ಅದು ವರ್ಕ್ ಆಗಿಲ್ಲ.
ಸೊ ಹಾಗಾಗ್ಬಿಟ್ಟು ಫಾರ್ ದ ಲಾಂಗ್ ಮೂಮೆಂಟ್ ಅದು ಸ್ವಲ್ಪ ಚೇಂಜ್ ಆಗಿ ಅದು ಅಫೆಕ್ಟ್ ಆಗಿದೆ. ಅದಾದ ನಂತರ ನಮ್ಮಲ್ಲೂ ಕೂಡ ಅಷ್ಟೇ, ನಾವು ಅದಾದಮೇಲೆ ಅದಕ್ಕೆ ಅದೇ ರೀತಿ ಏನಾದ್ರು ಆಗ್ಬೋದು ಅನ್ನೋ ಮುನ್ನೆಚ್ಚರಿಕವಾಗಿ ನಮ್ಮಲ್ಲಿ ಏನು ಆಪ್ರೇಷನ್ ಇದೆ ಅದು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ. ಏನು SOP ಮಾಡಿದಾರೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕ್ಕೆ ನಾವೆಲ್ಲರಿಗೂ ಹೇಳಿರ್ತೀವಿ. ಆ್ಯಕ್ಚುಲಿ ನಮ್ಮದು ಇಲ್ಲಿ ಬಂದು ನಂದು ಆಲ್ಮೋಸ್ಟ್ ಒನ್ ಇಯರ್ ಆಯಿತು, 1 year 2 months ಆಯಿತು. ನಾನು ಟೋಟಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಿ ಆಲ್ಮೋಸ್ಟ್ 7 years ಆಯಿತು. ನಿಮ್ದು ನೇಟಿವ್ ಸರ್? ನಾನು ಚಿತ್ರದುರ್ಗ. ಓ, ಕೋಟೆನಾಡಿನವರು. ಓಕೆ. ಹಾಂ ಹಾಂ. ನೀವೂ ಕೂಡ ಮಾವತರ ಜೊತೆ ಏನಾದ್ರು ಕಾಡಿಗೆ ಹೋಗೋದು ಆ ಥರ ಎಲ್ಲ ಇದೆಯಾ ಸರ್? ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೇವೆ, ಓಕೆ. ಟೈಮ್ ಸಿಕ್ಕಾಗ ಮತ್ತೆ ರೆಗ್ಯುಲರ್ ಆಗಿ ಒಂದು ಇದ್ದೇ ಇರುತ್ತೆ ರೂಟೀನ್. ಇವಾಗ ನಾವು ಆನೆ ಸ್ನಾನ ಮಾಡಿಸೋದು ನೋಡಬೇಕು. ಬನ್ನಿ. ಎಷ್ಟು ಗಂಟೆಯಿಂದ ಸ್ನಾನ ಸ್ಟಾರ್ಟ್ ಆಗುತ್ತೆ ಸರ್? ಯಾಕೆಂದರೆ ಹೋಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನಮ್ಮದು ಸಂಜೆ ಹೊತ್ತು ನಾವೇನು ಕಾಡಿಗೆ ಬಿಡ್ತೀವಲ್ಲ ಆನೆ ಅಂದರೆ ಮಧ್ಯಾಹ್ನ 1 o'clock ಆದಮೇಲೆ ಕಾಡಿಗೆ ಬಿಟ್ಟ ಮೇಲೆ ಒಂದೊಂದು ಆನೆ ಒಂದೊಂದು ಕಡೆ ಬಿಟ್ಟಿರ್ತೀವಿ. ಅದು ಮೇಯ್ಕೊಂಡು ಎಲ್ಲಿ ಆಹಾರ ಸಿಗುತ್ತೋ ಅಲ್ಲಿ ತುಂಬ ದೂರ ಹೋಗ್ತದೆ. ಇವ್ರು ಮಾರ್ನಿಂಗ್ ಆ್ಯಸ್ ವೆಲ್ as ಬೆಳಗ್ಗೆ ಹೋಗ್ಬಿಟ್ಟು ಹುಡ್ಕೊಂಡು ತರೋ ಬರ್ಸ್ಬಿಟ್ಟು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಟೈಮ್. ತುಂಬ ಇಂಟೀರಿಯರ್ ಫಾರೆಸ್ಟಿಗೆ ಹೋದ್ರೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅದರ್ವೈಸ್ ನಮಗೆಲ್ಲ 8:30 ಅಷ್ಟೊತ್ತಿಗೆ ಬರಬೇಕು ಅಂತ ಹೇಳಿರ್ತೀವಿ. 8:30 9 o'clock ಒಳಗಡೆ ಎಲ್ಲ ಆನೆಗಳು ಬರ್ತದೆ. 9 o'clock ಒಳಗಡೆ ಬಂದ ತಕ್ಷಣ ಫಸ್ಟ್ ನಮ್ದು ಇಲ್ಲಿ ಆಕ್ಟಿವಿಟೀಸ್ ಏನು ಮಾಡ್ತೀವಿ ಅಂದರೆ, ಬಂದ ತಕ್ಷಣ ಫುಲ್ ಸ್ನಾನ ಮಾಡಿಸ್ತೀವಿ. ಪಬ್ಲಿಕ್ಕಿಗೆ ಕೂಡ ಅಲೋ ಮಾಡ್ತೀವಿ ಸ್ನಾನ ಮಾಡಿಸೋರಿಗೆ. ಅದಕ್ಕೆ ಅವ್ರಿಗೆ 100 rupees ಚಾರ್ಜ್ ಮಾಡ್ತೀವಿ ನಾವು. ಸೊ ಅದಾದ ನಂತರ ನಮ್ಮದು ಇಲ್ಲಿ ಪ್ಲಾಟ್ಫಾರ್ಮಲ್ಲಿ ನಾವು ಇದು ಡಿಸ್ಪ್ಲೇಗೆ ಇಟ್ಟಿರ್ತೀವಿ. ಸೊ ಅದಾದ ನಂತರ ಅಪ್ ಟು 1 o'clock ಡಿಸ್ಪ್ಲೇ ಇರುತ್ತೆ. ಯಾರು ವಿಸಿಟರ್ಸ್ ಬಂದು ಮಾಡೋದಿರಲಿ ಮಾಡ್ಬೋದಾಗ್ತದೆ ಅಪ್ ಟು 1 o'clock. ಆ ಟೈಮಲ್ಲಿ ಅದಕ್ಕೆ ನಾವು ಪ್ರಿಸ್ಕ್ರೈಬ್ಡ್ ಫುಡ್ ಏನು ಸಪ್ಲೈ ಮಾಡಿರ್ತಾರೋ ಅದು ನಾವು ಹೋಗಿ ಕೊಡ್ತೀವಿ. ವಿತ್ ಮುದ್ದೆ ಎಲ್ಲ ಕೊಡ್ತೀವಿ. ಅದಕ್ಕೆ ಸಮ್ಟೈಮ್ ಏನಾಗುತ್ತೆ ಅಂದರೆ ಕಾಡಾನೆ ಜೊತೆ ಸೇರಿಕೊಂಡಾಗ ಕಾಡಾನೆಗಳು ಜಗಳ ಆಗ್ಬೋದು, ಫೈಟಿಂಗ್ ಆಗಿ ಸ್ವಲ್ಪ ಇಂಜುರೀಸ್ ಎಲ್ಲ ಇರ್ತದೆ. ಸೊ ಆ ಇಂಜುರೀಸ್ನೆಲ್ಲ ಆಲ್ಮೋಸ್ಟ್ ಸ್ಮಾಲ್ ಕ್ವಾಂಟಿಟಿ ಇದ್ದರೆ ನಮ್ಮ ಮಾವತಕ ಔಷಧಿ ಮಾಡ್ಕೊತಾರೆ. ಇಫ್ ಇಟ್ ಇಸ್ ಬಿಗ್ ಕ್ವಾಂಟಿಟಿ ಅಂದರೆ ನಮ್ಮಲ್ಲಿ ವೆಟರ್ನರಿ ಡಾಕ್ಟರ್ ಇದ್ದಾರೆ, ಅಪಾಯಿಂಟೆಡ್ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್, ಅವ್ರನ್ನ ಕರೆಸ್ಬಿಟ್ಟು ಅದು ಏನಾಗಿದೆ ನೋಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಇವಾಗ ಇಲ್ಲಿ ಬಂದಾಗ ಎಜುಕೇಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಎಜುಕೇಟ್ ಅಂದರೆ ಆನೆ ಬಗ್ಗೆ ಯಾವ ರೀತಿ ಸರ್? ಈಗ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ನಮಗೆ ಇವತ್ತು ಮಳೆ ಕಡಿಮೆ ಆಗೋದಕ್ಕೆ ಇರ್ಬೋದು, ಅರಣ್ಯ ನಾಶ ಆಗೋದಕ್ಕೆ ಇರ್ಬೋದು, ಬಟ್ ಆನೆಗಳಿಗೆ ಕೂಡ ಅದು ನಮಗೆ ಡೈರೆಕ್ಟ್ ಇನ್ಫ್ಲುಯೆನ್ಸ್ ಇರುತ್ತೆ. ಈಗ ನಾವು ಒಂದು ಆನೆ ಇತ್ತು ಒಂದು ಕಾಡಲ್ಲಿ ಅಂದರೆ ಆ ಕಾಡು ಸಮೃದ್ಧವಾಗಿರುತ್ತೆ. ಏನಕ್ಕೆ ಅಂದರೆ ಇದು ನಾವು ಸೊಪ್ಪನ್ನು ಮತ್ತು ಬೀಜನ ತಿಂದಾದ್ಮೇಲೆ ಇದು ಸುಮಾರು ದೂರ ನಡ್ಕೊಂಡು ಹೋಗ್ತದೆ. ನಡ್ಕೊಂಡು ಹೋಗಿ ಅದು ಲದ್ದಿಯಲ್ಲಿ ಆಗಿ ಎಲ್ಲೆಲ್ಲೋ ಡಿಸ್ಪೋಸ್ ಆಗ್ತದೆ. ಆ ಲದ್ದಿಯಿಂದ ಅದು ಸೀಡ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಅದು ಸೀಡ್ ಟ್ರೀಟ್ಮೆಂಟ್ ಆಗಿಬಿಟ್ಟು ನೆಕ್ಸ್ಟ್ ಜರ್ಮಿನೇಷನ್ ಸ್ಟಾರ್ಟ್ ಆಗ್ತದೆ. ಈಗ ಒಂದೇ ಸ್ಪೀಸೀಸ್ ಮರದ ಬೀಜ ಇಲ್ಲೇ ಬಿಟ್ಟರೆ ಅದು ನೆರಳಲ್ಲಿ ಮತ್ತೆ ಹುಟ್ಟೋದಿಲ್ಲ. ಅದು ಬೇರೆ ಕಡೆ ಹಾಕಬೇಕು. ಅಲ್ಲಿ ಓಪನ್ ಏರಿಯಾದಲ್ಲಿ ಹಾಕಿ ಅವಾಗ ಮಾತ್ರ ಬೆಳೆಸ್ತದೆ. ಈ ಆನೆಗಳು ಅದೇ ಕೆಲಸ ಮಾಡ್ತವೆ, ಸೀಡ್ ಡಿಸ್ಪರ್ಸಲ್. ಮತ್ತು ಅದು ತಿನ್ನೋದ್ರಿಂದ ಅದು ಮತ್ತೆ ಎಕ್ಸ್ಟ್ರೇಷದಿಂದ ಲದ್ದಿಯಿಂದ ಹೊರಗಡೆ ಬರೋದ್ರಿಂದ ಫುಲ್ ಸ್ಟ್ರೀಟ್ ಟ್ರೀಟ್ಮೆಂಟ್ ಆಗಿರುತ್ತೆ. ಆಸಿಡ್ ಅದು ಇದು ಎಲ್ಲ. ನೆಕ್ಸ್ಟ್ ಅಲ್ಲಿ ರೀಜನರೇಷನ್ ಚೆನ್ನಾಗಾಗ್ತದೆ. ಒಂದ್ಸಲಿ ರೀಜನರೇಷನ್ ಚೆನ್ನಾಗಾಯಿತು ಅಂದರೆ ಗ್ರೋತ್ ಚೆನ್ನಾಗಿರುತ್ತೆ, ಬಿಗ್ ಫಾರೆಸ್ಟ್ ಆಗ್ತದೆ. ಒಂದ್ಸಲಿ ಮರಗಳು ಜಾಸ್ತಿ ಆಯಿತು ಅಂದರೆ ನಮ್ಮದಲ್ಲಿ ಎಷ್ಟೇ ಮಳೆ ಬಂದರೂ ಅದು ವಾಟರ್ ಕನ್ಸರ್ವೇಷನ್ ಸುಮ್ಮನೆ ಅರ್ಧೋಗೋದಿಲ್ಲ. ಅದು ವಾಟರ್ ಭೂಮಿಯಲ್ಲಿ ಸೇರುತ್ತೆ, ಮಳೆ ಚೆನ್ನಾಗಾಗ್ತದೆ. ಯಾಕಂದರೆ ಎವಾಪರೇಷನ್ ಜಾಸ್ತಿ ಆಗ್ತದೆ, ಮಳೆ ಜಾಸ್ತಿ ಆಗ್ತದೆ. ಆಮೇಲೆ ಮಳೆಯಿಂದ ಬಿದ್ದಿರೋ ನೀರು ಕೂಡ ಜಾಸ್ತಿ ಹೋಗಲ್ಲ, ಫಸ್ಟ್ ಹಿಂಕೊಂಡು ನಿಧಾನಕ್ಕೆ ಹೋಗ್ತದೆ. ದಿಸ್ ಇಸ್ ಆಲ್ ಪ್ರೊಸೀಜರ್. ಈ ಆನೆ ಇಲ್ಲ ಅಂದರೆ ಅದು ಡಿಸ್ಪರ್ಸಲ್ ತುಂಬಾ ಕಡಿಮೆ ಆಗ್ತದೆ. ತುಂಬಾ ಕಡಿಮೆ ಆದಾಗ ಸೊ ಮರಗಳು ಜಾಸ್ತಿ ಬೆಳೆಯೋದಿಲ್ಲ. ಮರಗಳು ಜಾಸ್ತಿ ಬೆಳೀಲಿಲ್ಲ ಅಂದ್ರೆ ಮತ್ತೆ ಕಾಡು ಡಿಗ್ರೇಡೇಷನ್ ಅಂದರೆ ಫಾರೆಸ್ಟೇ ಡಿಗ್ರೇಡ್ ಆಗ್ತಾ ಹೋಗ್ತದೆ. ಸೊ ಈ ಥರ ಆಗೋದ್ರಿಂದ ಮತ್ತೆ ಮಳೆದು ನೀರಿದ್ದೆಲ್ಲ ಹೋಗ್ತದೆ. ನಮ್ದು ಹಳೆ ಮರಗಳೆಲ್ಲ ಸುಟ್ಟಿರೋದು ಅಥವಾ ಒಣಗಿರೋದೆಲ್ಲ ಬಿದ್ದೋದಾಗ ಅಲ್ಲಿ ರೀಪ್ಲೇಸ್ಮೆಂಟ್ ಆಗೋದಿಲ್ಲ. ಸೊ ಮತ್ತೆ ಸಾಯಿಲ್ ಲೂಸ್ ಆದಾಗ ಸಾಯಿಲ್ ಕೂಡ ಎರೋಜನ್ ಆಗ್ತದೆ. ಈವನ್ ಕಾಡಿಗೆ ಹೋಗಿ ಯಾರು ಗಿಡ ನೆಡೋದಕ್ಕೆ ಆಗಲ್ಲ. ಗಿಡ ನೆಟ್ಟರು ಕೂಡ ಬಟ್ ಅಷ್ಟು ಪ್ರಮಾಣದಲ್ಲಿ ಆಗೋದಿಲ್ಲ. ಅಂದ್ರೆ ನ್ಯಾಚುರಲ್ ಎಷ್ಟು ಆಗ್ತೀವೋ ಅದು ಮಾತ್ರ ನಮ್ಮಲ್ಲಿ ಉಳ್ಕೊಳ್ಳೋದು ಬೇಗ. ಹಾಗಾಗ್ಬಿಟ್ಟು ಅದೊಂದು ಇರಬೇಕು ಅಂತ ಹೇಳ್ತೀವಿ. ಹಾಗಾಗಿ ಇವರಿಗೂ ಕೂಡ ಆನೆಗಳು ಈ ಥರ ಇಂಪಾರ್ಟೆಂಟ್. ಆನೆಗಳು ಮಾತಾಡೋಕ್ಕಾಗದೇ ಇರ್ಬೋದು, ಮತ್ತೊಂದಿರ್ಬೋದು, ಅದು ಕೂಡ ನಮ್ಮ ಒಂದು ನೇಚರ್ ಕನ್ಸರ್ವೇಷನ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತದೆ. ಸೊ ಆ್ಯಸ್ ಎ ಮ್ಯಾನ್ ನೀವು ಮಾಡ್ಬೋದು ಸರ್. ಅದ್ರ ಜೊತೆಗೆ ಇವಾಗ ಮಕ್ಕಳು ನೋಡಿದ್ರೆ, ಆನೆ ನೋಡಿದ್ರೆ ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು ಅಂತ ಯಾವ ರೀತಿ ಅವರಲ್ಲಿ ಅವೇರ್ನೆಸ್ ಮೂಡಿಸ್ತೀರಾ ಸರ್? ಒಂದು ಆನೆ ನೋಡ್ತಾರೆ ಮಕ್ಕಳು, ಇದನ್ನೆಲ್ಲ ಮಾಡಬಾರ್ದು ಅಂದರೆ ಏನೆಲ್ಲ ಮಾಡಬಾರ್ದು? ಆನೆ ಅದಕ್ಕೆ ನಾವೆಲ್ಲ ಡಿಸ್ಪ್ಲೇ ಎಲ್ಲ ಬೋರ್ಡ್ ಎಲ್ಲ ಹಾಕಿದ್ದೀವಿ. ಮೇಯ್ನಾಗಿ ಏನು ಹೇಳೋದು ನಾವು ಆನೆಗಳು ಆದ ತಕ್ಷಣ ಫಸ್ಟು ಆನೆ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋದಿಲ್ಲ. ನಾವು ಸಾಕನೆ ಇರ್ಬೋದು ಅಥವಾ ಕಾಡನೆ ಇರ್ಬೋದು, ಒಂದೇ ಥರ ಇರೋದಿಲ್ಲ. ಆಲ್ಮೋಸ್ಟು ಆನೆ ಬಂದ ತಕ್ಷಣ ನಾವು ಫಾರ್ ಅವೇ ಎಷ್ಟು ನಮ್ಮ ಸೇಫಲ್ಲಿ ನಾವು ಇರೋಕ್ಕಾಗ್ತದೆ ಅಷ್ಟು ದೂರ ಇರಬೇಕಾಗ್ತದೆ. ಆನೆ ಸಿಗ್ತಾ ನಾವು ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದಕ್ಕಿಂತ ಆನೆ ಹತ್ರಕ್ಕೆ ಹೋಗದೆ ಇರೋದಕ್ಕೆ ನಾವು ಟ್ರೈ ಮಾಡಬೇಕು. ಪಾಯ್ಟೋನ್ ಆಮೇಲೆ ಸುಮ್ಮನೆ ಶೌಟ್ ಮಾಡೋದಾಗಿರ್ಬೋದು ಅಥವಾ ಕಲ್ಲು ಎಸೆಯೋದಾಗಲಿ, ಬೆಂಕಿ ಎಸೆಯೋದಾಗಲಿ, ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಎಷ್ಟು ಸಾಧ್ಯ ಆಗುತ್ತೆ ದೂರದಿಂದ ಹಿಡಿದು ಕಾಣಿಸ್ತಾ ಆಲ್ಮೋಸ್ಟ್ ವೆಯ್ಟ್ ಮಾಡಬೇಕು ಆನೆ ಹೋಗೋವರೆಗೂ. ಎಷ್ಟು ಟೈಮ್ ಆದರೂ ಪರವಾಗಿಲ್ಲ, ಆನೆ ಸೇಫರ್ ಸೈಡ್ ಹೋದ ನಂತರ ನಾವು ರೋಡ್ ಕ್ರಾಸ್ ಮಾಡಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಇಲ್ಲ ಅಂದರೆ ಫಾರ್ ಬ್ಯಾಕ್ ಬರೋದು ಒಳ್ಳೇದು. ನಾವು ಶೌಟ್ ಮಾಡೋದಾಗಲಿ, ಕಲ್ಲು ತಗೊಂಡು ಎಸೆಯೋದಾಗಲಿ ಅದೆಲ್ಲ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಾರ್ದು. ಅದು ಮಾಡಿದಾಗಲೇ ಕೂಡ ಅದು ರೆಚ್ಚಿಗೆ ಎದ್ಬಿಟ್ಟು ಮತ್ತೆ ಮನುಷ್ಯರ ಮೇಲೆ ದಾಳಿ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ. ಹಾಗಾಗಿ
ಸರ್ ನಿಮ್ಮ ದಿನಚರಿ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಎಷ್ಟು ಗಂಟೆವರೆಗೂ ಇರುತ್ತೆ? ಅಲ್ಲ, ನಮ್ದು ಆ್ಯಕ್ಚುಲಿ 24 ಅವರ್ಸ್ ಜಾಬು. ಆಫೀಸ್ ಬಂದುಬಿಟ್ಟು ನಮ್ಮದು 10:30 to 4:30 ಆಫೀಸ್ ಇರ್ತದೆ. ಕ್ಯಾಂಪು 8:30 to 1 o'clock ಇರ್ತದೆ. ಸೊ ನಮ್ದೆಲ್ಲ ಆಸ್ ಅ ಫಾರೆಸ್ಟ್ ಫೀಲ್ಡ್ ಆಫೀಸರ್ಸ್ ನಮ್ದು ಇರ್ತದೆ 24 ಅವರ್ಸ್, ಡೇ ಆ್ಯಂಡ್ ನೈಟ್. ನಮ್ದು ಟೈಮಿಂಗ್ಸ್ 24x7 ಅಂತ ಹೇಳಿದ್ರೆ ಸಂಬಳ ಜಾಸ್ತಿನಾ ಸರ್? ಸಂಬಳ ಏನಿಲ್ಲ, ಸಂಬಳ ಕೊಡೋದಷ್ಟೇ ಕೊಡ್ತಾರೆ. ಬಟ್ ಏನೋ ಎಮರ್ಜೆನ್ಸಿ ಆಯಿತು ಅಂದರೆ ನೈಟ್, ಈಗ ಆನೆಗೆ ಏನಾದ್ರು ಹುಷಾರಿಲ್ಲ ಅಥವಾ ಆನೆ ಕಾಡಿನ ಜೊತೆ ಇತ್ತು ಅಥವಾ ಫಾರೆಸ್ಟಿಗೆ ಬೆಂಕಿ ಹಾಗಾಗ್ಬಿಟ್ಟು ಈಗ ಕಾಡಿಗೆ ಬೆಂಕಿ ಬೀಳ್ಬೋದು, ಯಾವ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಕಾಟ ಇರ್ತದೆ, ಮರಗಳು ಕಡಿಯೋದು. ಸೊ ಇನ್ಫಾರ್ಮೇಶನ್ ಇದ್ದಾಗ ನಾವು ಆಲ್ಮೋಸ್ಟ್ ಆಕ್ಟಿವ್ ಆಗಿ ಓಡಾಡ್ತಾ ಇರ್ತೀವಿ ಇಷ್ಟೇ. ಓಕೆ ಸರ್, ಪುಂಡಾನೆಗಳನ್ನ ಯಾವ ರೀತಿ ಪಳಗಿಸ್ತೀರಾ ಸರ್? ಅಲ್ಲ, ಪುಂಡಾನೆ ಪಳಗಿಸೋದು ಅಂದ್ರೆ ಅದೇ ಒಂದು ದೊಡ್ಡ ಪ್ರೊಸೆಸ್. ಅದೇ ದೊಡ್ಡ ಪ್ರೊಸೆಸ್. ಹೇಗೆ ಅಂದರೆ ನಾವು ಫಸ್ಟಿಗೆ ಒಂದು ಕಾಡಾನೆ ನಾವು ಹಿಡ್ಕೊಂಬಂದಾಗ ಅದು ಪುಂಡಾನೆ ಅಂತ ಘೋಷಣೆ ಮಾಡಬೇಕು ಅಂದ್ರೆ ಒಂದು ಪ್ರೊಸೀಜರ್ ಇರುತ್ತೆ. ಈಗ ಅದೇನಾಗುತ್ತೆ ಅಂದರೆ ಫಾರ್ ಅನ್ ಎಕ್ಸಾಂಪಲ್, ಈಗ ಬೇಸಿಗೆ ಆಗಿರೋದ್ರಿಂದ ನೀರು ಸಿಗೋದಿಲ್ಲ. ಅವಾಗ ಸ್ವಲ್ಪ ಅಗ್ರಿಕಲ್ಚರ್ ಲ್ಯಾಂಡು ಮನುಷ್ಯರು ಕಡೆ ಬರ್ಬೋದು. ಆಗ ಬಂದ ತಕ್ಷಣ ಅದು ಪುಂಡಾನೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದನ್ನೇನಾಗುತ್ತೆ ಅಂದರೆ ನಾವು ಫಸ್ಟಿಗೆ ಬಂದ ತಕ್ಷಣ ರಿಪೀಟೆಡ್ ಆಗಿ, ಫಾರ್ ಅನ್ ಎಕ್ಸಾಂಪಲ್ ಈಗ ನಾವು ಅಗ್ರಿಕಲ್ಚರ್ ಲ್ಯಾಂಡಿಗೆ ಅದು ರಿಪೀಟೆಡ್ ಆಗಿ ಬರ್ತಾ ಇದೆ ಅಂದರೆ ನಾವು ಫಸ್ಟ್ ಕ್ಯಾಪ್ಚರ್ ಮಾಡೋಕ್ಕೋಗಲ್ಲ. ಫಸ್ಟ್ ಇನ್ಸೈಡ್ ದ ಫಾರೆಸ್ಟಿಗೆ ಡ್ರೈವ್ ಮಾಡೋಕ್ಕೆ ಹೋಗ್ತೀವಿ. ಅದು ಇನ್ಸೈಡ್ ಡ್ರೈವ್ ಮಾಡಿದರೂ ಕೂಡ ಮತ್ತೆ ಪುನಃ ಬರ್ತಾ ಇದೆ, ಮತ್ತೆ ಹ್ಯೂಮನ್ ಡೆತ್ ಆಗ್ತಿದೆ, ಮತ್ತೆ ಕಾಸುಲಿಟೀಸ್. ಅದು ಹಿಡಿದ್ಬಿಟ್ಟು ಇನ್ನೊಂದು ಕಾಡಿಗೆ ಬಿಡ್ತೀವಿ, ಬೇರೆ ತಿಕ್ ಫಾರೆಸ್ಟಲ್ಲಿ. ಅಲ್ಲೂ ಕೂಡ ಕಾಡು ಮಧ್ಯೆ ಇಟ್ಕೊಂಡು ಅದಕ್ಕೆ ಬೇಕಾಗಿರೋ ನೀರು, ಫುಡ್ ತಿನ್ಕೊಂಡಿದ್ರೆ ಪ್ರಾಬ್ಲಮ್ ಇಲ್ಲ. ಅಗೇನ್ ದ ಸೇಮ್ ಕ್ರಿಯೇಟಿಂಗ್, ಅಗೇನ್ ಮತ್ತೆ ಬೌಂಡ್ರೀಸ್ ಹತ್ರ ಬಂದು ಇಡೀ ಪ್ರೊಸೆಸ್ ಅದೇ ಅದು ಇರುತ್ತೆ. ಅದು ಬಂದಾದ್ರಾಗ ಅದು ಅನೌನ್ಸ್ ಮಾಡ್ತಾರೆ, ಇದು ಪುಂಡಾನೆ, ಇದನ್ನ ಹಿಡಿಬೇಕು, ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ಅದು ಕ್ಯಾಪ್ಚರ್ ಮಾಡೋ ಪ್ರೊಸೀಜರ್ ಅಂತ ಬಂದಾಗ ಫಸ್ಟಿಗೆ ಈ ಆನೆನ ಹಿಡಿಬೇಕು ಅಂತ ಯಾವ್ದು ಫಸ್ಟ್ ಡಿಸೈಡ್ ಮಾಡ್ತೀವಿ, ಅದು ಆನೆನ ನಾವು ಫಾಲೋ ಮಾಡ್ತೀವಿ. ನಮ್ಮಲ್ಲಿ ಎಲ್ಲೆಲ್ಲಿ ಕ್ಯಾಂಪ್ಗಳಿದ್ದಾವೆ ಅಲ್ಲೆಲ್ಲ 4-5 ಆನೆಗಳನ್ನ ನಮ್ಗೆ ತೊಗೊಂಡು ಹೋಗ್ತೀವಿ. ಯಾವುದಕ್ಕೆ ನಾವು ಕುಮ್ಕಿ ಆನೆ ಅಂತ ಕರಿತೀವಿ. ಈ ಗಂಡಾನೆಗಳನ್ನ ನಾವು ಕುಮ್ಕಿ ಆನೆ ಅಂತ ರೆಡಿ ಮಾಡ್ತೀವಿ. ಈ ಕುಮ್ಕಿ ಆನೆ ಅಂತ ಮಾಡೋದು ಏನಕ್ಕೆ ಅಂದರೆ ಅದು ಆನೆಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ನಾವು ರೆಡಿ ಮಾಡಿರ್ತೀವಿ ಇದನ್ನು. ಸೊ ಇದಾದ ನಂತರ ಆನೆಗಳಿಗೆ ಎಲ್ಲಿದೆ ಅಂತೇಳಿ ಲೋಕಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅಂದರೆ ಲೋಕಲ್ ಫಾರೆಸ್ಟ್ ಸ್ಟಾಫ್ ಇರ್ತಾರೆ, ಅವ್ರು ಐಡೆಂಟಿಫೈ ಮಾಡ್ತಾರೆ, ಟ್ರ್ಯಾಕ್ ಮಾಡ್ತಾರೆ ಎವ್ರಿ ಡೇ. ಇದು ಪುಂಡಾನೆ ಅಂದರೆ ಎಲ್ಲೆಲ್ಲಿದೆ ಪ್ರೆಸೆಂಟ್ ಅಂತೇಳಿ ಅದನ್ನು ಹಿಡಿದು ಅದು ಐಡೆಂಟಿಫೈ ಮಾಡಿದ್ಮೇಲೆ ನಮ್ಮಲ್ಲಿ ಕೆಟಮಿನ್ ಜೈಲಿಜಿನ್ ಏನು ಅನಸ್ತೇಷಿಯಾ ಅಂತ ಇರ್ತದಲ್ಲ, ಅದು ಅನಸ್ತೇಷಿಯಾನ ನಾವು ಕೊಡ್ತೀವಿ ಬೇಸ್ಡ್ ಆನ್ ಡಾಕ್ಟರ್ ರೆಕಮೆಂಡೇಶನ್. ಆಮೇಲೆ ನಮ್ಮದು PCCF ಇಂದ ಆರ್ಡರ್ ಆಗಿರುತ್ತೆ, ಟ್ರಾನ್ಸ್ಪೋಲೈಸ್ ಮಾಡಿ ಹಿಡಿಬೇಕು ಈ ಆನೆ ಅಂತೇಳಿ. ಅಂದರೆ ಹೆಚ್ಚು ಕಡಿಮೆ ಅದು 2-3-4 ಡೇಸ್ವರೆಗೂ ನಾವು ಫಸ್ಟು ಅದನ್ನು ನಾವು ಪೆಟ್ರೋಲ್ ಮಾಡ್ತೀವಿ, ಎಲ್ಲಿದೆ ಆನೆ ಅಂತ ಹುಡ್ಕೋಕ್ಕೆ. ಸಿಗೋದಿಲ್ಲ ಅದು ಆನೆನ. ಏಕೆ ಅಂದರೆ ನಾವು ಒಂದ್ಸಲಿ ನಾವು ರೀಸೆಂಟ್ಲಿ ಚಿಕ್ಕಮಂಗ್ಳೂರಲ್ಲಿ ಇಂಥ ಕಡೆ ಆನೆ ಇದೆ, ತುಂಬ ಕ್ಯಾಪ್ಚರ್ ಮಾಡ್ತಾ ಇದೆ ಅಂತ ಪ್ರಾಬ್ಲಮೆಟಿಕ್ ಇದೆ ಅಂತೇಳಿ ಹೇಳಿ ನಾವು ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಆನೆ ಹೋಗೋಷ್ಟೊತ್ತಿಗೆ ಅದರಲ್ಲಿ ಇನ್ನೊಂದು 2-3 ರೇಂಜ್ ದಾಟ್ಬಿಟ್ಟು ಬೇರೆ ಕಡೆ ಹೋಗಿರುತ್ತೆ. ಸೊ ನಾವು ಹುಡ್ಕೋಕ್ಕೆ ಒಂದು 6-7 ಡೇಸ್ 8 ಡೇಸ್ ಎಲ್ಲ ಬೇಕಾಗ್ತದೆ, ಇವನ್ 15 ಡೇಸ್ ಬೇಕಾಗ್ತದೆ. ಫಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ. ಐಡೆಂಟಿಫೈ ಮಾಡಿದ್ಮೇಲೆ ಇದೇ ಆನೆ ನಮಗೆ ಪುಂಡ, ಯಾಕಂದರೆ ಸುಮಾರು ಆನೆಗಳು ಇರ್ತವೆ ಕಾಡೊಳಗಡೆ. ನಾವು ಈ ಆನೆ ಹಿಡಿಬೇಕು ಅಂತೇಳಿ ಇನ್ನೊಂದು ಆನೆ ಹಿಡಿಯೋದಕ್ಕಾಗಲ್ಲ. ಸೊ ನಾವು ಅದೇ ಆನೆ ಹಿಡಿಬೇಕಾಗಿರೋದ್ರಿಂದ ನಾವು ಐಡೆಂಟಿಫೈ ಮಾಡಿಕೊಂಡು ನೆಕ್ಸ್ಟು ನಾವು ಟ್ರಾನ್ಸ್ಕ್ಯುಲೈಸ್ ಮಾಡ್ತೀವಿ. ಯಾಕೆ ಸರ್ ನಮಗೆ ನೋಡ್ಲಿಕ್ಕೆ ಎಲ್ಲ ಆನೆಗಳು ಒಂದೇ ರೀತಿ ಕಾಣಿಸ್ತವೆ? ಬಟ್ ಏನಾಗ್ತದೆ ಅಂದರೆ ನಮ್ಮದು ಒಂದೊಂದು ಆನೆನೂ ಒಂದೊಂದು ಥರ ಇರುತ್ತೆ. ಸೈಜಲ್ಲಿ ಇರ್ಬೋದು, ಶೇಪಲ್ಲಿ ಇರ್ಬೋದು, ಹೈಟಲ್ಲಿ ಇರ್ಬೋದು. ಒಂದ್ಸಲಿ ಅದ್ರಲ್ಲಿ ಕಿವಿ ಎಲ್ಲ ಅರ್ಧೋಗಿರುತ್ತೆ, ಇಲ್ಲ ಫೋಲ್ಡಿಂಗ್ ಇರುತ್ತೆ, ಇಲ್ಲ ವೈಟ್ ಕಲರ್ ಸ್ವಲ್ಪ ಮಾರ್ಕ್ಸ್ ಎಲ್ಲ ಬಂದಿರುತ್ತೆ. ಇದಕ್ಕೆ ಸ್ವಲ್ಪ ಮಾರ್ಕ್ ಬಂದಿದೆ. ಹಂಗೆ ಸುಮಾರು ಐಡೆಂಟಿಫೈಸ್ ಆಗ್ತದೆ. ಆಮೇಲೆ ಹೈಟಲ್ಲಿ, ಆಮೇಲೆ ದಂತನೂ ಕೂಡ ಒಂದೊಂದು ಆನೆಗೆ ಒಂದೊಂದು ಥರ ಇರುತ್ತೆ. ಅಂದರೆ ಅದು ರಿಪೀಟೆಡಾಗಿ ನಾವು ನೋಡ್ತಾ ಹೋದ್ರೆ ಮಾತ್ರ ಅದು ನಮಗೆ ಒಂದು ಐಡೆಂಟಿಫೈ ಆಗ್ತದೆ. ಸೊ ಅದನ್ನೆಲ್ಲ ಮಾರ್ಕ್ ಮಾಡಿದ್ಮೇಲೆ ಇದೇ ಆನೆ ಅಂತ ಅನಿಸಿದ್ಮೇಲೆ ನಾವು ಟ್ರಾನ್ಸ್ಕ್ಯುಲೈಸ್ ಮಾಡ್ತೀವಿ. ಸೊ ಮಾಡಾದ ನಂತರ ಆಲ್ಮೋಸ್ಟ್ ನಮ್ದು ಈ ಆನೆಗಳನ್ನೆಲ್ಲ ಅದನ್ನು ಕ್ಲೀನಾಗಿ ಟೈಮ್ ಮಾಡಿ ನಾವು ರೋಡಿಗೆ ತೊಗೊಂಬಂದು ನಾವು ಲಾರಿ ಹತ್ಸ್ಬಿಟ್ಟು ನೆಕ್ಸ್ಟ್ ಅದನ್ನು ನಾವು ರಿವರ್ಜನ್ ಕೊಟ್ಟು ತೆಗೆಸ್ಬಿಟ್ಟು, ಅಂದರೆ ಜ್ಞಾನ ಬರೋ ಥರ ಮಾಡಿ ನಮ್ದು ಎಲ್ಲಿ ಕ್ಯಾಂಪ್ ಇದೆ ಇಲ್ಲಿಗೆ ತೊಗೊಂಡು ಬಿಡ್ತೀವಿ. ನೆಕ್ಸ್ಟ್ ಇಲ್ಲಿ ನಮ್ಮಲ್ಲಿ ದೊಡ್ಡ ಅಥವಾ ಏನು ಕ್ರಾಲ್ ಅಂತ ಹೇಳ್ತೀವಿ. ಕ್ರಾಲಲ್ಲಿ ಆಲ್ಮೋಸ್ಟ್ 1 ತಿಂಗಳವರೆಗೂ ನಾವು ಕ್ರಾಲಲ್ಲೇ ಹಾಕ್ತೀವಿ. ಜಸ್ಟ್ ಆಲ್ಮೋಸ್ಟ್ ಅದು 4 feet by 4, ಆಲ್ಮೋಸ್ಟ್ 4 meter by 4 meter ಇರುತ್ತೆ. ಅದು 6 meter by 6 meter ಅದೊಂದು ಏರಿಯಾದಲ್ಲಿ ನಾವು ಕ್ರಾಲಲ್ಲಿ ಹಾಕಿರ್ತೀವಿ. ಫುಲ್ ಪೋಲ್ಸ್ ಎಲ್ಲ ಇರುತ್ತೆ. ಸೊ 1 ತಿಂಗಳವರೆಗೂ ಅದು ಅದರಲ್ಲೇ ಇರುತ್ತೆ. ನಾವು ಅದಕ್ಕೇನು ಫುಡ್ ಕೊಡ್ತೀವಿ ಅಂದರೆ ಆಲ್ಮೋಸ್ಟ್ ಸೊಪ್ಪು ಮಾತ್ರ ಬಿಟ್ಟು ಇನ್ನೇನು ಕೊಡೋ ಎಕ್ಸ್ಟ್ರಾ ಕೊಡೋದಿಲ್ಲ. ಸೊಪ್ಪೇನು ಇರುತ್ತೆ ಅದಕ್ಕೇನಿದೆ ಅದನ್ನು ಮಾತ್ರ ನಾವು ಅದಕ್ಕೆ ಸಪ್ಲೈ ಮಾಡ್ತಾ ಇರ್ತೀವಿ. ಆಲ್ಮೋಸ್ಟ್ ಅದೇನಂದರೆ ತಪ್ಪಿಸ್ಕೊಡೋಕೆ ನಾನಾ ರೀತಿಯಲ್ಲಿ ಟ್ರೈ ಮಾಡ್ತಾ ಇರುತ್ತೆ. ಅದನ್ನು ಪೋಲ್ಸ್ನ ಹೊಡೆಯೋದಾಗಿರ್ಬೋದು, ಅಥವಾ ಹತ್ಕೊಂಡು ಹೋಗೋದಕ್ಕಾಗಲಿ, ಅಥವಾ ಗುದ್ಕೊಂಡು ಹೋಗಲಿ, ಟ್ರೈಯಿಂಗ್ ಎವ್ರಿ ವೇ, ಅಂದರೆ ಏನೇನು ಮಾಡ್ಬೋದು ಎಲ್ಲ ಮಾಡುತ್ತೆ. ಆಫ್ಟರ್ ಸಮ್ ಟೈಮ್ ಅದು ಫೀಲ್ ಆಗುತ್ತೆ ನನ್ನ ಕೈಲಿ ಇದು ಎಸ್ಕೇಪ್ ಆಗೋದಕ್ಕೆ ಆಗೋದೇ ಇಲ್ಲ. ಆಮೇಲೆ ಯಾವಾಗ ನಂತರ ನಮ್ಮಲ್ಲಿ ಏನು ಮಾವತ ಕಾವಡಿ ನಾವು ಅಪಾಯಿಂಟ್ ಮಾಡಿರ್ತೀವಿ, ಅವ್ರ ಹತ್ರ ಹೋಗ್ಬಿಟ್ಟು ಡೈಲಿ ಅದಕ್ಕೆ ಮಾತಾಡ್ಸೋದಾಗಲಿ, ಹುಲ್ಲು ಕೊಡೋದಾಗಲಿ, ಸೊಪ್ಪು ಕೊಡೋದಾಗಲಿ, ಕಪ್ಪು ಕೊಡೋದಾಗಲಿ ಮಾಡ್ತಾ ಅದ್ರ ಹತ್ರಕ್ಕೆ ಅದಕ್ಕೆ ಹೋಗಿ ಹತ್ತಿರ ಆಗುತ್ತೆ. ಓಕೆ, ಇವ್ನು ನನಗೆ ಒಳ್ಳೇದು ಮಾಡ್ತಾ ಇದ್ದಾನೆ, ಫುಡ್ ಕೊಡ್ತಾ ಇದ್ದಾನೆ, ಇವ್ನು ಮಾತು ಕೇಳಬೇಕು, ಇವ್ನು ಮಾತು ಕೇಳ್ದೇ ಇಲ್ಲ ಅಂದರೆ ನಂಗೆ ಫುಡ್ಡು ಸಿಗೋಲ್ಲ ಅಂತ ಅದಕ್ಕೆ ಯಾವ್ದು ಫೀಲ್ ಆಗುತ್ತೆ. ದೆನ್ ಅದಾದಮೇಲೆ ಇದು ಓಕೆ ನಮ್ಮ ಮಾತು ಕೇಳುತ್ತೆ ಅಂತೇಳಿ ಹೊರಗಡೆ ತೆಗೆದು ಆಮೇಲೆ ಡ್ರೈವಿಂಗ್ ಟ್ರೈನಿಂಗ್ ಅಂತೀವಿ. ನಾವು ಹೇಗೆ ಹೋಗಬೇಕು, ರೋಡಾಗಿ ಕ್ರಾಸ್ ಮಾಡಬೇಕು, ನಾನು ರೈಟಿಗೆ ನಾನು ಏನು ಸಿಗ್ನಲ್ ಕೊಟ್ಟರು ರೈಟ್ ತಿರಬೇಕು, ಲೆಫ್ಟ್ ತಿರಬೇಕು, ಕೂತ್ಕೊಳ್ಳೋದು ಹೇಗೆ ಅಂತೆಲ್ಲ ಕಮೆಂಡ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ಇಲ್ಲಿ ತೊಗೊಂಬರ್ತೀವಿ. ಇಲ್ಲ ಅದಕ್ಕೆ ಅವ್ರು ಮಾವತ ಕಬಡ್ಡಿಸ್ ಎಲ್ಲ ಇದ್ದಾರೆ. ಈಗ ಬೈಟ್ ಅಂದರೆ ಕುತ್ಕೊಬೇಕು, ಪೀಚೆ ಆದರೆ ಹಿಂದೆ ಹೋಗಬೇಕು. ಸೊ ಅದು ಉರ್ದು ಮತ್ತು ಅವ್ರದ್ದು ಬೆಂಗಾಳಿ ಭಾಷೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಹೇಳ್ತಾರೆ. ಸ್ವಲ್ಪ ಹಿಂದಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇರ್ತಾರೆ. ಒಂದು 16-17 ಕಮೆಂಟ್ಸ್ ಇದೆ.
ಅದಕ್ಕೆ ಕನ್ಫರ್ಮ್ ಆಗಿ ಆದಮೇಲೆ ಅದು ತೊಗೊಂಬರೋದು. ಸೊಂಡ್ಲೆತ್ತು ಆಶೀರ್ವಾದ ಮಾಡೋದಿರ್ಬೋದು, ಅದೆಲ್ಲ ಇದೆ ಸರ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.